ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ನಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಕೆಸೆಟ್ಟು ನೆಟ್ಟು ಎಕ್ಸಾಮ್ಗಳು ಎಲ್ಲ ತೊಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡಿಕೊಡಿ, ನಮಗೆ ಕಷ್ಟ ಆಗ್ತಿದೆ ಅಂತ ಕೇಳಿದ್ರು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನೆಟ್ಟು ಪೇಪರ್ ಪರ್ಟಿಕ್ಯುಲರ್ಲಿ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ತುಂಬ ಕಷ್ಟ ಆಗ್ತಿದೆ, ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡ್ರು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಆ ಸೀರೀಸ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಪೇಪರ್ 1 10 ಚಾಪ್ಟರ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ದೂ ನಾನು ಏನು ಮಾಡಿದ್ದೀನಿ, ಕಂಪ್ಲೀಟ್ ಇನ್ಫಾರ್ಮೇಷನು, ಕ್ರಾಶ್ ಕೋರ್ಸು ಎಲ್ಲ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿ ಎಗೇನ್ ವೆಲ್ಕಮ್ ಟು ಚಾಯಾ. ಇವತ್ತಿನ ಎಪಿಸೋಡಲ್ಲಿ ನಾನು ರಿಸರ್ಚ್ ಮೆಥಡಾಲಜಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕ್ರಾಶ್ ಕೋರ್ಸ್ ಥರ ಯಾವ್ಯಾವ್ದು ಓದಬೇಕು, ಯಾವುದನ್ನು ಇಂಪಾರ್ಟೆಂಟು, ಯಾವುದನ್ನು ಫೋಕಸ್ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಆ ಸೀರೀಸಲ್ಲಿ 2ನೇ ವಿಡಿಯೋ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಕ್ವಶನ್ ಆನ್ಸರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು. ನಾನು 2001 2017 ತನಕ ಕ್ವಶನ್ ಪೇಪರ್ ನೋಡಿ, ಸೊ ಯಾವ್ಯಾವ್ದು ಕೇಳಿದ್ದಾರೆ, ಯಾವ್ದು ಇಂಪಾರ್ಟೆಂಟು, ಏನು ಓದಬೇಕು ಅಂತ ಅದನ್ನೆಲ್ಲ ಅನಲೈಸ್ ಮಾಡಿ ನಾನು ಬಿಕಾಸ್ ಇಟ್ಸ್ ಎ ನ್ಯೂ ಸಬ್ಜೆಕ್ಟ್ ಟು ಮೀ. ನಾನು ಕೆಮಿಸ್ಟ್ರಿ ಲೆಕ್ಚರರು, ಆದರೆ ಇದು ಹೊಸದಿರೋದಕ್ಕೋಸ್ಕರ ನಾನು ಒಂದು 20 ಪುಸ್ತಕ ಓದಿ, ಒಂದಷ್ಟು ವೀಡಿಯೋಗಳನ್ನ ನೋಡಿ, ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ, ಯಾವ್ದು ಇಂಪಾರ್ಟೆಂಟು ಅಂತೆಲ್ಲ ನೋಡಿ, ನಿಯರ್ಲಿ ಮೋರ್ ದ್ಯಾನ್ 4 to 5 hours ಪರ್ ಡೇ, 8 to 10 hours ನಾನು ಸ್ಪೆಂಡ್ ಮಾಡಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಇದ್ರದ್ದು ಕಂಪ್ಲೀಟ್ ಯೂಸ್ ನೀವು ತೊಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ್. ನಾನು ಮುಂಚೆನೇ ಹೇಳಿದಂಗೆ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ ಪೇಪರ್ 1 ನೆಟ್ ಇರ್ಬೋದು ಅಥವಾ ಕೆಸೆಟ್ ಇರ್ಬೋದು. ಸೊ ಆ 10 ಚಾಪ್ಟರ್ಸ್ಗೂ ಈಕ್ವಲ್ ವೆಯ್ಟೇಜ್ ಇರುತ್ತೆ. ನಿಯರ್ಲಿ 60 ಕ್ವಶನ್ಸ್ ಇರುತ್ತೆ. ಕೆಸೆಟ್ಟಲ್ಲಿ ಆದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗು ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅಗೇನ್ ಇದು ಆನ್ಲೈನ್ ಎಕ್ಸಾಮ್ ಆಯಿತು ಅಂತಂದರೆ ನೀವು ಕ್ವಶನ್ ಆನ್ಸರ್ ಆಗಿರೋದು ಹೋಗ್ಬಿಡುತ್ತೆ, ಆಗಿಲ್ದಿರೋದು ಮತ್ತೆ ಪಾಪಪ್ ಆಗಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಾನು ಓದಿದ್ದೀನಿ, ನನಗೆ ಗೊತ್ತಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ನೀವು ಫಸ್ಟು ಫೋಕಸ್ ಮಾಡಿ, ಓದದೇ ಇರೋದು ನ್ಯೂ ಥಿಂಗ್ ಅಂತ ಅನಿಸಿದ್ದನ್ನು ನೀವು ಕೊನೆಗೆ ಇಟ್ಕೊಂಡ್ರೆ ನೀವು ಈಸಿ ಆಗುತ್ತೆ. 10 ಚಾಪ್ಟರ್ಸ್ಗೆ 60 ಕ್ವಶನ್ಸ್ ಕೊಡ್ತಾರೆ. ಎಲ್ಲ ಚಾಪ್ಟರ್ಗೂ ಈಕ್ವಲ್ ವೆಯ್ಟೇಜ್ ಇರುತ್ತೆ. ಸೊ ಒಂದೊಂದು ಚಾಪ್ಟರಿಂದ ನಿಮಗೆ 6 ಕ್ವಶನ್ ಇರುತ್ತೆ. ಹಾಗೆ ರಿಸರ್ಚ್ ಆ್ಯಕ್ಟಿವಿಟಿಯಲ್ಲಿ ನಿಮಗೆ 6 ಕ್ವಶನ್ಸ್ ಕೇಳ್ತಾರೆ. ನಾನು ಮುಂಚೆನೇ ಓದಿದ್ದೀನಿ, ಅದ್ರ ಬಗ್ಗೆ ನನಗೆ ಗೊತ್ತಿದೆ ಅಂತಂದರೆ ಈಸಿಯಾಗಿ ವಿತೌಟ್ ಸ್ಪೆಂಡಿಂಗ್ ಟೈಮ್ ನೀವು ಮಾಡ್ಬೋದು. ಕೆಲವೊಂದು ಚಾಪ್ಟರ್ಸ್ಗೆ ಏನಾಗುತ್ತೆ ಅಂತಂದರೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ರೀಸನಿಂಗ್ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು. ಇಂಥ ಚಾಪ್ಟರ್ಸ್ಗೆ ನೀವೇನು ಮಾಡಬೇಕಾಗತ್ತೆ, ಈವನ್ ಕಾಂಪ್ರಿಹೆನ್ಷನ್ಗೂ ಫುಲ್ ಅದೆಲ್ಲ ಪ್ಯಾರಾಗ್ರಾಫ್ ಓದಿ ನೀವು ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕಂಪೇರ್ ಟು ಅಂದರೆ ಅದು ಆಗಲ್ಲ ಅಂತಲ್ಲ, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದು ನಿಮಗೆ ಈ ಚಾಪ್ಟರ್ಸ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟು, ಹೈಯರ್ ಎಜುಕೇಷನ್ನು, ICT ಇವೆಲ್ಲ ಏನಾಗುತ್ತೆ ಅಂದರೆ ಕಂಪೇರ್ ಟು ದೋಸ್ ಟಾಪಿಕ್ಕು ಈಸಿಯಾಗಿ ಆನ್ಸರ್ ಮಾಡೋದು. ನಾನು ಮುಂಚೆನೇ ಓದಿದ್ದೀನಿ, ನನಗೆ ಅದ್ರ ಬಗ್ಗೆ ಗೊತ್ತಿದೆ ಅಂತ. ಸೊ ಹಾಗಾಗಿ ನೀವು ಅಲ್ಲಿ ಕ್ವಶನ್ನ ಚೂಸ್ ಮಾಡಬೇಕಾದ್ರೆ ಎಲ್ಲ ಚಾಪ್ಟರ್ಸ್ ಓದಿದ್ರು ಟೈಮ್ ಕನ್ಸ್ಟ್ರೈನ್ ಇರೋದಕ್ಕೋಸ್ಕರ ನೀವು 1 ಅವರಲ್ಲಿ 60 ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೋಸ್ಕರ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಹೀಗೆ ರಿಸರ್ಚ್ ಮೆಥಡಾಲಜಿಗೆ ಬಂತಂದರೆ ಯಾವ್ದು ಇದುವರೆಗೂ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ್ದು ಕೇಳಿದ್ದಾರೆ ಅಂದರೆ ರಿಸರ್ಚು, ಮೀನಿಂಗು, ಡೆಫಿನೇಷನ್. ಆ್ಯಕ್ಚುಲಿ ಇದ್ರ ಬಗ್ಗೆ ಬಿಗಿನಿಂಗ್ ಕ್ವಶನ್ ಪೇಪರ್ಸಲ್ಲಿ ಕ್ವಶನ್ಸ್ ಇದೆ, ಈಗ ಲೇಟರ್ ಸ್ಟೇಜಸಲ್ಲಿ ಕ್ವಶನ್ಸ್ ಇಲ್ಲ. ಬಟ್ ಆ ಥರ ಕೇಳ್ಬೋದು. ಹಾಗಾಗಿ ರಿಸರ್ಚ್ ಅಂದ್ರೇನು, ಅದ್ರ ಮೀನಿಂಗ್ ಅಂದ್ರೇನು, ಡೆಫಿನೇಷನ್ ಏನು, ಬೇರೆ ಬೇರೆ ಜನ ಬೇರೆ ಬೇರೆ ಥರ ಡೆಫಿನೇಷನ್ನ ಕೊಟ್ಟಿದ್ದಾರೆ ರಿಸರ್ಚ್ ಮೆಥಡಾಲಜಿಗೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ನೇಚರ್ ಆಫ್ ರಿಸರ್ಚ್, ಎಷ್ಟೊಂದು ಟೈಪ್ ಆಫ್ ರಿಸರ್ಚ್ ಇದೆ. ಯಾವುದು ನೇಚರ್ ಆಫ್ ರಿಸರ್ಚ್ ಯಾವುದಿದೆ ನೋಡ್ಕೋಬೇಕು. ಈ ರಿಸರ್ಚ್ ಯಾಕೆ ಮಾಡಬೇಕು, ವಾಟ್ ಇಸ್ ದ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್, ಅದನ್ನು ತಿಳ್ಕೊಬೇಕಾಗತ್ತೆ. ರಿಸರ್ಚ್ ಮಾಡಬೇಕು ಅಂತಂದರೆ ಐ ಶುಡ್ ಹ್ಯಾವ್ ವೇರಿಯಸ್ ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ ನಾವು. ಡಿಪೆಂಡೆಂಟ್ ವೇರಿಯೇಬಲು, ಇಂಡಿಪೆಂಡೆಂಟ್ ವೇರಿಯೇಬಲ್ಲು, ಹಾಗೆ ಬೇರೆ ಬೇರೆ ವೇರಿಯೇಬಲ್ ಅಂದ್ರೇನು, ಅದರ ಟೈಪ್ಸ್ ಅಂದ್ರೇನು, ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ. ಸೊ ನೆಕ್ಸ್ಟ್ ಡೇಟಾ ಕಲೆಕ್ಷನ್. ಅಗೇನ್ ನಾನ್ ಸೈನ್ಸ್ ಬಂದರೆ ಎಕ್ಸ್ಪೆರಿಮೆಂಟಲ್ ಮಾಡ್ತಾ ಇಲ್ಲ ನಾವು ಅಂತಂದರೆ ಸೋಷಿಯೋ ಬೇಸ್ಡ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ, ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏನು ಮಾಡ್ತೀವಿ ನಾವು, ಡೇಟಾ ಕಲೆಕ್ಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಡೇಟಾ ಕಲೆಕ್ಷನ್ ಅಂದ್ರೆ ಏನು, ಅದನ್ನು ಡೇಟಾ ಕಲೆಕ್ಷನ್ ಮಾಡೋದಕ್ಕೆ ಯಾವ್ಯಾವ ಥರ ಟೂಲ್ಸ್ ಯೂಸ್ ಮಾಡ್ತಾರೆ, ಪ್ರೈಮರಿ ಡೇಟಾ ಅಂದ್ರೇನು, ಸೆಕೆಂಡರಿ ಡೇಟಾ ಅಂದ್ರೇನು, ಕ್ವಾಲಿಟೇಟಿವ್ ಡೇಟಾ ಅಂದ್ರೇನು, ಕ್ವಾಂಟಿಟೇಟಿವ್ ಡೇಟಾ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದರೆ ನೀವು ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಪ್ಯುಲೇಷನ್. ಏಕೆ ಡೇಟಾ ಕಲೆಕ್ಷನ್ ಮಾಡಬೇಕಂದ್ರೆ ಎಷ್ಟು ಡೇಟಾ ಕಲೆಕ್ಷನ್ ಮಾಡಬೇಕು, ಯಾರು ಡೇಟಾ ಕಲೆಕ್ಷನ್ ಮಾಡಬೇಕು, ಯಾರ್ದು ಡೇಟಾ ಕಲೆಕ್ಷನ್ ಮಾಡಬೇಕು, ಎಂಟೈರ್ ಪಾಪ್ಯುಲೇಷನ್, ಎಂಟೈರ್ ಪೀಪಲ್ ಹೂ ಇನ್ವಾಲ್ವ್ಡ್ ಇನ್ ದಟ್ ಆ್ಯಕ್ಟಿವಿಟಿಗೆ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಪಾರ್ಟ್ ಆಫ್ ದಟ್ ಪಾಪ್ಯುಲೇಷನ್ಗೆ ಸ್ಯಾಂಪಲ್ ಅಂತೀವಿ. ಸೊ ಸ್ಯಾಂಪಲ್ ಸೈಜ್ ಅಂದ್ರೇನು, ಸ್ಯಾಂಪಲ್ ಎರರ್ ಅಂದ್ರೇನು, ಹೆಂಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೂಲ್ಸ್ ಟು ಕಲೆಕ್ಟ್ ಸ್ಯಾಂಪಲ್, ಅದನ್ನೆಲ್ಲ ನೀವು ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ. ಎಲ್ಲ ಆದಮೇಲೆ ನನಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೆಥಡ್ ಆಫ್ ರಿಸರ್ಚ್, ದೇರ್ ಆರ್ ಎನ್ ನಂಬರ್ ಆಫ್ ಮೆಥಡ್ಸ್ ಆಫ್ ರಿಸರ್ಚ್, ಎವ್ರಿ ಡೇ ಅದು ಎವಾಲ್ವ್ ಆಗ್ತಾನೆ ಇದೆ. ಸೊ ಅದ್ರದ್ದು ಯಾವ್ಯಾವುದು ಅಂತ ನೀವು ತಿಳ್ಕೊಬೇಕಾಗತ್ತೆ.
ಆಯ್ತು. ಆಮೇಲೆ ಈಗ ನಾವು ಮಾಡ್ತೀವಿ ಅಂತಂದರೆ, ಈಗ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ, ಡೇಟಾ ಕಲೆಕ್ಷನ್ ಮಾಡ್ತಾ ಇದ್ದೀನಿ, ಥ್ರೂ ಕ್ವಶನ್ ಮಾಡ್ತಾ ಇದ್ದೀನಿ, ಥ್ರೂ ಗೂಗಲ್ ಫಾರ್ಮ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಸ್ ಎ ರಿಸರ್ಚ್ ನಂದು ಏನು ಎಥಿಕ್ಸ್ ಇರಬೇಕು ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಾಗತ್ತೆ. ಆಯ್ತಲ್ಲ, ಎಲ್ಲ ಆಯಿತು, ನಂದೆಲ್ಲ ಬರೆದಿದ್ದಾಯಿತು, ಏನದು ರಿಸರ್ಚ್ ಮಾಡಿದ್ದಾಯಿತು. ಹೌ ಐ ಆಮ್ ಗೋಯಿಂಗ್ ಟು ರೈಟ್ ದಟ್ ಆರ್ಟಿಕಲ್ ಬರೆಯೋದು ಹೇಗೆ, ಥೀಸಿಸ್ ಬರೆಯೋದು ಹೇಗೆ, ಸೊ ವಾಟ್ ಆರ್ ದಿ ಪ್ರೋಟೋಕಾಲ್ಸ್ ಹ್ಯಾವ್ ಟು ಫಾಲೋ. ಸೊ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಆರ್ಟಿಕಲ್ ರೈಟಿಂಗು ನಿಮ್ಮ ಇಷ್ಟ ಬಂದಂಗೆ ನೀವು ಅಂದರೆ ಅದಕ್ಕೂ ಪ್ರೋಟೋಕಾಲ್ ಇದೆ, ಬಟ್ ಇದೇ ಮ್ಯಾಂಡೇಟ್ರಿ ಪ್ರೋಟೋಕಾಲ್ಸ್ ಇಲ್ಲ. ಅದ್ರ ಥೀಸಿಸ್ ರೈಟಿಂಗ್ ಆದರೆ ಮ್ಯಾಂಡೇಟ್ರಿ ಪ್ರೋಟೋಕಾಲ್ಸ್ ಇದೆ, ಯು ಹ್ಯಾವ್ ಟು ಫಾಲೋ ಆಲ್ ದೋಸ್ ಪ್ರೋಟೋಕಾಲ್ಸ್. ನೆಕ್ಸ್ಟ್ ನವ ಡೇಸ್ ಇಂಪಾರ್ಟೆಂಟ್ ಈಗ ಇನ್ಕ್ಲೂಡ್ ಮಾಡಿದ್ದಾರೆ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಮುಂಚೆ ಹಾಗೆ ನಾವು ರಿಸರ್ಚ್ ಮಾಡೋದಕ್ಕೆ ಲಿಟ್ರೇಚರ್ ಸರ್ವೆಗೆ ಅಥವಾ ಇರ್ಬೋದು, ಕ್ಯಾಲ್ಕುಲೇಷನ್ಗೆ ಇರ್ಬೋದು, ಕಮ್ಯುನಿಕೇಷನ್ಗೆ ಇರ್ಬೋದು, ಬೇರೆ ಬೇರೆ ಥರಕ್ಕೆ ನಾವು ITCನ ಯೂಸ್ ಮಾಡ್ತೀವಿ. ITC ಅಂದರೆ ಕಂಪ್ಯೂಟರ್ ಬೇಸ್ಡ್ ನಾಲೆಡ್ಜ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆಯಲ್ಲ ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಸೊ ನೀವು ಈ 10 ಚಾಪ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ನೀವು ಆ ಎಲ್ಲ ಕ್ವಶನ್ಸ್ನ ಆನ್ಸರ್ ಮಾಡ್ಕೋಬೋದು. ಸೊ ಅದನ್ನ ಈಗ ಹೇಗೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ರಿಸರ್ಚ್ ಅಂದರೆ ಏನು? ರಿಸರ್ಚ್ ಅಂದರೆ ಅದು 2 ವರ್ಡ್ ಇದೆ. ಅಂತಂದರೆ ಮತ್ತೆ ಮಾಡುವಂಥದ್ದು, ಸರ್ಚ್ ಇಟ್ಸ್ ಆಲ್ರೆಡಿ ದೇರ್ ಇರೋದನ್ನ ನಾವೇನು ಮಾಡ್ತಾ ಇದ್ದೀವಿ ಮತ್ತೆ ಸರ್ಚ್ ಮಾಡ್ತಾ ಇದ್ದೀವಿ, ಅದಕ್ಕೆ ಏನಂತ ಕರಿತೀವಿ, ರಿಸರ್ಚ್ ಅಂತ ಕರಿತೀವಿ. ಅದೇನು ಅಂತಂದರೆ ಇಟ್ಸ್ ಎ ನಾಲೆಡ್ಜ್. ಒಂದು ಆಲ್ರೆಡಿ ಹೈಪಾಥಿಸಿಸ್ ಇದೆ, ಆಲ್ರೆಡಿ ಏನೋ ಒಂದು ನನಗೆ ಇನ್ಫಾರ್ಮೇಷನ್ ಇದೆ, ಅದನ್ನು ಇನ್ಫಾರ್ಮೇಷನ್ ಕರೆಕ್ಟಾಗಿ ತಪ್ಪ, ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ರಿಸರ್ಚ್ ಅಂತ ಕರಿತೀನಿ. ರಿಸರ್ಚ್ ಫಾರ್ ಎ ನಾಲೆಡ್ಜ್. ಎ ಸರ್ಚ್ ಫಾರ್ ಎ ನಾಲೆಡ್ಜ್ ಇಸ್ ಕಾಲ್ಡ್ ಎಸ್ ಎ ರಿಸರ್ಚ್ ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡಬೇಕು, ಹೆಂಗೆಂಗೋ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು, ಲಾಜಿಕಲ್ ಪ್ರೊಸೀಜರ್ ಇರಬೇಕು. ಅದಕ್ಕೆ ಪ್ರೊಸೀಜರ್ ಎಲ್ಲ ಆದಮೇಲೆ ಅದನ್ನು ಏನು ಮಾಡಬೇಕು, ನಾನು ಕರೆಕ್ಟಾಗಿ ಅದನ್ನು ಅನಲೈಸ್ ಮಾಡಬೇಕು. ಹೇಗೆ ಅನಲೈಸ್ ಮಾಡ್ತೀನಿ, ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀನಿ, ಹೇಗೆ ಅನಲೈಸ್ ಮಾಡ್ತೀನಿ, ಹೇಗೆ ಇಂಟರ್ಪ್ರಿಟೇಷನ್ ಮಾಡ್ತೀನಿ, ಇದೆಲ್ಲದಕ್ಕೂ ಸೇರಿಸಿ ನಾವೇನಂತ ಕರಿತೀವಿ, ರಿಸರ್ಚ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಕ್ರಿಯೇಷನ್ ಆಫ್ ಎ ನ್ಯೂ ನಾಲೆಡ್ಜ್ with and without the use of existing knowledge in a new creative way to generate a new concept. ಆಲ್ರೆಡಿ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ನ ಏನು ಮಾಡಬೇಕು, ಮಾಡಿಫೈ ಮಾಡಿ, ರಿಫೈನ್ ಮಾಡಿ ನಾನು ಇನ್ನೊಂದು ಥಿಯರಿ ಜನರೇಟ್ ಮಾಡ್ತೀನಲ್ಲ, ಅದಕ್ಕೆ ನಾನೇನಂತ ರಿಸರ್ಚ್ ಅಂತ ಕರಿತೀನಿ. PV ಯಂಗ್ ಅಂತ ಇಸ್ ಎ ರಿಸರ್ಚರ್, ಫೇಮಸ್ ರಿಸರ್ಚರ್, ಅಮೆರಿಕನ್ ರಿಸರ್ಚರ್. ಅವನೇನು ಹೆಂಗೆ ಡಿಫೈನ್ ಮಾಡ್ತಾನೆ ಅಂದರೆ, ಎ ಮೆಥಡ್ ಆಫ್ ಸ್ಟಡಿಂಗ್, ಅನಲೈಸಿಂಗ್, conceptualizing social life in order to extend, modify, correct or verify knowledge, whether that knowledge aids in construction of the theory or in practice or an art. ಇದಕ್ಕೆ ಅವನು ರಿಸರ್ಚ್ ಅಂತ ಹೇಳ್ತಾನೆ. ಅದೇನು ಹೇಳ್ತಾನೆ, ಅನಲೈಸ್ ಮಾಡಬೇಕು, ಕಾನ್ಸೆಪ್ಷುಯಲ್ ಮಾಡಬೇಕು, ಆಮೇಲೆ ಟು ಎಕ್ಸ್ಟೆಂಟ್ ಮಾಡಿಫೈ ಮಾಡಬೇಕು, ಕರೆಕ್ಟ್ ಮಾಡಬೇಕು, ವೆರಿಫೈ ಮಾಡೋದಕ್ಕೆ, ಇದನ್ನೆಲ್ಲದಕ್ಕೂ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತಾನೆ ಅವನು, ರಿಸರ್ಚ್ ಅಂತ ಕರಿತಾನೆ. ಹಾಗೆ ಜಾನ್ W. ಬೆಸ್ಟ್ ಅವನೇನು ಹೇಳ್ತಾನೆ ಅಂತಂದರೆ, research may be defined as a systematic, objective analysis and recording the controlled observation that may lead to development of generalization, principles, theories resulting in prediction, possibly the ultimate. ರಿಸರ್ಚ್ ಅಂದರೆ ಏನು ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು, ಕಾನ್ಸೆಪ್ಷುಲೈಸ್ ಮಾಡಬೇಕು, ಡೇಟಾ ಕಲೆಕ್ಷನ್ ಮಾಡಬೇಕು, ಅನಲೈಸ್ ಮಾಡಬೇಕು, ಆಮೇಲೆ ವಿ ಹ್ಯಾವ್ ಟು ಕಮ್ ಟು ಎ ಕನ್ಕ್ಲೂಷನ್, ವಿ ಹ್ಯಾವ್ ಟು ಡೆವಲಪ್ ಎ ನ್ಯೂ ಥಿಯರಿ ಆರ್ ವಿ ಹ್ಯಾವ್ ಟು ಜನರಲೈಸ್ ಮಾಡ್ತೀವಲ್ಲ ಅಂಥದಕ್ಕೆ ಏನಂತ ನಾವು ರಿಸರ್ಚ್ ಅಂತ ಕರಿತೀವಿ. ಹಾಗಾದರೆ ರಿಸರ್ಚ್ ಮೆಥಡಾಲಜಿ ಅಂದರೆ ಏನು? ರಿಸರ್ಚ್ ಅಂದರೆ ಏನು? ಈಗ ರಿಸರ್ಚ್ ಅಂದರೆ ಏನು, ಇರೋದನ್ನ ನಾವು ಸರ್ಚ್ ಮಾಡೋದು, ಅದಕ್ಕೆ ತಂದೆ ಆದಂಥ ಮೆಥಡ್ ಆಫ್ ಇದೆ ಟು ಸ್ಟಡಿ ದಟ್, ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಮೆಥಡಾಲಜಿ ಅಂತ ಹೇಳ್ತೀವಿ. ಅದು ಹೆಂಗೆ ಮಾಡಬೇಕು, ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು. ಫಸ್ಟ್ ಡಿಫೈನಿಂಗ್ ಪ್ರಾಬ್ಲಮ್ ಏನು ಅಂತ ನಾನು, ಅಥವಾ ನನ್ನದು ಹೈಪಾಥಿಸಿಸ್ ಏನು ಅಂತ ನೋಡ್ಕೋಬೇಕು. ಅದಾದಮೇಲೆ ಅದು ಹೈಪಾಥಿಸಿಸ್ ಕರೆಕ್ಟಾ, ನೆಗೆಟಿವ್ ಹೈಪಾಥಿಸಿಸ್ ಇದೆಯಾ, ಪಾಸಿಟಿವ್ ಹೈಪಾಥಿಸಿಸ್ ಇದೆಯಾ, ನಲ್ ಹೈಪಾಥಿಸಿಸ್ ಇದೆಯಾ, ದಟ್ ಹ್ಯಾವ್ ಟು ಫಾರ್ಮುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡಬೇಕು. ಡೇಟಾ ಹೆಂಗೆ ಕಲೆಕ್ಟ್ ಮಾಡಬೇಕು ಅಂತಲೂ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಡೇಟಾ ಕಲೆಕ್ಷನ್ ಆದಮೇಲೆ ಏನು ಮಾಡಬೇಕು, ಅದನ್ನು ಅನಲೈಸ್ ಮಾಡಬೇಕು. ಅನಲೈಸ್ ಆದಮೇಲೆ ಏನು ಮಾಡಬೇಕು, ನಾನು ಕಾನ್ಸೆಪ್ಟಲೈಸೇಷನ್ ಮಾಡಬೇಕು ಅಥವಾ ಕನ್ಕ್ಲೂಷನ್ ಕೊಡಬೇಕು. ಸೊ ನಾನು ಇದೆಲ್ಲ ಮಾಡಿದ್ದೀನಪ್ಪ, ಹಾಗಾಗಿ ದಿಸ್ ವಿಲ್ ಬಿ ದಿ ಔಟ್ಕಮ್ ಆಫ್ ದಟ್ ಮೈ ರಿಸರ್ಚ್ ಅಂತ ಹೇಳಬೇಕು. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ರಿಸರ್ಚ್ ಮೆಥಡಾಲಜಿ. ಯಾಕೆಂದರೆ ನಿಮಗೆ ಕ್ವಶನ್ಸ್ ಕೊಡ್ತಾರೆ, ಆಪ್ಷನ್ಸ್ ಕೊಡ್ತಾರೆ, ವಿಚ್ ಒನ್ ಇಸ್ ನಾಟ್ ರೆಫರ್ಸ್ ಟು ರಿಸರ್ಚ್ ಮೆಥಡಾಲಜಿ ಅಂತ ಕೊಡ್ತಾರೆ. ಹಾಗಾಗಿ ನಿಮಗೆ ಇದನ್ನೆಲ್ಲ ಗೊತ್ತಿರಬೇಕಾಗತ್ತೆ. ಫೀಚರ್ಸ್ ಆಫ್ ಎ ಗುಡ್ ರಿಸರ್ಚ್ ಸ್ಟಡಿ ಹೇಗಿರಬೇಕು ಅಂತ ಅಂದರೆ, ಸಿಸ್ಟಮ್ಯಾಟಿಕ್ ಆಗಿರಬೇಕು, ದೆ ಶುಡ್ ಬಿ ಸಮ್ ಲಾಜಿಕ್, ಎಂಪರಿಕಲ್ ಆಗಿರಬೇಕು, ಇಟ್ ಶುಡ್ ಕಮ್ ಔಟ್ ವಿತ್ ಸಮ್ ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು, ಆ್ಯಂಡ್ ಇಟ್ ಶುಡ್ ಬಿ ರಿಯಲ್ ಲೈಫ್ಗೆ ನನಗೆ ಇಂಪ್ಲೈ ಆಗಬೇಕು. ಆ ಥರದ್ದು ಈಗ ಏನೋ ಒಂದು ರಿಸರ್ಚ್ ಮಾಡಿದೆ, ಅದು ಯಾರಿಗೂ ಪ್ರಯೋಜನ ಇಲ್ಲದೆ ರಿಸರ್ಚ್ ಮಾಡಿದೆ, ಅದಕ್ಕೆ 5 ವರ್ಷ ರಿಸರ್ಚ್ಗೆ ಹಾಕಿದ್ದೀನಿ ಅಂದರೆ ಆಗಲ್ಲ. ಇಟ್ ಶುಡ್ ಬಿ ಎಂಪರಿಕಲ್, ರಿಯಲ್ ವರ್ಲ್ಡ್ಗೆ ಅದೇನೋ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇರಬೇಕು. ಮತ್ತು ಈಗ ನಾವು ಮಾಡಿದ್ದನ್ನ ಎಕ್ಸ್ಪರಿಮೆಂಟ್ನ ಅಥವಾ ನಾವು ಮಾಡಿದ ಡೇಟಾ ಕಲೆಕ್ಷನ್ನ ಬೇರೆಯವರು, ಬೇರೆ ಪಾಪ್ಯುಲೇಷನ್ ಅವರು ಬೇರೆ ಸ್ಯಾಂಪಲ್ ಸೈಜ್ ಯೂಸ್ ಮಾಡಿಕೊಂಡು ಬೇರೆ ಸ್ಯಾಂಪಲ್ ಫ್ರೇಮ್ ಇಟ್ಕೊಂಡು ಮಾಡಿದಾಗ್ಲೂ ರೆಪ್ಲಿಕಬಲ್ ಆಗ್ತಾ ಇರಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ, ಗುಡ್ ಅಂತ ಹೇಳ್ತೀವಿ.
ಹಾಗಾದರೆ ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್ ಏನು? ಟು ಅಚೀವ್ ಎ ನ್ಯೂ ಇನ್ಸೈಟ್. ನಾವು ಮುಂಚೆನೇ ಹೇಳ್ದಂಗೆ ನಮ್ಗೆ ಗೊತ್ತಿರೋವಂಥದ್ದನ್ನೇ ಅದಕ್ಕೆ ಬೇರೆ ಇನ್ಸೈಟ್ ಕೊಡ್ತೀವಲ್ಲ, ಅದಕ್ಕೆ ಅದು ದಟ್ ವಿಲ್ ಬಿ ದಿ ಮೇನ್ ಇನ್ಸೈಟ್ ಟು ಡೆವಲಪ್ ಎ ನ್ಯೂ ಥಿಯರಿ. ಅದರಿಂದ ನನಗೆ ನ್ಯೂ ಥಿಯರಿ ಬರ್ಬೋದು, ಅಥವಾ ನನಗೆ ಇರೋವಂಥ ಪ್ರಿನ್ಸಿಪಲ್ನ ಏನು ಮಾಡ್ಬೋದು, ನಾನು ಜನರಲೈಸ್ ಮಾಡ್ಬೋದು. ಆ ಥರ ವೇರಿಯೇಬಲ್ಸ್ನ ತೊಗೊಳ್ತೀವಿ. ಅಂದರೆ ವಾಟ್ ಇಸ್ ದ ಕಾಸ್ ಫಾರ್ ದಟ್, ವಾಟ್ ಇಸ್ ದ ಎಫೆಕ್ಟ್ ಆಫ್ ದಟ್, ಅದನ್ನು ತಿಳ್ಕೊಳ್ತೀವಲ್ಲ. ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯೇಬಲ್ಸ್, ಅದು ಯಾಕೆ ಆಗ್ತಾ ಇದೆ, ಯಾವುದೋ ಒಂದು ರೋಗ ಇದೆ, ಆ ರೋಗ ಯಾಕೆ ಬರ್ತಾ ಇದೆ, ಸೊ ರೋಗ ಬಂದಿದ್ದರಿಂದ ನನಗೆ ಏನಾಯಿತು, ಸೊ ಅದನ್ನು ತಿಳ್ಕೊಳ್ತೀನಲ್ಲ, ಅದಕ್ಕೆ ನಾನು ದಟ್ ವಿಲ್ ಬಿ ದಿ ಮೇನ್ ಆಬ್ಜೆಕ್ಟಿವ್. ಈಗ ಕರೋನಾ ಬಂದಿದೆ, ಸೊ ಎವ್ರಿಬಡಿ ಈಸ್ ಇನ್ ಟು ದಟ್. ಸೊ ವಾಟ್ ಇಸ್ ದ ರೀಸನ್, ವಾಟ್ ಇಸ್ ದ ಕಾಸ್, ಅದರದ್ದು ಪೋಸ್ಟ್ ಕೋವಿಡ್ ಎಫೆಕ್ಟ್ಗಳು ಏನಾಗ್ತಾ ಇದೆ, ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಇನ್ ಟು ದಟ್. ಎವ್ರಿಬಡಿ ಈಸ್ ಸರ್ಚಿಂಗ್ ದ ಸೊಲ್ಯೂಷನ್ ಫಾರ್ ದಿ ಕಾಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ. ಹಾಗಾದರೆ ಮೆಥಡ್ಸ್ ಯಾವಿದೆ? ಸೊ ಬೇಕಾದಷ್ಟು ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾವ್ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂದರೆ, ಬೇಸ್ಡ್ ಆನ್ ಲಾಜಿಕ್, ಬೇಸ್ಡ್ ಆನ್ ಪ್ರೋಸೆಸ್, ಬೇಸ್ಡ್ ಆನ್ ಆಬ್ಜೆಕ್ಟಿವ್, ಬೇಸ್ಡ್ ಆನ್ ಅಪ್ಲಿಕೇಶನ್, ಬೇಸ್ಡ್ ಆನ್ ಕಾನ್ಸೆಪ್ಟ್. ಅಗೇನ್ ಸರ್ವೆ ಮೆಥಡ್ ಇಸ್ ಆಲ್ಸೋ ಕಮ್ಸ್. ಸರ್ವೆ ಇಸ್ ಆಲ್ಸೋ ಅಬ್ಜೆಕ್ಟಿವ್ ಮೆಥಡಲ್ಲೇ ಬರುತ್ತೆ, ಬಟ್ ಸರ್ವೆನಲ್ಲೂ ಮತ್ತೆ ಎಕ್ಸ್ ಪೋಸ್ಟು ಫ್ಯಾಕ್ಟೋ ಅಂತ ಹೇಳ್ತಾರೆ, ಹಿಸ್ಟಾರಿಕಲ್ ಅಂತಾರೆ, ಅನಾಲಿಟಿಕಲ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಥರವಾದಂಥ ನಿಮಗೆ ಮೆಥಡ್ಸ್ ಆಫ್ ರಿಸರ್ಚ್ ಇದೆ. ಹೇಳಿದಂಗೆ ನಾನು ಎವ್ರಿ ಡೇ ದ ನ್ಯೂ ಮೆಥಡ್ಸ್ ಹ್ಯಾವ್ ಬಿನ್ ಎವಾಲ್ವಿಂಗ್. ಸೊ ಲಾಜಿಕ್ ಅಂದರೆ ಡಿಡಕ್ಟಿವ್ ಅಪ್ರೋಚು ಅಥವಾ ಇಂಡಕ್ಟಿವ್ ಅಪ್ರೋಚ್. ನಾನು ಮುಂಚೆ ಹೇಳಿದಂಗೆ ಕಾಸು ಮತ್ತು ಎಫೆಕ್ಟು. ಸೊ ಎಫೆಕ್ಟಿಂದ ಕಾಸ್ ನೋಡೋದು ಅಥವಾ ಕಾಸಿಂದ ಎಫೆಕ್ಟ್ ನೋಡೋದು, ಅದಕ್ಕೆ ಏನಂತ ಕರಿತೀವಿ ನಾವು ಡಿಡಕ್ಟಿವ್ ಅಪ್ರೋಚ್ ಅಂತಾರೆ. ಅಂದರೆ ಏನು, ಸ್ಟೆಪ್ ಡೌನ್ ಅಪ್ರೋಚು, ಸ್ಟೆಪ್ ಅಪ್ ಅಪ್ರೋಚ್ ಅಂತ. ಅದು ನಮಗೆ ಲಾಜಿಕ್ ಬೇಸ್. ಯಾವ ಲಾಜಿಕಲ್ಲಿ ನಾವು ಮಾಡ್ತಾ ಇದ್ದೀವಿ, ಪ್ರೋಸೆಸ್ ಯಾವ ಥರ ಮಾಡ್ತಾ ಇದ್ದೀವಿ, ಕ್ವಾಂಟಿಟೇಟಿವ್ ಮಾಡ್ತಾ ಇದ್ದೀವ, ಕ್ವಾಲಿಟೇಟಿವ್ ಮಾಡ್ತಾ ಇದ್ದೀವ, ಅದರದ್ದು ಕ್ವಾಲಿಟಿ ಕಂಡುಹಿಡಿತಾ ಇದ್ದೀವ, ಅದರದ್ದು ಕ್ವಾಂಟಿಟಿ ಕಂಡುಹಿಡಿತಾ ಇದ್ದೀವ, ಆ ಬೇಸಿಸ್ ಮೇಲೆ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತೀವಿ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ರಿಸರ್ಚ್. ಕೆಲವೊಂದು ಡಿಸ್ಕ್ರಿಪ್ಟಿವ್, ಅದನ್ನು ಬರ್ಕೊಂಡು ಹೋಗುವಂಥದ್ದು. ನನಗೇನು ಅನಿಸಿದ್ದೀನಲ್ಲ ಅದನ್ನೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಬರಿತಾ ಹೋಗ್ತೀನಲ್ಲ, ಅದಕ್ಕೆ ಡಿಸ್ಕ್ರಿಪ್ಟಿವ್. ಎರಡನೇದು ಕಾರ್ಯುಲೇಷನ್. ಐ ಆಮ್ ಗೋಯಿಂಗ್ ಟು ಅವೆರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ನ ಏನು ಮಾಡ್ತೀನಿ ನಾನು, ಕಾರಲೇಟ್ ಮಾಡ್ತೀನಿ. ಕಾರಲೇಷನಲ್ ಆಬ್ಜೆಕ್ಟಿವ್ ಬೇಸ್ಡ್ ಆನ್ ದಟ್ ಅದು ಮಾಡ್ತೀನಿ. ಎಕ್ಸ್ಪ್ಲನೇಟರಿ, ಸೊ ಎಕ್ಸ್ಪ್ಲೈನ್ ಮಾಡುವಂಥದ್ದು. ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಸರ್ವೆ ಮಾಡಿದ್ದೀನಿ, ಏನೋ ಒಂದು ಕನ್ಕ್ಲೂಷನ್ ಬಂದಿದ್ದೀನಿ, ಹೌ ಇಟ್ ಎಕ್ಸ್ಪ್ಲೈನ್ ಮಾಡೋದು, ಎಕ್ಸ್ಪ್ಲೋರೇಟರಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್. ಇದು ಎಲ್ಲ ಸೈನ್ಸಲ್ಲಿ ಮಾಡ್ತಾರೆ, ಲ್ಯಾಬಲ್ಲಿ ಕೂತ್ಕೊಂಡು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಏನು ಬರುತ್ತೆ ಆ ಥರ ಮಾಡೋದಕ್ಕಾದರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತೆ. ಆ ಥರ ಫಂಡಮೆಂಟಲ್ ಆ್ಯಂಡ್ ಅಪ್ಲೈಡ್. ಫಂಡಮೆಂಟಲ್ ಅಂದರೆ ಅಗೇನ್ ನ್ಯೂ ಥಿಯರಿ ಹೇಳ್ಬಿಡೋದು, ದಿಸ್ ಇಸ್ ಥಿಯರಿ, ದಿಸ್ ಇಸ್ ಹೈಪಾಥಿಸಿಸ್, ದಿಸ್ ಇಸ್ ಪ್ರೂವ್ಡ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಪ್ಯೂರ್ ಅಂತ ಕರಿತೀವಿ. ಇದರ ಫಂಡಮೆಂಟಲ್ ರಿಸರ್ಚ್ ಅಂತ. ಆ ಕಂಡುಹಿಡಿಯೋದನ್ನ ಅಪ್ಲಿಕೇಶನ್ಗೆ ತೊಗೊಂಡು ಬರ್ತೀವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕೋವಿಡ್-19ಗೆ ಡ್ರಗ್ನ ಕಂಡುಹಿಡಿಬೇಕು. ಆ ಡ್ರಗ್ ಏನು ಕಂಡುಹಿಡಿತಾರಲ್ಲ, ದಟ್ ವಿಲ್ ಬಿಕಮ್ ದಿ ಪ್ಯೂರ್ ಆರ್ ಫಂಡಮೆಂಟಲ್. ಅದನ್ನು ದಟ್ ಕೆನ್ ಬಿ ಯೂಸ್ಡ್ ಆ್ಯಸ್ ಎ ಡ್ರಗ್ ಅನ್ನೋದನ್ನು ಪ್ರೊಡಕ್ಷನ್ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಪ್ಲೈಡ್ ರಿಸರ್ಚ್. ಅದನ್ನು ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಹೌ ಮಚ್ ವಿ ಹ್ಯಾವ್ ಟು ಗಿವ್, ಯಾವ ಥರ ಪ್ಯಾಕ್ ಮಾಡಬೇಕು, ಅದರದ್ದೆಲ್ಲ ಬರ್ತಲ್ಲ, ದಟ್ ವಿಲ್ ಕಮ್ಸ್ ಅಂಡರ್ ಅಪ್ಲೈಡ್ ರಿಸರ್ಚ್. ಆ ಥರ ಕಾನ್ಸೆಪ್ಟ್ ಬೇಸ್ಡ್, ಕಾನ್ಸೆಪ್ಷಿಯಲ್, ಏನು ಕಾನ್ಸೆಪ್ಟ್ ಇದೆ, ಎಂಪರಿಕಲ್ ಇದೆಯಾ, ಹೌ ಇಟ್ ಈಸ್ ರಿಲೇಟೆಡ್ ಟು ಅವರ್ ಲೈಫ್, ಡೇ ಟು ಡೇ ಲೈಫ್ಗೆ ಹೇಗಾಗ್ತಿದೆ. ಆ್ಯಕ್ಷನ್ ರಿಸರ್ಚ್, ಇದ್ರ ಬಗ್ಗೆ ಈಗ ರೀಸೆಂಟಾಗಿ ತುಂಬ ಕ್ವಶನ್ಸ್ ಕೇಳ್ತಿದ್ದಾರೆ. ಆ್ಯಕ್ಷನ್ ರಿಸರ್ಚ್ ಅಂತಂದರೆ ಈಗ ಪ್ರೆಸೆಂಟ್ಗೆ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಇಮಿಡಿಯೇಟ್ಲಿ ನನಗೆ ಏನು ಸೊಲ್ಯೂಷನ್ ಬೇಕು, ಅದಕ್ಕೆ ನಾನು ಎಂತ ಕರಿತೀನಿ, ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ತೀನಿ. ಓಕೆ, ಇದನ್ನೆಲ್ಲ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಆಫ್ ರಿಸರ್ಚ್ ಇದೆ, ಅದಕ್ಕೆ ಸರ್ವೆ ಅಂತ ಹೇಳ್ತಾರೆ. ಆ ಸರ್ವೆ ಮಾಡಿದ್ದೀನಿ, ಆಲ್ರೆಡಿ ಒಂದು ಥಿಯರಿ ಇದೆ, ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ದಟ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್. ಫಾರ್ ಎಕ್ಸಾಂಪಲ್, ಈಗ ಮಿಡ್ ಡೇ ಮೀಲ್ ಇದೆ, ಅದು ಇಂಪ್ಲಿಮೆಂಟ್ ಆಗಿದೆ. ಸೊ ಅದರದ್ದು ಪೋಸ್ಟ್ ಎಫೆಕ್ಟ್ ಏನಾಗ್ತಾ ಇದೆ, ಅದರಿಂದ ಏನು ಲಾಭ ಆಗ್ತಾ ಇದೆ, ಸೊ ಹುಡುಗರಿಗೆ ಲಾಭ ಆಗ್ತಾ ಇದೆಯಾ, ಲಾಭ ಆಗ್ತಾ ಇಲ್ವಾ, ಅದನ್ನು ಕಂಡುಹಿಡಿತೀನಲ್ಲ, ಅದಕ್ಕೆ ಎಕ್ಸ್ ಪೋಸ್ಟೋ ಫ್ಯಾಕ್ಟೋ ಸರ್ವೆ ಅಂತ ಹೇಳ್ತಾರೆ. ಆ ಥರ ಹಿಸ್ಟಾರಿಕಲ್, ಆಲ್ರೆಡಿ ಒಂದು ಆಗೋಗಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಲ್ಲ ಥ್ರೂ ಸರ್ವೆ, ಅದಕ್ಕೆ ಹಿಸ್ಟಾರಿಕಲ್ ಅಂತ ಹೇಳ್ತಾರೆ. ಇನ್ನೊಂದು ಅನಾಲಿಟಿಕಲ್. ಸೊ ಅನಾಲಿಟಿಕಲ್ ಕ್ವಶನ್ಸ್ ಹಾಕ್ಕೊಂಡು ಅದನ್ನು ಸರ್ವೆ ಮಾಡ್ತಿರಲ್ಲ, ಅದಕ್ಕೆ ಅನಾಲಿಟಿಕಲ್ ಸರ್ವೆ ಅಂತ ಹೇಳ್ತಾರೆ. ಸೊ ಹೀಗೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಬರ್ತಾ ಹೋಗ್ತವೆ. ಅಗೇನ್ ಈಗ ಇನ್ ಡೀಟೇಲ್ ಆಗಿ ನೋಡ್ತಾ ಹೋದರೆ, ಬೇಸ್ಡ್ ಆನ್ ಲಾಜಿಕ್ ಅಂದರೆ ಎರಡು ಥರ, ಇಂಡಕ್ಟಿವ್ ಅಪ್ರೋಚು, ಡಿಡಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಇಂಡಕ್ಟಿವ್ ಅಪ್ರೋಚ್ ಅಂದರೆ ಬಾಟಮ್ ಅಪ್ ರಿಸರ್ಚ್. ಈಗ ಏನು ಮಾಡ್ತೀವಿ ಅಂದರೆ, ರೀಸನಿಂಗ್ ಏಮ್ಸ್ ಅಟ್ ಡೆವಲಪಿಂಗ್ ಎ ಥಿಯರಿ. ನನಗೆ ಕಾಸ್ ಬೇಕು, ಎಫೆಕ್ಟ್ ಬೇಕು. ಫಸ್ಟು ಕಾಸ್ ತೊಗೊಳ್ತೀನ, ಫಸ್ಟು ಎಫೆಕ್ಟ್ ತೊಗೊಳ್ತೀನಿ. ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, ಇಂಡಕ್ಟಿವ್ ಅಪ್ರೋಚು, ಡಿಡಕ್ಟಿವ್ ಅಪ್ರೋಚ್ ಅಂತೀನಿ. ಬಾಟಮ್ ಅಪ್ ಅಪ್ರೋಚ್ ಅಂತಂದರೆ ಲೋಯರ್ ಲೆವೆಲಿಂದ ಹೋಗ್ತೀನಿ ನಾನು. ಫಸ್ಟ್ ಏನು ಮಾಡ್ತೀನಿ, ನಾನು ಥಿಯರಿ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂಥದಕ್ಕೆ ಇಂಡಕ್ಟಿವ್ ಎಫೆಕ್ಟ್. ಕೆಲವು ಸಲ ಏನಾಗಿದೆ, ಆಲ್ರೆಡಿ ಥಿಯರಿ ಇದೆ, ಆ ಥಿಯರಿಗೆ ನಾನು ಹೈಪಾಥಿಸಿಸ್ ಇದೆ, ಅದು ಸರಿನಾ ತಪ್ಪು, ಅದು ನೆಗೆಟಿವ್ ಹೈಪಾಥಿಸಿಸ್, ಪಾಸಿಟಿವ್ ಹೈಪಾಥಿಸಿಸ್, ಅದನ್ನು ನೋಡೋಕ್ಕೆ ಹೋಗ್ತೀನಲ್ಲ, ಅದಕ್ಕೆ ನಾನು ಅಂತ ಕರಿತೀನಿ ಡಿಡಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀನಿ, ಅಥವಾ ಟಾಪ್ ಅಪ್ರೋಚ್ ಅಂತ ಹೇಳ್ತಾರೆ. ಅದೇ ರೀತಿ ಬೇಸ್ಡ್ ಆನ್ ಪ್ರೋಸೆಸ್ ಮಾಡೋದಾದರೆ ಎರಡು ಥರ ಮಾಡ್ತೀವಿ, ಒಂದು ಕ್ವಾಂಟಿಟೇಟಿವ್, ಇನ್ನೊಂದು ಕ್ವಾಲಿಟೇಟಿವ್.
ಸೊ ಕ್ವಾಂಟಿಟೇಟಿವ್ ಅಂತಂದರೆ ಕ್ವಾಂಟಿಟಿ ಅಂತ ಹೇಳಿದಾಗ ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ನಂಬರ್. ಸೊ ಯಾವ ನಂಬರ್ ಇರ್ಬೋದು, ಗ್ರಾಫ್ಸ್ ಇರ್ಬೋದು, ಅಂಥದಕ್ಕೆ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಸೈನ್ಸಸ್ಸಲ್ಲಿ, ಹಿಸ್ಟ್ರಿನಲ್ಲಿ, ಹೆಲ್ತ್ ಸೈನ್ಸಸ್ಸಲ್ಲಿ, ಎಜುಕೇಷನಲ್ಲಿ ಈ ಮೆಥಡ್ನ ಯೂಸ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಅಂತಂದರೆ ನಾನು ಅಬ್ಸರ್ವ್ ಮಾಡೋದು, ನಾನ್ ನ್ಯೂಮರಿಕಲ್ ಡೇಟಾ ಇದು, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅದು ಹೇಗೆ ಬರುತ್ತೆ ಅಂಥದಕ್ಕೆ ನಾನು ಅಂತ ಕರಿತೀನಿ ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಅಂತೀವಿ. ಕ್ವಾಂಟಿಟಿ ಅಂದರೆ ನಂಬರ್, ಕ್ವಾಲಿಟಿ ಅಂತಂದರೆ ಅದು ಕ್ವಾಲಿಟಿ ಹೇಗಿದೆ ಅಂತ ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ, ಬಯಾಲಜಿ, ಕೆಮಿಸ್ಟ್ರಿ, ಸೈಕಾಲಜಿಕಲಿ, ಸೋಷಿಯಾಲಜಿ, ಇದರಲ್ಲೆಲ್ಲ ನಾನು ಏನು ಮಾಡ್ತಾ ಹೋಗ್ತೀನಿ, ಕ್ವಾಲಿಟೇಟಿವ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಬೇಸ್ಡ್ ಆನ್ ಆಬ್ಜೆಕ್ಟಿವ್, ನಾವು ಯಾವ ಆಬ್ಜೆಕ್ಟಿವ್ ತೊಗೊಂಡಿದ್ದೀನಿ, ರಿಸರ್ಚ್ ಆಬ್ಜೆಕ್ಟಿವ್ ನಾನು ಮುಂಚೆನೇ ಹೈಲೈಟ್ ಮಾಡಿದ್ದೀನಿ, ಯಾವ ಆಬ್ಜೆಕ್ಟ್ ಮೇಲೆ ಇದನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಎರಡು ಥರ ಹೇಳ್ತಾರೆ. ಎರಡು ಥರ ಹೇಳ್ತಾರೆ. ಒಂದು ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತಾರೆ, ಅಂದರೆ ಯೂಸಸ್ ಅ ವೈಡ್ ವೇರಿಯಂಟ್ ರಿಸರ್ಚ್ ಮೆಥಡ್ಸ್ ಟು ಇನ್ವೆಸ್ಟಿಗೇಟ್ ಒನ್ ಆರ್ ಮೋರ್ ವೇರಿಯಬಲ್ಸ್. ಸೊ ಇದು ಡಿಸ್ಕ್ರಿಪ್ಟಿವ್ ಮಾಡ್ತಾ ಹೋಗೋದು. ಅದೇ ಥರ ಕಾರ್ರಿಲೇಷನ್ ಅಂದರೆ ಐ ಆಮ್ ಗೋಯಿಂಗ್ ಟು ಕಂಪೇರ್, ಒಂದು ಕಂಟ್ರೋಲ್ ಅಂತ ಇಟ್ಕೊಳ್ತೀನಿ, ಇನ್ನೊಂದಿನ ವೇರಿಯಬಲ್ಸ್ನ ಇಟ್ಕೊಂಡು ಹೇಗಾಗುತ್ತೆ ಅಂತ. ಸೊ ಅದು ಮಾಡಿದಾಗ ಅದು ಪಾಸಿಟಿವ್ ಕಾರ್ರಿಲೇಷನ್ ಆಗ್ಬೋದು, ನೆಗೆಟಿವ್ ಕಾರ್ರಿಲೇಷನ್ ಆಗ್ಬೋದು, ಇಲ್ಲಾಂದರೆ ಝೀರೋ ಕಾರ್ರಿಲೇಷನ್ ಆಗ್ಬೋದು. ಯಾವುದೋ ಎರಡು ವೇರಿಯಬಲ್ ತೊಗೊಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಡಯಟ್ ಮತ್ತು ಫ್ಯಾಟ್ನೆಸ್ಸು ಎರಡರದ್ದು ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡು. ಸೊ ಅದು ಯಾವುದೊಂದು ಆಲ್ರೆಡಿ ಹೈಪಾಥಿಸಿಸ್ ಇದೆ ನನ್ನ ಹತ್ರ, ಹೈಪಾಥಿಸಿಸ್ನ ತೊಗೊಂಡು ನಾನು ಏನು ಮಾಡ್ತೀನಿ, ಅದರ ಕಾರ್ರಿಲೇಷನ್ನ ಟ್ರೈ ಮಾಡ್ತೀನಿ. ಸೊ ಅದೇನಾಗಿರ್ಬೋದು, ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಇಲ್ಲಾಂದರೆ ದೇರ್ ವೋಂಟ್ ಬಿ ಎನಿ ರಿಲೇಷನ್ಶಿಪ್ ಇಲ್ದಲೇ ಇರ್ಬೋದು. ಅದಕ್ಕೆ ಏನಂತ ಕರಿತೀವಿ, ನೆಗೆಟಿವ್ ಅಂತೀವಿ. ಅಂಥ ಟೈಪ್ ಆಫ್ ಅನಾಲಿಸಿಸ್ಗೆ ಅಥವಾ ಅಂಥ ಟೈಪ್ ಆಫ್ ರಿಸರ್ಚ್ಗೆ ನಾನು ರೇಷನಲ್ ರಿಸರ್ಚ್ ಅಂತ ಹೇಳ್ತೀನಿ. ಆ ಥರ ಬೇಸ್ಡ್ ಆನ್ ಆಬ್ಜೆಕ್ಟಿವ್. ಅಗೇನ್ ಅದೇ ಥರ ಎರಡು ಹೇಳ್ದಂಗೆ ಮೂರನೇದು ಎಕ್ಸ್ಪ್ಲೋರೇಟರಿ ಅಂತ ಹೇಳ್ತಾರೆ. ಇದನ್ನು ಏನು ಮಾಡ್ತೀನಿ, ಅದೊಂದು ಇನ್ವೆಸ್ಟಿಗೇಷನ್ ಪ್ರಾಬ್ಲಮ್ನ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಸೊ ಅದನ್ನೇನು ಮಾಡ್ತೀನಿ, ನಾನು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತೀನಿ. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀನಿ. ಸೊ ಅಂಥದಕ್ಕೆ ಏನಂತ ಕರಿತೀನಿ ನಾನು ಎಕ್ಸ್ಪ್ಲೋರಿ ರಿಸರ್ಚ್ ಅಂತ ಹೇಳ್ತೀವಿ. ಎಕ್ಸ್ಪೆರಿಮೆಂಟಲ್ ಅಂತಂದರೆ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಇಟ್ಸ್ ಎ ಟೈಪ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಮಾಡೋಕ್ಕೆ ಹೋಗ್ತೀನಲ್ಲ, ಅಥವಾ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮಾಡೋಕ್ಕೆ ಹೋಗ್ತೀನಲ್ಲ. ಸೊ ಅಂಥದಕ್ಕೆ ಏನಂತ ಕರಿತೀನಿ ನಾನು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟ್ಸ್ ಅವರು ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಬೇಸ್ಡ್ ಆನ್ ಅಪ್ಲಿಕೇಶನ್, ನಾವು ಯಾವ ಥರ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಒಂದು ಪ್ಯೂರ್ ಅಥವಾ ಫಂಡಮೆಂಟಲ್ ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ಯಾವುದೋ ಒಂದು ಸೈಂಟಿಫಿಕ್ ನಾಲೆಡ್ಜ್, ಸೈಂಟಿಫಿಕ್ಕಾಗಿ ಏನೋ ಒಂದು ಕಂಡುಹಿಡಿಯೋಕ್ಕೆ ಹೋಗ್ತೀನಲ್ಲ, ಅಂಥದಕ್ಕೆ ಏನಂತ ಕರಿತೀನಿ ಪ್ಯೂರ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀನಿ. ಅಪ್ಲೈಡ್ ರಿಸರ್ಚ್ ಅಂದರೆ ಏನು ಅಂತಂದರೆ, ಸೊ ನಾನು ಏನೋ ಒಂದು ಕಂಡುಹಿಡಿದ್ರೆ ಹೌ ಐ ಆಮ್ ಗೋಯಿಂಗ್ ಟು ಅಪ್ಲೈ ಟು ಜನರಲ್ ಪಬ್ಲಿಕ್, ಅದನ್ನು ಯಾವ ಥರ ಇನ್ಸ್ಟ್ರುಮೆಂಟೇಷನ್ ಮಾಡ್ತೀನಿ, ಯಾವ ಥರ ಅದಕ್ಕೆ ಹೆಲ್ಪ್ ಮಾಡಿ. ಈಗ ಎಕ್ಸ್ರೇ ಕಂಡುಹಿಡಿದು ಎಕ್ಸ್ರೇಯಿಂದ ಹೇಗೆ ಹೆಲ್ಪ್ ಆಗ್ತಾ ಇದೆ ಕಾಮನ್ ಪೀಪಲ್ಗೆ, ಆಯ್ತಾ. ನಾವು MRIನ ಕಂಡುಹಿಡ್ಕೊಂಡ್ವಿ. ಸೊ ಹೌ MRI ಈಸ್ ಯೂಸ್ಫುಲ್ ಟು ಮ್ಯಾನ್. ಸೊ MRI ಅನ್ನೋದೇನು, ಅದು NMR ಸ್ಪೆಕ್ಟ್ರೋಸ್ಕೋಪಿ, ಅದು ಪ್ಯೂರ್ ಸೈನ್ಸ್. ಅದ್ರದ್ದು ಅಪ್ಲಿಕೇಶನ್ ಏನಿದೆ ಅದು MRI ಆಯಿತು, ಅದು ಅಪ್ಲೈಡ್ ರಿಸರ್ಚ್ ಆಗುತ್ತೆ. ಸೊ ಆ ಥರದ್ದು ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಥವಾ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದೇರ್ ಕಾನ್ಸೆಪ್ಟ್, ಯಾವ ಥರ ಕಾನ್ಸೆಪ್ಟ್ ಇದೆ ಅನ್ನೋದ್ರ ಮೇಲೆ ಮಾಡ್ತಾ ಹೋಗ್ತೀವಲ್ಲ, ಅದೇನು ಅಂತಂದರೆ ಅಬ್ಸ್ಟ್ರಾಕ್ಟ್, ಯಾವುದೊಂದು ಸಮ್ ಅಬ್ಸ್ಟ್ರಾಕ್ಟ್ ಥಿಯರಿ, ಅಬ್ಸ್ಟ್ರಾಕ್ಟ್ ಐಡಿಯಾ ತೊಗೊಳ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದು ಆಗುತ್ತಾ ಇಲ್ವಾ ಅಂತ ರಿಲೇಟ್ ಮಾಡೋಕ್ಕೆ ಹೋಗ್ತೀನಿ. ಇದನ್ನು ಯೂಶಲಿ ಫಿಲಾಸಫರ್ಸು, ಥಿಂಕರ್ಸು ಯೋಚನೆ ಮಾಡ್ತಾ ಆ ಥರದವರು ಅದನ್ನು ಯೂಸ್ ಮಾಡ್ತಾರೆ. ಎಂಪಿರಿಕಲ್ ರಿಸರ್ಚ್ ಅಂತಂದರೆ ಎಕ್ಸ್ಪೆರಿಮೆಂಟಲ್ಲೇ, ಅದು ಈಗ ಸದ್ಯಕ್ಕೆ ಇರುವಂಥದ್ದೇನು, ಅದ್ರದ್ದು ಅಬ್ಸರ್ವೇಷನ್ ಏನು, ಅದ್ರ ಮೇಲೆ ಮಾಡ್ತೀನಿ. ಅದಕ್ಕೆ ಏನಂತ ಕರಿತೀನಿ ಎಂಪಿರಿಕಲ್. ಆ್ಯಕ್ಚುಲಿ ಪ್ರೆಸೆಂಟ್ ಸಿನಾರಿಯೋ ಏನಿದೆಯಲ್ಲ, ಆ್ಯಕ್ಚುಯಲ್ ಸಿನಾರಿಯೋ ಏನಿದೆಯಲ್ಲ, ವರ್ಲ್ಡ್ ಸಿನಾರಿಯೋ ಏನಿದೆಯಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ನಾನು ರಿಸರ್ಚ್ ಮಾಡಿದ್ರೆ ಅಂಥದಕ್ಕೆ ಎಂಪಿರಿಕಲ್ ರಿಸರ್ಚ್ ಅಂತ ಹೇಳ್ತೀನಿ. ಆ್ಯಕ್ಷನ್ ರಿಸರ್ಚ್ ಅಂತಂದರೆ ಏನು ಅಂತಂದರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಈಗ ಸದ್ಯಕ್ಕೆ ಏನಿದೆ, ಈಗ ತಕ್ಷಣಕ್ಕೆ ನನಗೆ ಏನು ಪ್ರಾಬ್ಲಮ್ ಇದೆ, ಸೊ ಇಮಿಡಿಯೇಟ್ಲಿ ವಾಟ್ ಆ್ಯಕ್ಷನ್ ಹ್ಯಾವ್ ಟು ಟೇಕ್, ಅಂಥದಕ್ಕೆ ಏನಂತ ಕರಿತೀನಿ ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀನಿ. ಅದು ಪಾರ್ಟಿಸಿಪೇಟರಿ ಆಗಿರ್ಬೋದು, ಕೊಲಾಬ್ರೇಟರಿ ಆಗಿರ್ಬೋದು, ಸೈಕ್ಲಿಕಲ್ ಬೇಸಲ್ಲಿ ಇರ್ಬೋದು, ಇಂಥ ಯಾವ ಥರ ಬೇಕಾದ್ರೂ ನಾನು ಏನು ಮಾಡ್ಬೋದು, ಇಮಿಡಿಯೇಟ್ಲಿ ನನಗೀಗ ಅದು COVID-19 ಇದೆ, ಈಗ ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಫಾರ್ ದಿ ಡ್ರಗ್. ಸೊ ದಟ್ ಇಸ್ ಅ ಆ್ಯಕ್ಷನ್ ರಿಸರ್ಚ್. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತಂದರೆ ಫಸ್ಟು ಪ್ಲ್ಯಾನ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ರಿಫ್ಲೆಕ್ಟ್ ಮಾಡಬೇಕು. ಸೇಮ್ ಸೀಕ್ವೆನ್ಸ್ ಆಫ್ ದಿ ಸ್ಟೆಪ್ಸ್ ಇನ್ ಆ್ಯಕ್ಷನ್ ರಿಸರ್ಚ್ ಅನ್ನೋದು KSET-ಅಲ್ಲೂ ಕೇಳಿದ್ದಾರೆ, ನೆಟ್ಟಲ್ಲೂ ಕೇಳಿದ್ದಾರೆ. 2-3 ಸಲ ಇದೇ ಸೀಕ್ವೆನ್ಸ್ ಏನಿದೆಯಲ್ಲ, ರಿಲೇಟೆಡ್ ಟು ಸೀಕ್ವೆನ್ಸ್ ಕ್ವಶನ್ ಏನಾಗಿದೆ, ರಿಪೀಟ್ ಆಗಿದೆ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಇಮಿಡಿಯೇಟಾಗಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಕಂಡುಹಿಡಿತೀನಲ್ಲ, ಅದನ್ನೇ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀನಿ. ಅದಾದಮೇಲೆ ಸರ್ವೆ ಅಂತ ಹೇಳಿದೆ, ಮೋಸ್ಟ್ ಕಾಮನ್ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಸರ್ವೇಸ್ ಅಂತ ಕರಿತೀವಿ. ಅದನ್ನು ಕ್ವಶನೇರ್ ಫಾರ್ಮಲ್ಲಿ ಕೇಳ್ಬೋದು, ರಿಟರ್ನ್ ಕೇಳ್ಬೋದು, ಇಂಟರ್ವ್ಯೂ ಮಾಡ್ಬೋದು, ಆನ್ಲೈನಲ್ಲಿ ಕೇಳ್ಬೋದು, ಓವರ್ ಫೋನ್ ಕೇಳ್ಕೊಬೋದು, ಅಥವಾ ವೀಡಿಯೋಸ್ ಮಾಡ್ಕೋಬೋದು. ಇಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು ಸರ್ವೆ ಅಂತ ಹೇಳ್ತೀವಿ.
ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳೋಕೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇ ಬಂದಿರೋರು ಇದ್ದಾರೆ. ಸೊ ಆ ಕಾಲೇ ಬಂದಿರೋರ ಬಗ್ಗೆ ನಾನು ಏನು ಮಾಡಬೇಕು, ಏನೋ ಒಂದು ಅದನ್ನು ಓದಬೇಕು ಅಂದರೆ ಅವ್ರನ್ನೆಲ್ಲ ಏನು ಮಾಡ್ತೀನಿ, ಯಾರಿದ್ದಾರಲ್ಲ ಅದನ್ನೆಲ್ಲ ಏನು ಮಾಡ್ತೀನಿ, ನಾನು ಅವ್ರದ್ದು ಡೀಟೇಲ್ಸ್ ತೊಗೊಳ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ, ಕ್ವಶನ್ ಮಾಡ್ತೀನಿ. ಸೊ ಅವ್ರಿಗೆ ಏನೇನಾಯ್ತಲ್ಲ ದೇರ್ ಎಕ್ಸ್ಪೀರಿಯನ್ಸ್ನ ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸರ್ವೆ ಅಂತ ಕರಿತೀವಿ. ಸರ್ವೆ ಮೆಥಡ್ ಆಫ್ ಅನಲೈಸಿಂಗ್ ಅಥವಾ ಸರ್ವೆ ಮೆಥಡ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ. ಹಿಸ್ಟಾರಿಕಲ್ ಮೆಥಡ್ ಅಂದರೆ ಆಲ್ರೆಡಿ ಆಗೋಗಿದೆ. ಸೊ ಆಲ್ರೆಡಿ ಇದೆ, ಅದ್ರ ಬಗ್ಗೆ ಆಲ್ರೆಡಿ ಸಮ್ ಟೆಕ್ನಿಕ್ಸ್ ಇದೆ, ಅದನ್ನೇನು ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಮಾಡ್ತಾ ಹೋಗ್ತೀನಲ್ಲ, ಅಂಥದಕ್ಕೆ ಏನಂತ ಕರಿತೀನಿ, ಹಿಸ್ಟಾರಿಕಲ್ ಮೆಥಡ್. ಅನಾಲಿಟಿಕಲ್ ಸ್ಟಡೀಸ್ ಅಂತ ಅಂದರೆ ಈಗ ಒಂದು ಯಾವುದೋ ಹೈಪಾಥಿಸಿಸ್ ಇದೆ, ಅದು ಸರಿಯಾ ತಪ್ಪ. ನಾನು ಮುಂಚೆಲ್ಲ ಹೇಳ್ದಂಗೆ ವಿಟಮಿನ್ಗೂ ಮತ್ತು ನಮ್ಮ ಕೂದಲು ಬೀಳೋದಕ್ಕೂ ಏನೋ ಸಂಬಂಧ ಇದೆಯಾ, ದಟ್ ಐ ಆಮ್ ಗೋಯಿಂಗ್ ಟು ಐಡೆಂಟಿಫೈ. ಸೊ ಯಾರೋ ಒಬ್ರು ಏನೋ ಹೇಳಿದ್ದಾರೆ, ಅದು ಇದೆಯಾ ಇಲ್ವಾ ಅಂತ ನಾನು ಏನು ಮಾಡ್ಕೊಳ್ತೀನಿ, ಡಿಸೈಡ್ ಮಾಡ್ಕೊಳ್ತೀನಿ. ಅದಕ್ಕೆ ವೇರಿಯಬಲ್ಸ್ ಏನಿದೆಯಲ್ಲ, ವೇರಿಯಬಲ್ಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಸ್ಟಡಿ ಮಾಡ್ತಾ ಹೋಗ್ತೀನಿ. ಆ ಥರ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಕ್ಯಾರಿಡ್ ಔಟ್ ಆಫ್ಟರ್ ದಿ ಇನ್ಸಿಡೆಂಟ್. ಈಗ ಯಾವುದೋ ಒಂದು ಪಾಲಿಸಿನ ಅಡಾಪ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಏನಾಗುತ್ತೆ ಅದರದ್ದು ಪೋಸ್ಟ್, ಅದರ ಆದಮೇಲೆ ಏನಾಯಿತು, ಅದು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಏನಾಯಿತು, ಇನ್ಸಿಡೆಂಟ್ ಆದಮೇಲೆ ಏನಾಯಿತು ಅಂತ ನಾನು ಸ್ಟಡಿ ಮಾಡ್ತೀನಲ್ಲ, ಅದಕ್ಕೆ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಅಂತ ಹೇಳ್ತಾರೆ. ಇದು ಕಾಸ್ಟ್ಲಿ, ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಟು ಕಂಡಕ್ಟ್. ರಿಸರ್ಚರ್ ಇಂಟೆಂಡೆಡ್ ಟು ಎಕ್ಸ್ಪ್ಲೋರ್ ದಿ ಎಫೆಕ್ಟ್ ಆಫ್ ದಿ ಪಾಸಿಬಲ್ ಫ್ಯಾಕ್ಟರ್ ಫಾರ್ ಆರ್ಗನೈಸೇಷನ್ ಆಫ್ ಎಫೆಕ್ಟಿವ್ ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್. ದಿಸ್ ಇಸ್ ಅನ್ ಎಕ್ಸಾಂಪಲ್. ಈಗ ಮಿಡ್ ಡೇ ಮೀಲ್ ಇಂಟರ್ವೆನ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಔಟ್ಕಮ್ ಏನಾಗ್ತದೆ, ಅದರದ್ದು ಇಂಪ್ಯಾಕ್ಟ್ ಏನಾಗ್ತಾಯಿದೆ, ಅದನ್ನು ನೋಡ್ತಾ ಹೋಗ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಎಕ್ಸ್ಪ್ಯಾಕ್ಟು ರಿಸರ್ಚ್ ಅಂತ. ಎಗೇನ್ ಇದಕ್ಕೆ ಹೇಗೆ ಮಾಡಬೇಕು ಅಂತಂದರೆ, ನಾನು ಡೇಟಾ ಕಲೆಕ್ಷನ್ಗೆ ಹೋಗಬೇಕು ಅಂತಂದರೆ ಡೇಟಾ ಕಲೆಕ್ಷನ್ ಹೇಗೆ ಮಾಡಬೇಕಾಗತ್ತೆ ನಾನು ಅಂತಂದರೆ, ಈಗ ಸರ್ವೆ ಮೆಥಡ್ಗೆ ಹೋಗ್ತೀನಿ ಅಂತಂದರೆ ಐ ಹ್ಯಾವ್ ಟು ಡೂ ಫಾರ್ ಡೇಟಾ ಕಲೆಕ್ಷನ್. ಸೊ ಡೇಟಾ ಕಲೆಕ್ಷನ್ ಅಂದರೆ ಏನು, ಗ್ಯಾದರಿಂಗ್ ದಿ ಇನ್ಫಾರ್ಮೇಷನ್ ಅಥವಾ ಅಬ್ಸರ್ವೇಷನ್ಸು ಅಥವಾ ಮೆಷರ್ಮೆಂಟ್ ಮಾಡ್ತಾ ಹೋಗ್ತೀನಿ, ಅದಕ್ಕೆ ಏನಂತ ಕರಿತೀನಿ, ಡೇಟಾ ಕಲೆಕ್ಷನ್ ಅಂತ ಹೇಳ್ತೀನಿ. ಇಟ್ಸ್ ಎ ಬೇಸ್, ಇಟ್ಸ್ ಎ ರಾ ಮೆಟೀರಿಯಲ್ ಫಾರ್ ದಿ ಅನಾಲಿಸಿಸ್. ಸೊ ನಾನು ಏನೋ ಒಂದು ರಿಸರ್ಚ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಫಸ್ಟ್ ನನಗೆ ವೆರಿ ನೆಸೆಸರಿ ರಾ ಮೆಟೀರಿಯಲ್ ಅಂದರೆ ಐ ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದಟ್. ಸೊ ಅಂಥದಕ್ಕೆ ಏನಂತ ಕರಿತೀನಿ, ನಾನು ಡೇಟಾ ಅಂತ ಹೇಳ್ತೀನಿ. ಆ ಡೇಟಾನ 2 ಥರ ಕ್ಲಾಸಿಫೈ ಮಾಡ್ತಾರೆ, ಪ್ರೈಮರಿ ಡೇಟಾ ಅಥವಾ ಸೆಕೆಂಡ್ರಿ ಡೇಟಾ ಅಂತ ಹೇಳ್ತಾರೆ. ಒರಿಜಿನಲಿ ಕಲೆಕ್ಟ್ ಮಾಡಿದರೆ ಅದನ್ನು ಪ್ರೈಮರಿ ಡೇಟಾ ಅಂತ ಹೇಳ್ತಾರೆ. ಅದನ್ನು ಹೆಂಗೆ ತೊಗೊಳ್ಳೋದು ಡೇಟಾ ಅಂತಂದರೆ, ಕ್ವಶನೇರ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಇಂಟರ್ವ್ಯೂ ಮಾಡ್ಬೋದು, ಅಥವಾ ಎಕ್ಸ್ಪೆರಿಮೆಂಟ್ನ ಮಾಡಿ ಮೆಷರ್ಮೆಂಟ್ನ ಮಾಡ್ಕೊಳ್ಳುವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಡೇಟಾ ಅಂತ ಹೇಳ್ತೀವಿ. ಇದು ಟೈಮ್ ಕನ್ಸ್ಯೂಮಿಂಗು, ಬಿಕಾಸ್ ನಾವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಿ. ಎಕ್ಸ್ಪೆನ್ಸಿವ್ ಆಲ್ಸೋ, ಬಿಕಾಸ್ ಪಾಪ್ಯುಲೇಷನ್ ನನಗೆ ಸೈಜ್ ಏನಾಗಿರಬೇಕು, ಸ್ಯಾಂಪಲ್ ಸೈಜ್ ಏನಾಗಿರಬೇಕು, ಜಾಸ್ತಿ ತೊಗೊಂಡು ಮಾಡಬೇಕಾಗತ್ತೆ, ಹಾಗಾಗಿ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಆದರೆ ಔಟ್ಕಮ್ ಏನು ಬರುತ್ತಲ್ಲ, ಅಪ್ಡೇಟ್ ಆಗಿರುತ್ತೆ, ಆ್ಯಕ್ಯುರೇಟ್ ಆಗಿರುತ್ತೆ. ಸೋರ್ಸ್ ಇಸ್ ಅಥೆಂಟಿಕ್. ನಾನೇ ಮಾಡಿರೋದ್ರಿಂದ ನಾನು 100% ಶೂರು ನಾನು ಏನು ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಏನು ಇನ್ಫಾರ್ಮೇಷನ್ ಇದೆ ನಂತರ ಅದು ಕರೆಕ್ಟ್ ಅಂತ. ಆದರೆ ಸೆಕೆಂಡ್ರಿ ಡೇಟಾ ಅಂತಂದರೆ ನಾನು ಕಲೆಕ್ಟ್ ಮಾಡಿರೋದಲ್ಲ, ಒರಿಜಿನಲಿ ಕಲೆಕ್ಟ್ ಮಾಡಿರೋದಲ್ಲ, ಯಾರೋ ಕಲೆಕ್ಟ್ ಮಾಡಿರೋದನ್ನ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ಇಟ್. ಇದು ಏನಾಗುತ್ತೆ ಅಂತಂದರೆ ಕೆಲವು ಸಲ ನಾನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸೆನ್ಸಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೆನ್ಸಸ್ಸು ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಪರ್ಸನ್ ಥ್ರೂಔಟ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಥವಾ ಥ್ರೂಔಟ್ ದಟ್ ಕಂಟ್ರಿ ಐ ಕ್ಯಾನಾಟ್ ಡೂ ಇಟ್. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗುತ್ತೆ, ಆ ಸೆನ್ಸಸ್ ಅವ್ರು ಆಲ್ರೆಡಿ ಮಾಡಿದಾಗ, ಇದು ಅಗೇನ್ ಒನ್ಸ್ ಇನ್ 10 years ಮಾಡ್ತಾರೆ. ಸೊ ಆ ಡೇಟಾ ತೊಗೊಂಡು ನಾನು ಮಾಡಬೇಕಾಗತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಡೇಟಾ ಅಂತ ಹೇಳ್ತೀವಿ. ಎಲ್ಲಿಂದ ಸಿಗುತ್ತೆ ಅಂದರೆ, ಬುಕ್ಸಲ್ಲಿ ಸಿಗುತ್ತೆ, ಇಯರ್ ಬುಕ್ ಸಿಗುತ್ತೆ, ಜರ್ನಲ್ ಸಿಗುತ್ತೆ, ಥೀಸಿಸ್ಸು ಅಥವಾ ಡೆಸರ್ಟೇಷನ್ಸು, ಅಥವಾ ಕೆಲವೊಂದು ಸಲ ಅವರು ಇದನ್ನು ಹಾಕಿರ್ತಾರೆ. ಕೆಲವೊಂದು ಸಲ ಅವರು ಏನು ಮಾಡಿರ್ತಾರೆ ಅಂತಂದರೆ, ಡೇಟಾ ಬುಕ್ಗಳಿರುತ್ತೆ, ಆ್ಯನ್ಯುವಲ್ ರಿವ್ಯೂಸ್ ಇರುತ್ತೆ, ಅದರಲ್ಲಿ ಬೇಕಾದ್ರೂ ನಾನು ತೊಗೋಬೋದು. ಅಂಥದಕ್ಕೆ ನಾನು ಎಂತ ಕರಿತೀನಿ, ಸೆಕೆಂಡ್ರಿ ಡೇಟಾ ಅಂತ ಕರಿತೀನಿ. ಕೆಲವೊಂದು ಸಲ ಕ್ವಶನ್ ಕೇಳಿದರೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರೈಮರಿ ಡೇಟಾ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಸೆಕೆಂಡ್ರಿ ಡೇಟಾ ಅಂತ ಕೊಟ್ಬಿಟ್ಟು ಇದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಇದೇನು ಅಂದರೆ ಕ್ವಿಕ್ಕು ಮತ್ತು ಚೀಪಾಗಿ ಆಗುತ್ತೆ. ಬಟ್ ನನಗೆ ಔಟ್ಕಮ್ ಏನು ಬರುತ್ತಲ್ಲ, ಅದು ಅಪ್ ಟು ಡೇಟ್ ಇರಲ್ಲ, ಅಥವಾ ಕೆಲವೊಂದು ಸಲ ಅಬ್ಸೊಲ್ಯೂಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಸೆನ್ಸಸ್ನ ತೊಗೊಂಡ್ರೆ ನಾನು ಈಗ 10 years ಮಾಡ್ತಾರೆ ಅಂದರೆ 90 ಸೆನ್ಸಸ್ ತೊಗೊಂಡು ನಾನೀಗ ಅದನ್ನು ನಾನು ತೊಗೊಳ್ತೀನಿ ಅಂತಂದರೆ ಅದು ಆಗಿರಲ್ಲ. ಪ್ರೆಸೆಂಟ್ ಏನಿರುತ್ತೋ ಅದನ್ನು ತೊಗೋಬೇಕಾಗತ್ತೆ. ಕೆಲವೊಂದು ಸಲ ಹಾಗಾಗಿ ತುಂಬ ಹಳೆಯ ಇನ್ಫಾರ್ಮೇಷನ್ ಇದ್ದರೂ ಅದು ಅಬ್ಸೊಲ್ಯೂಟ್ ಆಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ರಿ ಡೇಟಾದಲ್ಲಿ ಅದು ಪ್ರಾಬ್ಲಮ್ ಇರುತ್ತೆ. ಸೋರ್ಸ್ ಇಸ್ ನಾಟ್ ಅವೈಲೇಬಲ್, ಎಲ್ಲಿಂದ ಅವೈಲಬಿಲಿಟಿ ಇರಲ್ಲ. ಅಗೇನ್ ಪ್ರೈಮರಿ ಸೋರ್ಸ್ ಡೇಟಾ ಎಲ್ಲಿಂದ ತೊಗೊಂಡಿರ್ಬೋದು ಅಂದರೆ, ಪರ್ಸ್ನಲ್ ರೆಕಾರ್ಡ್ಸು, ಲೆಟರ್ಸು, ಡೈರೀಸು, ಆಟೋಬಯೋಗ್ರಫೀಸು, ವಿಲ್ಸು, ಇದನ್ನೆಲ್ಲರೂ ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಅಫಿಷಿಯಲ್ ರೆಕಾರ್ಡ್ಸ್ ಅಂದರೆ ಗೌರ್ಮೆಂಟ್ ಇನ್ಫಾರ್ಮೇಷನ್ನು ಅಂಥದ್ದು. ಆಮೇಲೆ ಓರಲ್ ಟೆಸ್ಟ್ ಮನಿ ಆಫ್ ದಿ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್ಸ್. ಸೊ ಆ ಟ್ರೆಡಿಷನ್ ಕಸ್ಟಮ್ ಬಗ್ಗೆ ಯಾರೋ ಏನೋ ಹೇಳ್ತಾ ಇದ್ದಾರೆ, ಅದನ್ನು ನಾನು ಪ್ರೈಮರಿ ಸೋರ್ಸ್ ತೊಗೋಬೋದು. ಅದೇ ರೀತಿ ಇನ್ನೊಂದು ಥರ ಡೇಟಾ ಇದೆ, ಅದಕ್ಕೆ ಕ್ವಾಂಟಿಟೇಟಿವ್ ಡೇಟಾ, ಕ್ವಾಲಿಟೇಟಿವ್ ಡೇಟಾ ಅಂತ ಹೇಳ್ತಾರೆ. ಕ್ವಾಂಟಿಟಿ ಅಂತಂದರೆ, ಆಸ್ ಅ ನೇಮ್ ಇಂಡಿಕೇಟ್ಸ್, ಕ್ವಾಂಟಿಟಿ ಅಂದರೆ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್.
ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನಾಗಿರುತ್ತೆ, ಇದನ್ನ ಇಂಟರ್ವ್ಯೂ ರೇಷಿಯೋ ಸ್ಕೇಲ್ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ಅಂತಂದರೆ, ಈಗ ಒಂದು 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕಾಯಿಲೆ ಬಂದಿರೋ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಆ 100 ಜನದ್ದು ನಾನು ಏನು ಮಾಡ್ತೀನಿ ಅಂತಂದರೆ, ಅಷ್ಟು ಜನದ್ದು ನಾನು ಮಾಡೋಕ್ಕಾಗಲಿಲ್ಲ ಅಂತಂದರೆ 10 ಜನಕ್ಕೆ ಆಫ್ಟರ್ 10 ಒಂದು ಅದನ್ನು ಲಿಸ್ಟ್ ಮಾಡ್ತೀನಿ. 10ನೇವರು 20ನೇವರು 30ನೇವರು ಆ ಥರ ಮಾಡ್ತಾ ಹೋಗ್ತೀನಿ. ಸೊ ಆ ಥರ ನಾನು ಏನು ಮಾಡ್ತೀನಿ, ಮೆಷರ್ ಮಾಡ್ತಾ ಹೋಗ್ತೀನಿ. ಸೊ ಅಂಥದಕ್ಕೆ ಕ್ವಾಂಟಿಟೇಟಿವ್ ಅಂತ ಹೇಳ್ತಾರೆ. ಅದಕ್ಕೆ 0 ಪಾಯಿಂಟ್ ಇರುತ್ತೆ. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನನಗೆ ಇರುತ್ತೆ. ಯೂನಿಟ್ಸ್ ಆರ್ ಫಂಡಮೆಂಟಲ್ ಆರ್ ಡೆಫಿನೆಟ್ ವ್ಯಾಲ್ಯೂ. ಸೊ ಯೂನಿಟ್ಸ್ಗೆ ಒಂದು 20, 30, 50 ಅವ್ರ ವೆಯ್ಟ್ ಎಷ್ಟಿದೆ, ಹೈಟ್ ಎಷ್ಟಿದೆ ಅದೆಲ್ಲ ಇರುತ್ತಲ್ಲ, ಅಂಥದಕ್ಕೆ ಕ್ವಾಂಟಿಟೇಟಿವ್ ಅಂತಾರೆ. ಮೆಷರ್ ಈಸ್ ಆಬ್ಸಲ್ಯೂಟ್ ನಂಬರ್ ಇರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಸೈಜು, ವೆಯ್ಟು, ಇಯರು, ಲೆಂತು, ಏರಿಯಾ, ವಾಲ್ಯೂಮು, ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಅಂತಂದರೆ ಮೆಷರ್ಡ್ ಇಟ್ಸ್ ಕೆನಾಟ್ ಬಿ ಮೆಷರ್ಡ್ ಯೂಸಿಂಗ್ ಎ ಮೆಷರ್ಮೆಂಟ್. ಈಗ ಏನಂದರೆ ಬ್ಯೂಟಿ ಇರ್ಬೋದು, ಕಲರ್ ಇರ್ಬೋದು, ಆನೆಸ್ಟಿ ಇರ್ಬೋದು, ಪಂಕ್ಚುಯಾಲಿಟಿ ಇರ್ಬೋದು. ಸೊ ಇದನ್ನೆಲ್ಲ ನನಗೆ ಮೆಷರ್ ಮಾಡೋದಕ್ಕೆ ಆ್ಯಸ್ ಅನ್ ಆಬ್ಸಲ್ಯೂಟ್ ವ್ಯಾಲ್ಯೂ ಇಟ್ಸ್ ನಾಟ್ ಪಾಸಿಬಲ್. ಸೊ ಅಂಥದಕ್ಕೆ ಏನಂತ ಕರಿತೀವಿ, ಕ್ವಾಲಿಟೇಟಿವ್ ಅಂತ. ಇದಕ್ಕೆ 0 ಪಾಯಿಂಟ್ ಇರೋದಿಲ್ಲ. ಯೂನಿಟ್ಸ್ ಆರ್ ಡಿರೈವ್ಡ್ ಆ್ಯಂಡ್ ಇನ್ಫೈನೈಟ್ ವ್ಯಾಲ್ಯೂ. ಅದಕ್ಕೆ ಇನ್ಫೈನೈಟ್ ವ್ಯಾಲ್ಯೂ ಕೊಡೋಕ್ಕೆ ಆಗಲ್ಲ, ಬಟ್ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಆಮೇಲೆ ಮೆಷರ್ಮೆಂಟ್ ಇಸ್ ರಿಲೇಟಿವ್. ಸೊ ನಾನು ಮೆಷರ್ ಮಾಡಬೇಕು ಅಂದರೆ, ಈಗ ಕಲರ್ ಆಫ್ ದಿ ಪರ್ಸನ್ ಅಂದರೆ, ಈಗ ಯಾವುದೊಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಫೇರ್ನೆಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಆಫ್ಟರ್ ಆ್ಯಂಡ್ ಬಿಫೋರ್ ಏನಾಗುತ್ತೆ ಅಂತ ನಾನು ಮೆಷರ್ ಮಾಡಬೇಕು ಅಂತಂದರೆ ಇಟ್ಸ್ ಓನ್ಲಿ ಎ ರಿಲೇಟಿವ್. ಮುಂಚೆ ಹೇಗಿತ್ತು ಆಮೇಲೆ ಏನಿತ್ತು ಅಂತ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಕ್ವಾಲಿಟೇಟಿವ್ ಏನಾಗುತ್ತೆ, ರಿಲೇಟಿವ್ ಆಗಿದೆ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಸ್ ಆಯಿತು. ಡೇಟಾ ಕಲೆಕ್ಷನ್ ಯಾಕೆ ಮಾಡಬೇಕು ಅಂತಂದರೆ, ಇಂಟಿಗ್ರಿಟಿ ಆಫ್ ದಿ ರಿಸರ್ಚ್. ಸೊ ನನಗೆ ರಿಸರ್ಚ್ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋವಂಥದ್ದು, ಓವರ್ ಆಲ್ ಇನ್ಫಾರ್ಮೇಷನ್ ಕೊಡೋದು ಯಾವುದು ಅಂತಂದರೆ ನನ್ನ ಹತ್ರ ಇರುವಂಥ ಡೇಟಾ. ನಾನು ಮುಂಚೆ ಹೇಳಿದಂಗೆ ಇಟ್ಸ್ ಎ ಬೇಸ್ ಲೈನ್ ಫಾರ್ ಅವರ್ ರಿಸರ್ಚ್. ರೆಡ್ಯೂಸ್ ದಿ ಲೈಕ್ಲಿಹುಡ್ ಆಫ್ ದಿ ಎರರ್ಸ್. ಸೊ ನಾನು ಮಾಡೋದ್ರಿಂದ ಏನಾಗುತ್ತೆ, ಎರರ್ ಕಡಿಮೆ ಆಗ್ಬೋದು, ಡಿಸಿಷನ್ ಮಾಡ್ಕೊಳ್ಳೋಕೆ ಈಸಿ ಆಯಿತು. ನಾನು ಮುಂಚೆ ಹೇಳಿದಂಗೆ ಈಗ 100 ಜನ 100 ಜನದ್ದು ನಾನು ವ್ಯೂನ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಡೇಟಾ ಕಲೆಕ್ಷನ್ ಮಾಡಿದ್ದೀನಿ ಥ್ರೂ ಸರ್ವೆ ಮೆಥಡ್, ಥ್ರೂ ಕ್ವಶನ್ ಅಂತಂದ್ರೆ, ಆ 100 ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾನು ಏನು ಮಾಡ್ಕೋಬೋದು, ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಆಮೇಲೆ ನಾನು ಡೇಟಾ ಕಲೆಕ್ಷನ್ ಮುಂಚೆನೇ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಸ್ಟ್ ಸೇವ್ ಆಗುತ್ತೆ, ಟೈಮನ್ನು ನನಗೆ ಸೇವ್ ಆಗುತ್ತೆ. ಹಾಗಾದರೆ ಡೇಟಾ ಕಲೆಕ್ಷನ್ ಮಾಡೋಕ್ಕೆ ಯಾವ್ಯಾವ ಟೂಲ್ಸ್ ಇದೆ? ಮುಂಚೆ ಹೇಳಿದಂಗೆ ಕ್ವಶನೇರ್ಸ್ ಇದೆ. ಈಗ ನಾವಂತೂ ಎಲ್ಲ ಆನ್ಲೈನಲ್ಲಿ ಮಾಡ್ತಾ ಇದ್ವಿ, ಗೂಗಲ್ ಫಾರ್ಮ್ಸ್ ಇದೆ. ಇಟ್ ಗೋಯಿಂಗ್ ಟು ಬಿ ವೆರಿ ಹ್ಯಾಂಡಿ in order to send the questionnaires and also get the responses from the respondents. ಸೊ ಅದು ಇದೆ. ಅಥವಾ ನಾನು ಕೇಸ್ ಸ್ಟಡೀಸ್ಗಳು ಯಾವ್ದಾದ್ರು ತೊಗೋಬೋದು, ಚೆಕ್ ಲಿಸ್ಟ್ಗಳನ್ನ ಮಾಡ್ಕೋಬೇಕಾಗತ್ತೆ, ನಾನು ಇಂಟರ್ವ್ಯೂ ಮಾಡ್ಬೋದು, ಅಬ್ಸರ್ವೇಷನ್ ಮಾಡ್ಬೋದು, ಸರ್ವೇಸ್ ಮಾಡ್ಬೋದು. ಸೊ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್, ಡೇಟಾ ಕಲೆಕ್ಷನ್ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಹಾಗಾದರೆ ಫಸ್ಟ್ ಟೈಪ್ ಯಾವುದು, ಕ್ವಶನೇರಿಗೆ ಬರೋಣ. The questionnaire is a research instrument consisting of a series of questions for the purpose of gathering the information from the respondents. Questionnaire can thought as a kind of written or an interview. ಅದು ಓರಲಿ ಇರ್ಬೋದು, ಇಲ್ಲ ಅಂತಂದರೆ ರಿಟರ್ನಲ್ಲೂ ತೊಗೋಬೋದು. ದೇ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಫೇಸ್ ಟು ಫೇಸ್ ಆಗಿರ್ಬೋದು, ಫೋನಲ್ಲಿ ಮಾತಾಡ್ಕೋಬೋದು, ಗೂಗಲ್ ಫಾರ್ಮ್ಸಲ್ಲಿ ಇರ್ಬೋದು, ಕೆಲವೊಂದು ಸಲ ಪೋಸ್ಟ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡುವಂಥದ್ದು ಇರ್ಬೋದು. ಹಾಗಾದ್ರೆ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ಥರ ಕೇಳಬೇಕು ಅಂತಂದರೆ, ಶಾರ್ಟ್ ಆಗಿರಬೇಕು, ಸ್ಮಾಲ್ ಇರಬೇಕು, ಓಪನ್ ಎಂಡೆಡ್ ಇರಬೇಕು, ಆಮೇಲೆ ಅದು ಡೈಕ್ರೋಮೆಟ್ ಅಂದರೆ ಎಸ್ ಆರ್ ನೋ ಟೈಪ್ ಇರಬೇಕು, MCQಗಳು ಇರಬೇಕು, ಸ್ಟ್ರಕ್ಚರ್ಡ್ ಆಗಿರಬೇಕು. ಆಮೇಲೆ ಅಲ್ಲಿ ಒಂದು ಕ್ವಶನ್ಸ್ಗಳು ಏನು ಮಾಡಬೇಕು, ನಾನು ಕ್ರಾಸ್ ಚೆಕ್ ಮಾಡುವಂಥದ್ದು, ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಥರದ್ದು ನಾನು ಏನು ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಕ್ವಶನೇರ್ ಮಾಡ್ತಾ ಇದ್ದೀನಿ, ನಾನು ಸರ್ವೆ ಮೆಥಡ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಏನು ಅಂದರೆ, ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ದಿ ಕ್ವಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್ ಆಗಿರಬೇಕಾಗತ್ತೆ, ಸ್ಮಾಲ್ ಆಗಿರಬೇಕಾಗತ್ತೆ. ಅದನ್ನು ಅರೇಂಜ್ ಮಾಡಬೇಕಾದ್ರೆ ಲಾಜಿಕಲ್ ಸೀಕ್ವೆನ್ಸಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಅರೇಂಜ್ ಮಾಡಬೇಕಾಗತ್ತೆ. ಅಂದರೆ ಸಿಂಪಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಓದ್ತಾ ಅದನ್ನು ಯಾರು ಕ್ವಶನೇರ್ ಕಳಿಸಿದೀವನ್ನ ಅವ್ರು ಈಸಿಯಾಗಿ ಅರ್ಥ ಮಾಡಿಕೊಂಡು ಬರೆಯುವಂಥದ್ದಾಗಿರುತ್ತೆ. ಕಾಂಪ್ರಿಹೆನ್ಸಿವ್ ಆಗಿರಬೇಕು, ಈಸಿಲಿ ಅಚೀವಬಲ್ ಆಗಿರಬೇಕು. ಆಮೇಲೆ ಅವ್ರ ಪರ್ಸ್ನಲ್ಗೆ ಹರ್ಟ್ ಆಗದೆ ಇರೋ ಆ ಥರ ಕ್ವಶನ್ಸ್ಗಳನ್ನ ನಾನು ಫ್ರೇಮ್ ಮಾಡಬೇಕು. ಸೊ ಹಾಗಾಗಿ ನಾನು ಕ್ವಶನೇರ್ ಫ್ರೇಮಿಂಗ್ ಎ ಕ್ವಶನ್ ಇನ್ ಆರ್ಡರ್ ಟು ಕಲೆಕ್ಟ್ ದಿ ಡೇಟಾ ಇಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಅದನ್ನು ನಾನು ಕರೆಕ್ಟಾಗಿ ನಾನು ತೊಗೋಬೇಕಾಗುತ್ತೆ. ಅಗೇನ್ ಈ ಕ್ವಶನೇರ್ಸ್ನ ನಾನು ಯಾರಿಗೆ ಕಳಿಸ್ತೀನಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ಏನಾಗುತ್ತೆ, ಕ್ವಶನೇರ್ ಇಂಪಾರ್ಟೆಂಟ್ ರೋಲ್. ಅದಾದಮೇಲೆ ವೇರಿಯೇಬಲ್ಸ್. ನಾನು ಕ್ವಶನೇರ್ ಆದಮೇಲೆ ಏನಾಗುತ್ತೆ, ನನಗೆ ವೇರಿಯೇಬಲ್ಸ್, ನಾನು ಮುಂಚೆನೇ ಹೇಳಿದಂಗೆ ನಾನು ಕಂಪೇರ್ ಮಾಡಬೇಕಾಗತ್ತೆ, ಅಥವಾ ಕ್ವಾಲಿಟಿನ ನಾನು ಅಂದರೆ ಅದನ್ನು ಮೆಷರ್ ಮಾಡಬೇಕಾಗತ್ತೆ. ಸೊ ಅಂಥದಕ್ಕೆ ಏನಂತ ಕರಿತೀನಿ ನಾನು, ವೇರಿಯೇಬಲ್ ಅಂತ. ಎ ವೇರಿಯೇಬಲ್ ಇಸ್ ಡಿಫೈನ್ಡ್ ಆಸ್ ಎ ಕ್ವಾಂಟಿಟಿ ಆರ್ ಕ್ವಾಲಿಟಿ ದಟ್ ವೇರೀಸ್. ಕ್ವಾಂಟಿಟಿ ಇದೆ, ಕ್ವಾಲಿಟಿ ಇದೆ, ಹೌ ಇಟ್ ಗೋಯಿಂಗ್ ಟು ವೇರೀಸ್.
ಅದು ಏನೇನು ಅಂತಂದರೆ ಅದ್ರ ಪ್ರಾಪರ್ಟೀಸ್ ಇರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಬಿಹೇವಿಯರ್ ಇರ್ಬೋದು, ಅಟ್ರಿಬ್ಯೂಟ್ಸ್ ಇರ್ಬೋದು, ಅವ್ರದ್ದು ಇಂಡಿವಿಜುವಲ್ ಅಥವಾ ಗ್ರೂಪ್ ಆಫ್ ದ ಆಬ್ಜೆಕ್ಟು, ಸಿಚುಯೇಷನು, ಆಕ್ಟಿವಿಟೀಸು ದಟ್ ಕೀಪ್ ಆನ್ ವೇರಿಯಿಂಗ್. ಅಂಥದಕ್ಕೆ ಏನಂತ ಕರಿತೀನಿ ನಾನು ವೇರಿಯೇಬಲ್ಸ್ ಅಂತ ಕರಿತೀನಿ. ವೇರಿಯೇಬಲ್ಸ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್ ಆ್ಯಂಡ್ ದೇ ಕ್ಯಾನ್ ಬಿ ಮೆಷರ್ಡ್. Again, various types of variables ಇದೆ. ಡಿಪೆಂಡೆಂಟು, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಆಕ್ಟಿವ್ ಆ್ಯಂಡ್ ಅಟ್ರಿಬ್ಯೂಟ್ ವೇರಿಯೇಬಲ್ಸ್, ಕಂಟಿನ್ಯೂಸ್, ಡಿಸ್ಕ್ರೀಟ್, ಕ್ಯಾಟಗರಿಯಲ್ ವೇರಿಯೇಬಲ್ಸ್ ಇದೆ, ಎಕ್ಸ್ಟ್ರೋಜಿನಿಯಸ್ ಆ್ಯಂಡ್ ಡೆಮೋಗ್ರಾಫಿಕ್ ವೇರಿಯೇಬಲ್ಸ್. ವೇರಿಯೇಬಲ್ಸಲ್ಲಿ ಬೇರೆ ಬೇರೆ ಥರ ವೇರಿಯೇಬಲ್ಸ್ಗಳು ನಮಗೆ ಬರ್ತಾ ಹೋಗುತ್ತೆ. ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತಂದರೆ ನಾನು 2 ವೇರಿಯೇಬಲ್ನ ತೊಗೊಂಡ್ರೆ ಆ ಒಂದು ವೇರಿಯೇಬಲ್ ಏನಾಗಿರ್ತಾರೆ ದಟ್ ಕ್ಯಾನ್ ಬಿ ಚೇಂಜ್ಡ್ ಆರ್ ಕಂಟ್ರೋಲ್ಡ್ ಇನ್ ಎ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಟು ಟೆಸ್ಟ್ ದಿ ಎಫೆಕ್ಟ್ಸ್ ಆನ್ ದಿ ಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ನನ್ನ ಹತ್ರ ಹೋಲ್ಡ್ ಇರುತ್ತೆ, ಅದನ್ನು ನಾನು ಚೇಂಜ್ ಮಾಡ್ಕೋಬೋದು. ಅಂಥದಕ್ಕೆ ಏನಂತ ಕರಿತೀನಿ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಅದೇನಾಗುತ್ತೆ ಅಂದರೆ ಮೆಷರ್ಡ್, ಅದನ್ನು ಕರೆಕ್ಟಾಗಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ನಾನು ಮೆಷರ್ ಮಾಡ್ತಾ ಇರ್ತೀನಿ. ಅಂಥದಕ್ಕೆ ಏನಂತ ಕರಿತೀನಿ ಡಿಪೆಂಡೆಂಟ್ ಅಂತ ಕರಿತೀನಿ. ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ಡಿಪೆಂಡೆಂಟ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಎರಡೂ ಇಂಪಾರ್ಟೆಂಟ್ ನನಗೆ. ಡಿಪೆಂಡೆಂಟ್ ವೇರಿಯೇಬಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಡಿಪೆಂಡ್ ಆಗಿರುತ್ತೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನು ಅಂದರೆ ದಟ್ ಕೀಪ್ ಆನ್ ಚೇಂಜಿಂಗ್. In a study to determine whether how long the students sleep affect the test scores. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ ಎ ಸ್ಟಡಿ ಟು ಡಿಟರ್ಮೈನ್ 2 ಪ್ಯಾರಾಮೀಟರ್ ಇದೆ, ಒಂದು ಸ್ಲೀಪು ಮತ್ತು ಟೆಸ್ಟ್ ಸ್ಕೋರ್ಸು. ಸೊ 2 ಪ್ಯಾರಾಮೀಟರ್ಗಳನ್ನ ತೊಗೊಂಡಿದ್ದೀನಿ ನಾನು, ವೇರಿಯೇಬಲ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು ಅಂತಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು ಅಂತಂದರೆ ಲೆಂತ್ ಆಫ್ ದಿ ಟೈಮ್, ಅವ್ನು ಎಷ್ಟೊತ್ತು ಮಲ್ಕೊಳ್ತಾನೆ ಅಂತ. ಡಿಪೆಂಡೆಂಟ್ ಏನು ಅಂದರೆ ಟೆಸ್ಟ್ ಸ್ಕೋರ್. ಸೊ ನಾನು ಡಿಪೆಂಡೆಂಟ್ ಅಂದರೆ ಏನು, ಐ ಕ್ಯಾನ್ ಅದನ್ನು ಚೇಂಜ್ ಮಾಡ್ಕೋಬೋದು. ಟೆಸ್ಟ್ ಸ್ಕೋರ್ನ ಏನು ಮಾಡ್ಕೋಬೋದು ನಾನು ಇನ್ಕ್ರೀಸು ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂದರೆ ಟೆಸ್ಟ್ ಸ್ಕೋರ್. ಇಂಡಿಪೆಂಡೆಂಟ್ ಯಾವುದು ಅಂತಂದರೆ ಸ್ಲೀಪ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾರೆ, ಇಫ್ ಯು ಈಟ್ ಮೋರ್ ವೆಜಿಟೇಬಲ್ಸ್ ಯು ವಿಲ್ ಲೂಸ್ ವೆಯ್ಟ್ ಫಾಸ್ಟರ್. ಸೊ ನನಗೆ ವೇರಿಯೇಬಲ್ಸ್ ಯಾವುದು, ಒಂದು ಮೋರ್ ವೆಜಿಟೇಬಲ್ಸ್ ಅನ್ನೋದು ಮೋರ್ ವೆಜಿಟೇಬಲ್ಸ್ ಅನ್ನೋದು ಒಂದು ಪ್ಯಾರಾಮೀಟರು, ಲೂಸ್ ವೆಯ್ಟ್ ಅದು ಇನ್ನೊಂದು ಪ್ಯಾರಾಮೀಟರು. ಸೊ ಹಾಗಾಗಿ ಈಟಿಂಗ್ ಮೋರ್ ವೆಜಿಟೇಬಲ್ ಇಸ್ ಎನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂದರೆ ಲೂಸಿಂಗ್ ದಿ ವೆಯ್ಟ್, ಅಂದರೆ ಇದು ಚೇಂಜ್ ಅಥವಾ ಇನ್ಕ್ರೀಸು ಅಥವಾ ಡಿಕ್ರೀಸ್ ಆಗುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಡಿಪೆಂಡೆಂಟ್ ಹೇಳ್ತೀವಿ. ಆ್ಯಂಡ್ ಆಕ್ಟಿವ್ ವೇರಿಯೇಬಲ್ಲು ಮತ್ತು ಆಟ್ರಿಬ್ಯೂಟ್ ವೇರಿಯೇಬಲ್ಸ್ ಅಂತ ಇನ್ನೊಂದು ಹೇಳ್ತಾರೆ. ಈ ಆಟ್ರಿಬ್ಯೂಟ್ ವೇರಿಯೇಬಲ್ ಅಂತಂದರೆ ದಟ್ ಕೆನಾಟ್ ಬಿ ಮ್ಯಾನಿಪ್ಯುಲೇಟೆಡ್. ವೆರಾಸ್ ಆಕ್ಟಿವ್ ವೇರಿಯೇಬಲ್ ಅಂದರೆ ದಟ್ ಕೆನ್ ಬಿ ವೇರಿಯೇಬಲ್, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಇರ್ಬೋದು. ಸೊ ಮೆಥಡ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಮೆಥಡ್ ಇದೆ ಅಂತ ಇಟ್ಕೊಳ್ಳೋಣ, ಅದನ್ನು ಏನು ಮಾಡ್ಕೋಬೋದು ನಾನು ವೇರಿ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಟ್ರೈನಿಂಗ್ ರೆಸ್ಯೂಮ್ಸ್ ಇರ್ಬೋದು, ಟೀಚಿಂಗ್ ಮೆಥಡ್ಸ್ ಇರ್ಬೋದು. ಅದನ್ನೆಲ್ಲ ಏನು ಮಾಡ್ತೀನಿ ಅಕಾರ್ಡಿಂಗ್ ಟು ಸಿಚುಯೇಷನ್ ನಾನು ಏನು ಮಾಡ್ತಾ ಹೋಗ್ತೀನಿ, ಚೇಂಜ್ ಮಾಡ್ತಾ ಹೋಗ್ತೀನಿ, ಆಲ್ಟರ್ ಮಾಡ್ತಾ ಹೋಗ್ತೀನಿ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಆಕ್ಟಿವ್ ವೇರಿಯೇಬಲ್ಸ್. ಇಟ್ ಈಸ್ ಹೈಲಿ ಆಕ್ಟಿವ್. ಆಟ್ರಿಬ್ಯೂಟ್ ವೇರಿಯೇಬಲ್ಸ್ ಅಂದರೆ ದಟ್ ಕೆನಾಟ್ ಬಿ ಮ್ಯಾನಿಪ್ಯುಲೇಟೆಡ್. ಫಾರ್ ಎಕ್ಸಾಂಪಲ್ ಜೆಂಡರ್ ಇದೆ, ರೇಸ್ ಇದೆ, ಸೈಕಲಾಜಿಕಲ್ ಕಂಡೀಷನ್ಸ್ ಇದೆ. ಅಂಥದ್ದನ್ನು ಏನು ಮಾಡ್ಬೋದು ಅಂತಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ರಿಮೈನ್ಸ್ ಲೈಕ್ ದಟ್ ಓನ್ಲಿ. ಅಂಥದಕ್ಕೆ ನಾವೇನಂತ ಕರಿತೀವಿ ವೇರಿಯೇಬಲ್ಸ್ ಅಂತ ಕರಿತೀವಿ. ಅದೇ ರೀತಿ ಕಂಟಿನ್ಯೂಸ್, ಡಿಸ್ಕ್ರೀಟು, ಕ್ಯಾಟಗರೈಸ್ ವೇರಿಯೇಬಲ್ಸ್ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೆ. ಅಂಥದಕ್ಕೆ ಏನಂತ ಕರಿತೀನಿ ನಾನು ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂತ ಕರಿತೀನಿ. ಹೈಟು, ವೆಯ್ಟು ಅಂದರೆ ಹೈಟು ವೆಯ್ಟ್ ಅಂದರೆ ಏನಾಗುತ್ತೆ, 2 ಪ್ಯಾರಾಮೀಟರ್ ತೊಗೊಂಡಿದ್ದೀನಿ ಅಂತ ಅಂದಾಗ ಹೈಟ್ ತೊಗೊಂಡಾಗ ವೆಯ್ಟ್ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಆ್ಯಸ್ ದ ಹೈಟ್ ಇನ್ಕ್ರೀಸಸ್ ವೆಯ್ಟ್ ಮೇ ಡಿಕ್ರೀಸ್ ಆರ್ ವೆಯ್ಟ್ ಮೇ ಇನ್ಕ್ರೀಸ್. ಆ ಥರ ಟೆಂಪ್ರೇಚರೈಸ್ ಟೈಮ್ ವರ್ಸಸ್ ಟೆಂಪ್ರೇಚರ್ ಮಾಡೋದು ಡಿಕ್ರೀಸ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಸೊ ಅಂಥದಕ್ಕೆ ಏನಂತ ಕರಿತೀವಿ ಕಂಟಿನ್ಯೂಸ್ ವೇರಿಯೇಬಲ್. 2 ಪ್ಯಾರಾಮೀಟರ್ ಏನಾಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದ್ರೆ ಅಂಥದಕ್ಕೆ ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಡಿಸ್ಕ್ರೀಟ್ ವೇರಿಯೇಬಲ್ಸ್ ಅಂತಂದರೆ ನಂಬರ್ ಆಫ್ ಡಿಸ್ಕ್ರೀಟ್ ಆಗಿರುತ್ತೆ, ನಂಬರ್ ಆಫ್ ಪೀಪಲ್ ಇನ್ ಎ ಕ್ಲಾಸ್, ಟೆಸ್ಟ್ ಕ್ವಶನ್ಸ್ ಆನ್ಸರ್ಡ್ ಕರೆಕ್ಟ್ಲಿ, ಅಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು ಡಿಸ್ಕ್ರೀಟ್ ಅಂತೀವಿ. ಇದೇನಾಗ್ತಾ ಇರುತ್ತೆ ಅಂದರೆ ಸರ್ಟನ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಇರುತ್ತೆ, ದೇ ಕೆನ್ ಬಿ ಕೌಂಟೆಡ್, ದೇ ಕೆನ್ ಬಿ ಮೆಷರ್ಡ್. ಅಂಥದಕ್ಕೆ ನಾವೇನಂತ ಕರಿತೀವಿ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಥರ ಕೆಟಗರಿಕಲ್ ವೇರಿಯೇಬಲ್ಸ್ ಅಂದರೆ ವಿಚ್ ಇನ್ವಾಲ್ವ್ಸ್ ನಾಟ್ ನ್ಯೂಮರಿಕಲ್ ಗ್ರೂಪ್ಸ್ ಆರ್ ಕೆಟಗರೀಸ್. ಎಕ್ಸಾಂಪಲ್ಸ್ ಏನು ಅಂದರೆ ರೇಸು, ಸೆಕ್ಸು, ಏಜ್ ಗ್ರೂಪು, ಎಜುಕೇಷನಲ್ ಲೆವೆಲ್ಲು, ಇಂಥದಕ್ಕೆಲ್ಲ ಏನಂತ ಕರಿತೀವಿ ಕೆಟಗರಿಕಲ್. ಆಗ ನೀವು ಕೇಳ್ಬೋದು ಕಂಟಿನ್ಯೂಸ್ಗೂ ಮತ್ತು ಕೆಟಗರಿಕಲ್ಗೂ ಡಿಫ್ರೆನ್ಸ್ ಏನು ಅಂತಂದರೆ ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿ ಚೇಂಜಿಂಗ್. ಕೆಟಗರಿಕಲ್ ಏನಾಗುತ್ತೆ ಅಂತಂದರೆ ಆ್ಯಸ್ ಎ ಕೆಟಗರಿ ಅದನ್ನು ಅನಲೈಸ್ ಮಾಡ್ತಾ ಹೋಗ್ತೀನಿ, ಹಾಗಾಗಿ ಅದನ್ನು ವೇರಿಯೇಬಲ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಡೆಮೋಗ್ರಫಿಕ್ ವೇರಿಯೇಬಲ್ಸು ಅಥವಾ ಎಕ್ಸ್ಟ್ರಾಜಿನಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ದೇ ಆರ್ ನಾಟ್ ಡಿಪೆಂಡೆಂಟ್, ಯಾವ್ದ ಮೇಲೂ ಡಿಪೆಂಡೆಂಟ್ ಇಲ್ಲ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಎಕ್ಸ್ಟ್ರೋಜಿಯಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಡೆಮೋಗ್ರಫಿಕ್ ವೇರಿಯೇಬಲ್ಸ್ ಅಂದರೆ ಡಿಪೆಂಡ್ಸ್, ಜೆಂಡರ್ ಯಾವುದಿದೆ, ಆಮೇಲೆ ಅವ್ರದ್ದು ಏಜ್ ಏನಿದೆ, ಇಯರ್ ಆಫ್ ಎಜುಕೇಷನ್ ಇದೆ, ಇನ್ಕಮ್ ಏನಿದೆ, ಫ್ಯಾಮಿಲಿ ಸೈನ್ಸ್ ಇದೆ, ಅದಕ್ಕೆಲ್ಲ ಅಂಥದನ್ನೆಲ್ಲ ಮಾಡ್ತೀವಲ್ಲ ನಾವು, ಅದಕ್ಕೆ ಡೆಮೋಗ್ರಾಫಿಕ್ ವೇರಿಯೇಬಲ್ಸ್ ಅಂತ ಕರಿತೀವಿ.
ಸೊ ದಿಸ್ ಕೆನಾಟ್ ಬಿ ಮ್ಯಾನಿಪುಲೇಟೆಡ್, ಇದನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ನಮಗಿಲ್ಲ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇರುತ್ತೆ. ಸೊ ಈಗ ವೇರಿಯೇಬಲ್ಸ್ ಆಯಿತು, ನನಗೆ ವೇರಿಯೇಬಲ್ಸ್ ಯಾವ್ಯಾವುದು ಅಂತ ಗೊತ್ತಾಯಿತು, ಕ್ವಶನ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಸೊ ನನ್ನ ಡೇಟಾ ಕಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಅದನ್ನ ಏನು ಮಾಡಬೇಕು, ನಾನು ಯಾರಿಗೆ ಕಳಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ COVID-19 ಇದೆ ಅಂತ ತಿಳ್ಕೊಂಡು ಯಾರಿಗೆ ಬಂದರೆ ಎಂಟೈರ್ ವರ್ಲ್ಡ್ಗೆ ಬಂದೆ. ಸೊ ಎಂಟೈರ್ ವರ್ಲ್ಡ್ನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಎಂಟೈರ್ ವರ್ಲ್ಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿಲ್ಲ. ಅದಕ್ಕೆ ಏನಂತ ಕರಿತೀನಿ ನಾನು, ಪಾಪ್ಯುಲೇಷನ್ ಅಂತ ಕರಿತೀನಿ. ದ ಪಾಪ್ಯುಲೇಷನ್ ಆಫ್ ಪೀಪಲ್ ಹೂ ಹ್ಯಾವ್ ಅಫೆಕ್ಟೆಡ್ ಬೈ COVID-19 ಇದೆಯಲ್ಲ, ಅದಕ್ಕೆ ಪಾಪ್ಯುಲೇಷನ್ ಅಂತ ಕರಿತೀನಿ. ಅದರಲ್ಲಿ ನಾನು ಏನಾಗ್ಬೋದು, ಆ ಪಾಪ್ಯುಲೇಷನ್ ಫೈನೈಟ್ ಇರ್ಬೋದು ಅಥವಾ ಇನ್ಫೈನೈಟ್ ಇರ್ಬೋದು, ಅನಿಮೇಟ್ ಇರ್ಬೋದು, ಇನ್ಅನಿಮೇಟ್ ಇರ್ಬೋದು. ಫೈನೈಟ್ ಇನ್ಫೈನೈಟ್ ಅಂತಂದರೆ ಅದು ನಂಬರು ಫಿಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಇನ್ಫಿನಿಟಿ ಇರ್ಬೋದು. ಅನಿಮಲ್ಸ್ ಇರ್ಬೋದು ಅಥವಾ ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಇರ್ಬೋದು. ಅದರದ್ದು ಪಾರ್ಟ್ ಆಫ್ ದಟ್ ಪಾಪ್ಯುಲೇಷನ್ಗೆ ನಾವೇನಂತ ಕರಿತೀವಿ, ಸ್ಯಾಂಪಲ್ ಅಂತ ಕರಿತೀವಿ. ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಲ್ವ ನಾವು, ಅದನ್ನು ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಪ್ರೋಸೆಸ್ ಆಫ್ obtaining the information about the entire population by studying or examining only a part of it is called as sampling. ಸೊ ಕೇಳ್ತಾರೆ, ಈಗ ರಿಸರ್ಚ್ ಮೆಥಡಾಲಜಿ ಮಾಡ್ತಾ ಇದ್ದೀವಿ ಅಂದರೆ ಸ್ಯಾಂಪ್ಲಿಂಗ್ ಸೈಜ್ ಏನಿದೆ, ನಿಮ್ಮದು ಸ್ಯಾಂಪ್ಲಿಂಗ್ ಮೆಥಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಸ್ಯಾಂಪ್ಲಿಂಗ್ ಫ್ರೇಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಸ್ಯಾಂಪ್ಲಿಂಗ್ ಎರರ್ ಏನಿದೆ, ದಿಸ್ ಆರ್ ದಿ ಟರ್ಮ್ಸ್ ದೇ ಗೋಯಿಂಗ್ ಟು ಯೂಸ್ ಇಟ್ ಇನ್ ದಿ ರಿಸರ್ಚ್ ಮೆಥಡಾಲಜಿ. ಆಮೇಲೆ ಇದು ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾನು ಯಾವುದೋ 2 ವೇರಿಯೇಬಲ್ನ ತೊಗೊಂಡಿದ್ದೀನಿ. ಹೌ ದೋಸ್ ವೇರಿಯೇಬಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಪಾಪ್ಯುಲೇಷನ್, ವಾಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪಾಪ್ಯುಲೇಷನ್ ಆರ್ ದಿ ಸ್ಯಾಂಪಲ್ ಆ್ಯಂಡ್ ವೇರಿಯೇಬಲ್ಸ್, ಅದನ್ನು ಕಂಡುಹಿಡಿತೀನಲ್ಲ, ಅದಕ್ಕೆ ನಾನು ಸ್ಯಾಂಪ್ಲಿಂಗ್ ಥಿಯರಿ ಅಂತ ಕರಿತೀನಿ. ಸ್ಯಾಂಪ್ಲಿಂಗ್ ಮಾಡೋದ್ರಿಂದ ನನಗೆ ಅಡ್ವಾಂಟೇಜಸ್ ಏನು, ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಮನಿ. ಸೊ ಈಗ ನಾನು ಹೇಳ್ದಂಗೆ ಈಗ ಒಂದು 10,000 ಜನ ಬಂದಂತ 10,000 ಜನ ನಾನು ಮಾಡೋಕ್ಕಾಗಲ್ಲ. ಅದನ್ನು ರೆಪ್ರೆಸೆಂಟೇಟಿವ್ ಆಗಿ ನಾನು ಏನು ಮಾಡ್ತೀನಿ, ಒಂದು 1,000 ಜನನ ತೊಗೊಂಡು ನಾನು ಅದ್ರ ಬಗ್ಗೆ ಮಾಡ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, 10,000 ಜನದ್ದು ಪಾಪ್ಯುಲೇಷನ್ ಅಂತ ಕರಿತೀನಿ. ಅದರಲ್ಲಿ ನಾನು ಏನು ತೊಗೊಂಡಿದ್ದೀನಲ್ಲ 10,000, ಅದಕ್ಕೆ ಏನಂತ ಕರಿತೀನಿ, ಸ್ಯಾಂಪಲ್ ಅಂತೀನಿ. ನಾನು ಸ್ಯಾಂಪಲ್ ಸೈಜ್ ಏನಂತ ಹೇಳ್ತೀನಿ, 10,000 ಅಂತ ಹೇಳ್ತೀನಿ. ಸೊ ಹಾಗಾಗಿ ಅವ್ರನ್ನ ನಾನು ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ಆ್ಯಂಡ್ ಫಾಸ್ಟಾಗಿ ಆಗುತ್ತೆ, ಆ್ಯಕ್ಯುರೇಟ್ ರಿಸಲ್ಟ್ನ ಕೊಡುತ್ತೆ. ಸೊ ಹಾಗಾಗಿ ನಾನು ಸ್ಯಾಂಪ್ಲಿನ ಚೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ರೆಪ್ರೆಸೆಂಟೇಟಿವ್ ಎಲ್ಲ ಸ್ಟಾಟದವರು ಅಲ್ಲಿ ಬಂದಿದ್ದಾರೆ, ಎಲ್ಲ ರೆಪ್ರೆಸೆಂಟೇಟಿವ್ ಅವರು ಅಲ್ಲಿ ಬಂದಿದ್ದಾರೆ ಅನ್ನೋದನ್ನು ನಾನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅನೇಬಲ್ಸ್ ಟು ಎಸ್ಟಿಮೇಟ್ ದಿ ಸ್ಯಾಂಪ್ಲಿಂಗ್ ಎರರ್. ಸ್ಯಾಂಪ್ಲಿಂಗ್ ಎರರ್ಸ್ನ ನಾನು ಏನು ಮಾಡ್ಬೋದು, ಅವಾಯ್ಡ್ ಮಾಡೋದು. ಸ್ಯಾಂಪ್ಲಿಂಗ್ ಎರರ್ ಅಂದರೆ ಏನು ಅಂದರೆ, ಆ್ಯಕ್ಚುಲಿ ಇರುವಂಥದ್ದು ನಾನು ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಮಾಡಿರುವಂಥದ್ದು. ಸೊ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಎರರ್ಸ್. ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದನ್ನು ಚೆಕ್ ಮಾಡ್ಕೋಬೋದು. ಲೆಸ್ ಸ್ಪೇಸ್, ಇದಕ್ಕೇನು ಜಾಸ್ತಿ ನನಗೆ ಸ್ಪೇಸ್ ಬೇಕಾಗಲ್ಲ, ಎಕ್ವಿಪ್ಮೆಂಟು ಬೇಕಾಗಿಲ್ಲ. ಸೊ ಲಿಮಿಟೆಡ್ ರಿಸೋರ್ಸಸ್ ಇತ್ತು ನನ್ನ ಹತ್ರ ಅಂದಾಗ ಐ ಕ್ಯಾನ್ ಗೋ ಫಾರ್ ಸ್ಯಾಂಪ್ಲಿಂಗ್ ಮೆಥಡ್, ದಟ್ಸ್ ದ ಬೆಸ್ಟ್ ಮೆಥಡ್. ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಮುಂಚೆನೇ ಹೇಳಿದಂಗೆ ಚಾನ್ಸಸ್ ಆಫ್ ಬಯಾಸ್. ನನಗೆ 10,000 ಜನದ್ದು ನಾನು ಐಡಿಯಾ ತೊಗೊಳ್ತಾ ಇಲ್ಲ, ಓನ್ಲಿ 1,000 ಜನ ತೊಗೊಳ್ತಾ ಇದ್ದೀನಿ. ಅದು ಆ್ಯಕ್ಯುರೇಟಾಗಿ ಇರ್ಬೋದು, ಇಲ್ದಲೇನೋ ಇರ್ಬೋದು. ದಟ್ಸ್ ಅಡ್ವಾಂಟೇಜ್ ವಿತ್ ದ ಸ್ಯಾಂಪ್ಲಿಂಗ್. ಸೊ ನನಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ದ್ಯಾನ್ ದಟ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಹಂಗಾಗಿ ಎವ್ರಿಬಡಿ ವಿಲ್ ಗೋ ಫಾರ್ ಸ್ಯಾಂಪಲ್. ನಾನು ಸ್ಯಾಂಪಲ್ ಸೈಜ್ ಅಂತ ಹೇಳಿದೆ. ಸೊ ನನಗೆ ಎಂಟೈರ್ ಪಾಪ್ಯುಲೇಷನ್ಲಿ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಅಂತ ತೊಗೊಳ್ತೀನಿ, ಅದಕ್ಕೆ ಏನಂತ ಕರಿತೀನಿ ನಾನು, ಸ್ಯಾಂಪಲ್ ಸೈಜ್ ಅಂತ ಹೇಳ್ತೀನಿ. ಸೊ ಸ್ಯಾಂಪಲ್ ಸೈಜ್ ಏನಾಗಿರಬೇಕು ಅಂದರೆ, ಯೂಶಲಿ 10% ಆಫ್ ದಿ ಪಾಪ್ಯುಲೇಷನ್ ಇರಬೇಕು ಅಂತ ಹೇಳ್ತಾರೆ. ದಟ್ ಅಗೇನ್ ಇಟ್ ವೇರೀಸ್ ಡಿಪೆಂಡಿಂಗ್ ಅಪಾನ್ ದಿ ಪ್ರಾಬ್ಲಮ್. ಈಗ ಯಾವುದೊಂದು ಪರ್ಟಿಕ್ಯುಲರ್ ಡಿಸೀಸ್ ಅಂತಂದರೆ, ವೆರಿ ರೇರ್ ಡಿಸೀಸ್, ಎಂಟೈರ್ ವರ್ಲ್ಡಲ್ಲಿ ಒಂದು 10 ಜನಕ್ಕೋ 20 ಜನಕ್ಕೋ ಇದೆ ಅಂತಂದರೆ, ಅವಾಗ ಏನಾಗುತ್ತೆ, ಸ್ಯಾಂಪಲ್ ಸೈಜು 10% ಆಗಲ್ಲ, ವೇರಿ ಆಗುತ್ತೆ ಅದು. ದ ಸ್ಯಾಂಪ್ಲಿಂಗ್ ಎರರ್ ಅಂತಂದರೆ ಆ್ಯಕ್ಚುಲ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾನು ಏನಂತ ಕರಿತೀನಿ, ಸ್ಯಾಂಪ್ಲಿಂಗ್ ಎರರ್ ಅಂತೀನಿ. ಸೊ ಅನಾಲಿಟಿಕಲಿ ನಾನು ಏನು ಮಾಡಿರ್ತೀನಿ, ಸ್ಟ್ಯಾಟಿಸ್ಟಿಕಲ್ ಎರರ್ ಇದಕ್ಕೊಂದು ಫಾರ್ಮುಲಾಗಳಿರುತ್ತೆ, ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀನಿ. ಸ್ಯಾಂಪ್ಲಿಂಗ್ ಎರರ್ಸ್ ಹೆಂಗೆ ರೆಡ್ಯೂಸ್ ಮಾಡ್ಬೋದು ಅಂತಂದರೆ, ಇನ್ಕ್ರೀಸ್ ದಿ ಸೈಜ್ ಆಫ್ ದಿ ಸ್ಯಾಂಪಲ್ ಸೈಜ್ನ ಇನ್ಕ್ರೀಸ್ ಮಾಡೋದು. ನೆಕ್ಸ್ಟ್ ಸ್ಟ್ರಾಟಿಫಿಕೇಷನ್ ಮಾಡೋದ್ರಿಂದನೂ ನನಗೇನಾಗುತ್ತೆ, ಸ್ಯಾಂಪ್ಲಿಂಗ್ ಎರರ್ನ ನಾನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ಟ್ರಾಟಿಫಿಕೇಷನ್ ಅಂದರೆ ಏನು ಅಂದರೆ, ಈಗ ಯಾವುದಾದ್ರು ಕ್ರೈಟೀರಿಯಾ, ಈಗ ನಾನು ಅದೇ ಈಗ 10,000 ಜನದಿಂದ 1,000 ಜನ ತೊಗೋಬೇಕು ಅಂದರೆ, ಅಲ್ಲಿ ಮೇಲ್ನು ತೊಗೋಬೇಕು, ಫೀಮೇಲ್ನ ತೊಗೋಬೇಕು, ಏಜ್ಡ್ ಪರ್ಸನ್ನ ತೊಗೋಬೇಕು, ಬೇರೆ ಬೇರೆ ಕಂಟ್ರಿಯವ್ರನ್ನ ತೊಗೋಬೇಕು. ಸೊ ಹಾಗೆ ಬೇರೆ ಬೇರೆ ಥರ ಪ್ಯಾರಾಮೀಟರ್ನ ಹಾಕ್ಕೊಂಡು ಎಲ್ಲ ಪ್ಯಾರಾಮೀಟರ್ನಲ್ಲೂ ನಾನು ಏನು ಮಾಡಬೇಕಾಗತ್ತೆ, ಈಕ್ವಲ್ ವೆಯ್ಟೇಜ್ನ ಕೊಟ್ಟು ಎಲ್ಲ ಸ್ಟಾಟಸ್ ಆಫ್ ದಿ ಪಾಪ್ಯುಲೇಷನ್ ನಾನು ನನ್ನ ಸ್ಯಾಂಪಲಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸ್ಟ್ರಾಟಿಫಿಕೇಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಯಾವ್ಯಾವುದಿದೆ ಅಂತಂದರೆ, ದೇರ್ ವಿಲ್ ಬಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗು ಜನರಲಿ ಅದನ್ನು ಮಾಡ್ತಾರೆ. ಒಂದಕ್ಕೆ ಪ್ರಾಬಬಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ, ನಾನ್ ಪ್ರಾಬಬಲ್ ಸ್ಯಾಂಪ್ಲಿಂಗ್ ಅಂತಾರೆ, ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ 5 ಟೈಪ್ ಇದೆ, ನಾನ್ ರ್ಯಾಂಡಮ್ ಇದರಲ್ಲಿ 4 ಟೈಪ್ ಇದೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಕೋಟಾ ಸ್ಯಾಂಪ್ಲಿಂಗ್ ಅಂತಾರೆ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತಾರೆ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತಾರೆ, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾರೆ.
ಪರ್ಪಸಿವ್ ಸ್ಯಾಂಪ್ಲಿಂಗ್, ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಈ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಬಗ್ಗೆ ತುಂಬ ಕ್ವಶನ್ಸ್ ಈಗ ರೀಸೆಂಟಾಗಿ ಕೇಳ್ತಾ ಇದ್ದಾರೆ. ಕೋಟಾ ಸ್ಯಾಂಪ್ಲಿಂಗ್. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡ್. ಮೊದಲನೇದು ರ್ಯಾಂಡಮ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ನ ತೊಗೊಂಡ್ರೆ ಈಕ್ವಲ್ ಚಾನ್ಸ್ ಫಾರ್ ಎವ್ರಿ ಒನ್, ದೇರ್ ಇಸ್ ನೋ ಸೆಲೆಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರಾಬಬಿಲಿಟಿ ಅಥವಾ ರ್ಯಾಂಡಮ್ ಅಂತ ಕರಿತೀವಿ. ಎವ್ರಿಬಡಿ ಅಲ್ಲಿ ಆ ಪಾಪ್ಯುಲೇಷನ್ ಇರೋವಂಥ ಎಲ್ಲರೂ ನಾನು ಸ್ಯಾಂಪಲ್ಗೆ ತೊಗೊಂಡಾಗ ಎವ್ರಿಬಡಿ ಹ್ಯಾಸ್ ಎ ಫೇರ್ ಚಾನ್ಸ್, ಈಕ್ವಲ್ ಚಾನ್ಸ್ ಇರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ರ್ಯಾಂಡಮ್ ಅಥವಾ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತೀನಿ. ಅದರಲ್ಲಿ ಮೊದಲನೇದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಗನೈಸೇಷನ್ ಇದ್ದಾರೆ, ಅಲ್ಲಿ 50 ಜನ ಇದ್ದಾರೆ ಅಂದರೆ 50 ಜನಕ್ಕೂ ನನಗೆ ಈಕ್ವಲ್ ಆಗಿ ನಾನು ಆಪರ್ಚುನಿಟೀಸ್ನ ಕೊಡ್ತೀನಿ. ಯಾವುದೋ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ, 50 ಜನದ್ದು ಯಾವುದೋ ಒಂದು ಇಂಡಸ್ಟ್ರಿನಲ್ಲಿ 50 ಜನ ಕೆಲಸ ಮಾಡ್ತಾ ಇದ್ದಾರೆ. 50 ಜನ ಕೆಲಸ ಮಾಡ್ತಾ ಇರೋದು ಇನ್ಕಮ್ ಬಗ್ಗೆ ನಾನು ಡೇಟಾ ಕಲೆಕ್ಟ್ ಮಾಡಬೇಕು ಅಂತಂದರೆ, ಸೊ 50 ಜನರು ಇರೆಸ್ಪೆಕ್ಟಿವ್ ಆಫ್ ದೇರ್ ಮೇಲ ಫಿಮೇಲ, ವಯಸ್ಸಾಗಿದೆಯಾ ಕಡಿಮೆ ಇದೆಯಾ ಎಲ್ಲನೂ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ, ಫಾರ್ ಎವ್ರಿಬಡಿ ಐ ಆಮ್ ಗೋಯಿಂಗ್ ಟು ಗಿವ್ ಎ ಈಕ್ವಲ್ ಚಾಯ್ಸ್. ಹೇಗೆ ಮಾಡ್ತೀನಿ, ಲಾಟ್ರಿ ಸಿಸ್ಟಮ್. ಸೊ ಲಾಟ್ರಿ ಎಲ್ಲರದ್ದು ಹೆಸರು ಬರೆದಲ್ಲಿ ಹಾಕ್ತೀನಿ, ತೆಗಿತಾ ಹೋಗ್ತೀನಿ. ಸೊ ಅಂಥದಕ್ಕೆ ಏನಂತ ಕರಿತೀವಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎವ್ರಿಬಡಿ ವಿಲ್ ಗೆಟ್ ಎ ಫೇರ್ ಚಾನ್ಸ್. ಸೊ ಇದು ನಾನು ಸೆಲೆಕ್ಟ್ ಮಾಡಿರೋದೆಲ್ಲ ಎವ್ರಿಬಡಿ ವಿಲ್ ಹ್ಯಾವ್ ಎ ಚಾನ್ಸ್. ಅಂಥದಕ್ಕೆ ಏನಂತ ಕರಿತೀನಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀನಿ. ಎರಡನೇದು ಸ್ಟ್ರಾಟಿಫೈಡ್ ರ್ಯಾಂಡಮ್ ಅಥವಾ ರ್ಯಾಂಡಮ್ ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇಲ್ಲೇನು ಮಾಡಬೇಕಾಗತ್ತೆ, ತುಂಬ ಇದು ಚಿಕ್ಕದಾಗಿದ್ದಾಗ ನಾನು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ಮಾಡ್ತೀನಿ. ತುಂಬ ಜಾಸ್ತಿ ಪಾಪ್ಯುಲೇಷನ್ ಆಯಿತು ಅಂದಾಗ ಅದನ್ನು ಏನು ಮಾಡ್ತೀನಿ ಅಂದರೆ ಸಬ್ ಗ್ರೂಪ್ಗಳಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀನಿ. ಹೇಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಏನಿದೆಯಲ್ಲ ಹೋಮೋಜಿನಿಯಸ್ ಇದ್ದಾಗ ನಾನು ಮಾಡ್ತಾ ಹೋಗ್ತೀನಿ. ಈ ಸ್ಟ್ರಾಟಿಫೈಡು ಏನಂದರೆ ಹೋಮೋಜಿನಿಯಸ್ ಇದ್ದಾಗ ನಾನು ಏನು ಮಾಡಬೇಕಾಗತ್ತೆ, ಅದನ್ನು ಡಿವೈಡ್ ಮಾಡಬೇಕಾಗತ್ತೆ, ಸಬ್ ಗ್ರೂಪ್ ಆಗಿ ಡಿವೈಡ್ ಮಾಡಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮೆನ್ಗಳದ್ದು ಒಂದು, ವುಮೆನ್ದು ಒಂದು, ಯಂಗ್ಸ್ಟರ್ಸ್ ಒಂದು, ವಿತ್ ಡಿಸೀಸಸ್ ಒಂದು, ವಿತೌಟ್ ಡಿಸೀಸಸ್ ಒಂದು, ಹಾಗೆ ನನ್ನದೇ ಆದಂಥ ನಾನು ಏನು ಮಾಡಬೇಕಾಗತ್ತೆ, ಸಬ್ ಗ್ರೂಪ್ಗಳನ್ನ ಮಾಡಬೇಕಾಗತ್ತೆ ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್ ಅಂತ. ಅದರಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಪ್ರತಿಯೊಬ್ಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಬ್ಬರನ್ನು ನಾನು ಈಗ ಫಾರ್ ಎಕ್ಸಾಂಪಲ್ ಒಂದು 1000 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 1000 ಜನದ್ದು ನಾನು ಮಾಡೋಕ್ಕಾಗಲ್ಲ ಅಂತಂದರೆ ಆದರೆ 100 ಜನದಷ್ಟೇ ನಾನು ಮಾಡ್ತೀನಿ ಅಂತ ಸ್ಯಾಂಪಲ್ ಸೈಜ್ ನಾನು ಡಿಸೈಡ್ ಮಾಡಿಕೊಂಡ್ರೆ ಆ 100 ಜನದಲ್ಲಿ ಏನು ಮಾಡಬೇಕಾಗತ್ತೆ, ಈಕ್ವಲ್. ಈಗ ಮೆನ್ಗೆ ಕೊಡ್ತೀನಿ ಅಂತಂದರೆ ಈಕ್ವಲ್ ಆಪರ್ಚುನಿಟಿ ಫಾರ್ ದಿ ಮೆನ್, ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಆ ಮೆನ್ನಲ್ಲಿ 10 ಜನದಲ್ಲಿ ಯಾರು ಬೇಕಾದ್ರೂ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಆಲ್ 10 men ವಿಲ್ ಹ್ಯಾವ್ ಗೋಯಿಂಗ್ ಟು ಹ್ಯಾವ್ ಎ ಫೇರ್ ಚಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಟಿಫೈಡ್ ಅಥವಾ ರ್ಯಾಂಡಮ್ ಅಂತ ಕರಿತೀವಿ. ಆ ಥರ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಏಕೆಂದ್ರೆ ಇಲ್ಲೂ ಹೆಟ್ರೋಜಿನಿಯಸ್ ಆಗಿದೆ, ತುಂಬ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನೀಗ ಒಂದು 1000 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು? ಅವಾಗ ಏನು ಮಾಡ್ತೀನಿ ಅಂತಂದರೆ, ಇದು ಹೆಟ್ರೋಜಿನಿಯಸ್ ಇದೆ, ನಾಟ್ ಹೋಮೋಜಿನಿಯಸ್ ಇಲ್ಲ. ಅವಾಗ ಏನು ಮಾಡ್ತೀನಿ ಅಂದರೆ ಎಲ್ಲರೂ ಐದರ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅದನ್ನು ಇನ್ಕ್ರೀಸ್ ಮಾಡ್ತೀನಿ, ಅಥವಾ ಏಜ್ ವೈಸು ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಅಗೇನ್ ಡಿಪೆಂಡಿಂಗ್ ಅಪಾನ್ ಮೈ ಸ್ಟಡಿ ರಿಸರ್ಚ್ ಏನಿದೆ ಅನ್ನೋದ್ರ ಮೇಲೆ ಅದನ್ನು ಕ್ರಾನಿಕಲ್ ಆರ್ಡ್ರಲ್ಲಿ ಅದನ್ನು ಅರೇಂಜ್ ಮಾಡ್ಕೊಳ್ತೀನಿ. ಅರೇಂಜ್ ಮಾಡ್ಕೊಂಡ್ಮೇಲೆ ಈಕ್ವಲ್ ಇಂಟರ್ವಲ್ಸಲ್ಲಿ ಇರೆಸ್ಪೆಕ್ಟಿವ್ ಆಫ್ XYZ, ಅದು ವುಮೆನಾ ಮೆನ್ನ ಅಥವಾ ಬೇರೆ ಏನೇನೋ ಅದು ಯಾವುದನ್ನು ನೋಡ್ದಲೆ ಫಿಕ್ಸ್ಡ್ ಇಂಟರ್ವಲ್ಸ್. ಈಗ ನಾನು 15 ಎವ್ರಿ 15 ಅವರ್ನ ತೊಗೊಳ್ತೀನಿ. 15 ಅವರ್ನ ತೊಗೊಳ್ತೀನಿ, ಅವ್ರು ಯಾರು ಬೇಕಾದ್ರೆ ಆಗಿರ್ಬೋದು. 30 ತೊಗೊಳ್ತೀನಿ, ಯಾರು ಬೇಕಾದ್ರೆ ಆಗಿರ್ಬೋದು. 45 ಆಗಿರ್ತೀನಿ, ಅವ್ರನ್ನ ತೊಗೊಳ್ತೀನಿ. ಅಂದರೆ ಎವ್ರಿಬಡಿ ವಿಲ್ ಹ್ಯಾವ್ ಫೇರ್ ಚಾನ್ಸ್. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಸಿಸ್ಟಮ್ಯಾಟಿಕಲಿ ಐ ಆಮ್ ಗೋಯಿಂಗ್ ಟು ಚೂಸ್, ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್. ಅಂಥದಕ್ಕೆ ಏನಂತ ಕರಿತೀನಿ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀನಿ. ನೆಕ್ಸ್ಟ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ. ಇಲ್ಲೂ ಏನು ಮಾಡ್ತೀನಿ ಅಂತಂದರೆ ವೇರಿಯಸ್ ಸೆಗ್ಮೆಂಟ್ ಇರುತ್ತೆ, ಪಾಪ್ಯುಲೇಷನ್ ಇರುತ್ತೆ, ಅದನ್ನು ಕ್ಲಸ್ಟರ್ ಆಗಿ ಡಿವೈಡ್ ಮಾಡ್ತೀನಿ. ಈಚ್ ಕ್ಲಸ್ಟರಿಂದ ನಾನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ತೊಗೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಕೆಲವು ಕಡೆ ಎಂಟೈರ್ ಕಂಟ್ರಿಗಳಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಎಂಟೈರ್ ಜಾಗ್ರಫಿಕಲ್ ಏರಿಯಾದಲ್ಲಿ ಇರುತ್ತೆ ಅಂತ ತಿಳ್ಕೊಂಡು ಆವಾಗ ಕಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ನಾನು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗಿಗೆ ಹೋಗಬೇಕಾಗುತ್ತೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಆಯಿತು. ಆಯ್ತು, ನಾನ್ ರ್ಯಾಂಡಮ್ ಅಥವಾ ನಾನ್ ಪ್ರಾಬಬಲ್ ಸ್ಯಾಂಪ್ಲಿಂಗ್ ಟೈಪಲ್ಲಿ ಅಗೇನ್ ಬೇರೆ ಬೇರೆ ಥರ ಇದೆ. ಇಲ್ಲೇನಾಗುತ್ತೆ ಅಂದರೆ ದೆ ಡಸಂಟ್ ಹ್ಯಾವ್ ಎ ಪ್ಯೂರ್ ಚಾನ್ಸ್. ಈಚ್ ಮೆಂಬರ್ ಆಫ್ ದಿ ಪಾಪ್ಯುಲೇಷನ್ ಡಸ್ ನಾಟ್ ಹ್ಯಾವ್ ಎ ಚಾನ್ಸ್. ಸೊ ಅಂಥದಕ್ಕೆ ಏನಂತ ಕರಿತೀವಿ, ನಾವು ನಾನ್ ರ್ಯಾಂಡಮ್ ಅಂತ ಕರಿತೀವಿ. ಪರ್ಪಸಿವ್ ಸ್ಯಾಂಪ್ಲಿಂಗ್, ಇದು ಡೆಲಿಬ್ರೇಟ್ಲಿ ಸ್ಯಾಂಪ್ಲಿಂಗ್ ಅಥವಾ ಜಜ್ಮೆಂಟಲ್. ಸೊ ಈಗ ನಾನು ಯಾವುದೋ ಒಂದು ವುಮೆನ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋಣ. ಸೊ ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಪರ್ಪಸ್ಫುಲಿ ನಾನು ಏನು ಮಾಡ್ತೀನಿ, ಡೆಲಿಬ್ರೇಟ್ ಮಾಡಿಕೊಂಡು ಓನ್ಲಿ ಫಾರ್ ಲೇಡೀಸ್ ಐ ಆಮ್ ಗೋಯಿಂಗ್ ಟು ಸೆಂಡ್ ಇಟ್. ಸೊ ಇಂಥದಕ್ಕೆ ಏನಂತ ಕರಿತೀನಿ ನಾನು, ಪರ್ಪಸ್ಫುಲ್. ನನಗೆ ಯಾವುದೋ ಪರ್ಪಸ್ ಸರ್ವ್ ಆಗಬೇಕು, ಹಂಗಾಗಿ ಡೇಟಾ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಕರಿತೀನಿ. ಅದೇ ಥರ ಕನ್ವಿನ್ಸಿಂಗ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸೀಸ್ ಇದೆ ಅಂತ ತಿಳ್ಕೊಳ್ಳೋಣ, ತುಂಬ ಕಡಿಮೆ ಜನಕ್ಕಿದೆ. ಸೊ ಅವಾಗ ಏನು ಮಾಡಬೇಕು, ಹ್ಯಾವ್ ಟು ಕನ್ವಿನ್ಸ್ ದೆಮ್. ಸೊ ನಾನು ಅವ್ರಿಗೆ ಹೇಳಬೇಕಾಗತ್ತೆ, ನಾನು ಈ ಥರ ಮಾಡ್ತಾ ಇದ್ದೀನಿ, ಕನ್ವಿನ್ಸ್ ಮಾಡಿ, ನನಗೆ ಇದರಿಂದ ಇಷ್ಟು ಲಾಭ ಆಗುತ್ತೆ, ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಹ್ಯಾವ್ ಟು ಕನ್ವಿನ್ಸ್ ದೆಮ್ ಆ್ಯಂಡ್ ಹ್ಯಾವ್ ಟು ಗೆಟ್ ದಿ ಇನ್ಫಾರ್ಮೇಷನ್. ಅಂಥದಕ್ಕೆ ಕನ್ವಿನ್ಸಿಂಗ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ರ್ಯಾಂಡಮ್ಲಿ ನಾವು ಇದನ್ನು ತೊಗೋಬೇಕಾಗುತ್ತೆ. ಯೂಶಲಿ ಪೈಲಟ್ ಟೆಸ್ಟ್ ಮಾಡೋರು ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ.
ಇಲ್ಲಿ ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಅಥವಾ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಟೋಟಲಿ ಡಿಪೆಂಡ್ಸ್ ಆನ್ ರೆಫರೆನ್ಸ್. ನನಗೆ ಯಾರು ರೆಫರ್ ಮಾಡಿರ್ತಾರೆ ಆ ರೆಫರೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸೀಸ್ ಬಗ್ಗೆ ನಾನು ವರ್ಕ್ ಮಾಡಬೇಕು ಅಂತ ಇಟ್ಕೊಂಡು ಆ ಡಿಸೀಸ್ ಬಗ್ಗೆ ಮಾಡ್ತಾ ಇರುವಂಥ ಹಾಸ್ಪಿಟ್ಲು ಅಥವಾ ಡಾಕ್ಟರ್ ಹತ್ರ ಹೋಗ್ತೀನಿ. ಅವ್ರೇನು ಮಾಡ್ತಾರೆ, ಒಂದಷ್ಟು ರೆಫರೆನ್ಸಸ್ನ ಕೊಟ್ಟಿರ್ತಾರೆ. ಆ ರೆಫರೆನ್ಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡೋಕ್ಕೆ ತೊಗೊಳ್ತೀನಿ. ಅಂಥದಕ್ಕೆ ಏನಂತ ಕರಿತೀವಿ, ಸ್ನೋ ಬಾಲ್ ಸ್ಯಾಂಪ್ಲಿಂಗ್. ಇದಕ್ಕೆ ಯಾಕೆ ಸ್ನೋ ಬಾಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ ಅಂದರೆ, ಫಸ್ಟ್ ಏನಾಗುತ್ತೆ ಅಂತಂದರೆ ಒಬ್ರು ಇರ್ತಾರೆ, ಒಬ್ರು ಆದಮೇಲೆ ಏನಾಗ್ತೀವಿ, ಇನ್ನೊಬ್ಬರ ಹತ್ರಕ್ಕೆ ಹೋಗ್ತೀವಿ. ಅವ್ರು ಕೊಟ್ಟಿದ್ದ ರೆಫರೆನ್ಸ್ ಪ್ರಕಾರ ಇನ್ನೊಬ್ಬರ ಹತ್ರಕ್ಕೆ ಹೋಗ್ತೀವಿ, ಅವ್ರು ಕೊಟ್ಟಿದ್ದ ರೆಫರೆನ್ಸ್ ಪ್ರಕಾರ ಇನ್ನೊಬ್ಬರ ಹತ್ರಕ್ಕೆ ಹೋಗ್ತೀವಿ. ಅಂಥದಕ್ಕೆ ಏನಂತ ಕರಿತೀವಿ, ರೆಫರೆನ್ಸ್ ಅವಾಗ ಏನಾಗುತ್ತೆ, ಬಾಲ್ ಥರ ಆಗ್ತಾರೆ. ಒಂದು ಸ್ನೋ ಪೀಸ್ ಇದ್ದಿದ್ದೇನಾಗುತ್ತೆ, ಬಾಲ್ ಥರ ಆಗುತ್ತಲ್ಲ, ಹಾಗಾಗಿ ಇದನ್ನ ಸ್ನೋ ಬಾಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರಗ್ ಅಡಿಕ್ಟ್ ಬಗ್ಗೆ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದು ಈಸಿಯಾಗಿ ಹೊರಗಡೆ ಬರಲ್ಲ, ಅಂಥದ್ದು ಕಲೆಕ್ಟ್ ಮಾಡುವಂಥದ್ದು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಯಾರೋ ಒಬ್ಬ ನನಗೆ ಡ್ರಗ್ ಅಡಿಕ್ಟ್ ಅಂತ ಗೊತ್ತಿದ್ದು ಒಂದು ಅವ್ರದ್ದು ತೊಗೊಳ್ತೀನಿ ಡೇಟಾ. ಸೊ ಅವನ್ನ ತೊಗೊಂಡ್ಮೇಲೆ ಏನು ಮಾಡ್ತೀನಿ, ಅವ್ನು ಇನ್ನೊಬ್ರದ್ದು ಯಾರ್ದೋ ರೆಫರೆನ್ಸ್ ಕೊಡ್ತಾನೆ, ಎಲ್ಲ ಆ ಥರದ್ದು ನಾನು ತೊಗೊಳ್ತಾ ಹೋಗ್ತೀನಲ್ಲ, ಅಂಥದಕ್ಕೆ ಸ್ನೋ ಬಾಲ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀನಿ. ನೆಕ್ಸ್ಟು ಕೋಟಾ ಸ್ಯಾಂಪ್ಲಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ರಿಸರ್ಚರ್ ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಟಾ ಇದೆ ಅಂತ ಇಟ್ಕೊಳ್ಳೋಣ, ಆ ಕೋಟಾ ಮೆಂಬರ್ಸು ಮಾತ್ರ ನಾನು ಏನು ಮಾಡಬೇಕಾಗತ್ತೆ, ಅನಾಲಿಸಿಸ್ ಮಾಡಬೇಕಾಗತ್ತೆ. ಅಂಥದಕ್ಕೆ ನಾನು ಎಂತ ಕರಿತೀನಿ, ಕೋಟಾಸ್ ಹೇಳ್ತೀನಿ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಹೈಪಾಥಿಸಿಸ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಅಸಂಪ್ಷನ್ ದಟ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ ಸಮ್ ಎವಿಡೆನ್ಸ್. ನನ್ನ ಹತ್ರ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ ಇದೆ, ಆ ಎವಿಡೆನ್ಸ್ ಮೇಲೆ ನನ್ನ ಅಬ್ಸರ್ವೇಷನ್ಸ್ ಇದೆ, ಅದ್ರ ಮೇಲೆ ಏನು ಮಾಡ್ತೀನಿ, ನಾನು ಒಂದು ಥಿಯರಿ ಅಂತ ಮಾಡ್ತೀನಿ. ಆ ಥಿಯರಿ ಅಂತ ಹೇಳಲ್ಲ, ಅದಕ್ಕೆ ಆ ಅಸಂಪ್ಷನ್ಗೆ ನಾನು ಏನಂತ ಕರಿತೀನಿ, ಹೈಪಾಥಿಸಿಸ್ ಅಂತ ಕರಿತೀನಿ. ಅಂದರೆ ಏನು, ಅದು ಇನಿಷಿಯಲ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅದು ಸರಿನಾ ತಪ್ಪ ಗೊತ್ತಿಲ್ಲ, ಏನೋ ಒಂದು ನನಗೆ ಒಂದು ಐಡಿಯಾ ಬಂದಿದೆ, ಆ ಐಡಿಯಾನ ನಾನು ಏನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ತಪ್ಪ ನಾನು ಚೆಕ್ ಮಾಡಬೇಕಾಗತ್ತೆ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ ನೋ ಇಂಪ್ಯಾಕ್ಟ್ ಇರ್ಬೋದು. ಸೊ ಅದನ್ನು ಏನು ಅಂತ ಕಂಡುಹಿಡಿತೀನಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಸೊ ನನಗೆ ಫಸ್ಟು ಪ್ರಾಬ್ಲಮ್ನ ತೊಗೊಂಡಾಗ ಹೈಪಾಥಿಸಿಸ್ನ ಆ್ಯಸ್ ಅ ಪ್ರಾಬ್ಲಮ್ ಐ ಕ್ಯಾನ್ ಟೇಕ್ ಇಟ್. ಫಸ್ಟ್ ಸ್ಟೆಪ್ ಆಫ್ ದಿ ರಿಸರ್ಚ್ ಏನು ಅಂತಂದರೆ ಹೈಪಾಥಿಸಿಸ್ಸೇ ಇರುತ್ತೆ. ಅದರಲ್ಲಿ ಏನು ತೊಗೋಬೋದು, ವೇರಿಯಬಲ್ಸ್ ತೊಗೋಬೋದು, ಪಾಪ್ಯುಲೇಷನ್ ಎಷ್ಟು ತೊಗೋಬೇಕು, ಅವೆರಡು ಮಧ್ಯೆ ಇರೋ ರಿಲೇಷನ್ಶಿಪ್ ಏನು, ಅದನ್ನೆಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗ್ತೀನಲ್ಲ, ಅಂಥದಕ್ಕೆ ಏನಂತ ಕರಿತೀನಿ, ನಾನು ಹೈಪಾಥಿಸಿಸ್ ಅಂತ ಕರಿತೀನಿ. Again, there are different type of hypothesis because this is the first stage of research ಇದೆ. Simple hypothesis, complex hypothesis, directional hypothesis, non-directional hypothesis, null hypothesis, associated causal hypothesis. hypothesis ಮೇಲೆ ತುಂಬ ಕ್ವಶನ್ಸು ಈಗ ರೀಸೆಂಟ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಸಿಂಪಲ್ ಹೈಪಾಥಿಸಿಸ್ ಅಂದರೆ ಎರಡು ವೇರಿಯಬಲ್ನ ತೊಗೊಳೋದು, ಒಂದು ಡಿಪೆಂಡೆಂಟು ಇನ್ನೊಂದು ಇಂಡಿಪೆಂಡೆಂಟು, ಅವೆರಡು ಮಧ್ಯೆ ಇರೋ ರಿಲೇಷನ್ಶಿಪ್ ಏನಿದೆ ಅದನ್ನು ಕಂಡುಹಿಡ್ಕೊಳ್ತಾ ಹೋಗ್ತಿರಲಿಲ್ಲ, ಅದಕ್ಕೆ ಏನಂತ ಕರಿತೀನಿ, ಸಿಂಪಲ್ ಹೈಪಾಥಿಸಿಸ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಕನ್ಸಂಪ್ಷನ್ ಶುಗರಿ ಡ್ರಿಂಕ್ಸ್ ಎವ್ರಿ ಡೇ ಲೀಡ್ಸ್ ಟು ಒಬಿಸಿಟಿ. ಸೊ ಅಂದರೆ ಏನು, ಎರಡು ಪ್ಯಾರಾಮೀಟರ್ ಇದೆ, ಒಂದು ಶುಗರಿ ಡ್ರಿಂಕ್ಸ್ನ ಕುಡಿಯೋ ಅಂಥದ್ದು, ಇನ್ನೊಂದು ಒಬಿಸಿಟಿ. ಅವೆರಡು ಮಧ್ಯೆ ಇರೋ ರಿಲೇಷನ್, ಅವೆರಡರ ಮಧ್ಯೆ ಇರುವಂಥ ಕಾರಿಲೇಷನ್ ಏನಿದೆ ಅದನ್ನು ನಾನು ಮಾಡ್ತಾ ಹೋಗ್ತೀನಲ್ಲ, ಅಂಥದಕ್ಕೆ ಏನಂತ ಕರಿತೀನಿ, ಹೈಪಾಥಿಸಿಸ್ ಅಂತ ಕರಿತೀನಿ. ಕಾಂಪ್ಲೆಕ್ಸ್ ಹೈಪಾಥಿಸಿಸ್ ಅಂದರೆ ಒಂದೇ ಪ್ಯಾರಾಮೀಟರ್ನ ಬೇರೆ ಬೇರೆ ಪ್ಯಾರಾಮೀಟರ್ಗಳಿಗೆ ಕಂಪೇರ್ ಮಾಡ್ತಾ ಹೋಗ್ತೀನಲ್ಲ, ಅಂಥದಕ್ಕೆ ಕಾಂಪ್ಲೆಕ್ಸ್ ಹೈಪಾಥಿಸಿಸ್ ಅಂತ ಹೇಳ್ತೀನಿ. ಈಟಿಂಗ್ ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಲೀಡ್ ಟು ವೆಯ್ಟ್ ಲಾಸ್, ಗ್ಲೋಯಿಂಗ್ ಸ್ಕಿಲ್, ರೆಡ್ಯೂಸ್ ರಿಸ್ಕ್ ಆಫ್ ಮೆನಿ ಡಿಸೀಸಸ್, ಹಾರ್ಟ್ ಡಿಸೀಸಸ್ಸು, ಬ್ಲಡ್ ಪ್ರೆಷರು. ಅಂದ್ರೇನು, ಈ ಪ್ಯಾರಾಮೀಟರ್ ಹೆಂಗೆ ಮಾಡ್ತೀನಿ ಅಂದರೆ, ಈಟಿಂಗ್ ವೆಜಿಟೇಬಲ್ಸು ಫ್ರೂಟ್ಸು ಇದೆ, ಸೊ ಅದ್ರದ್ದು ಇಂಪ್ಯಾಕ್ಟ್ ಏನಿದೆ ಆನ್ ಮೆನಿ ಇಂಪ್ಯಾಕ್ಟ್ ನಾನು ಅದನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಮೋರ್ ಇಂಡಿಪೆಂಡೆಂಟ್ ವೇರಿಯಬಲ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀನಿ, ಅಂಥದಕ್ಕೆ ಏನಂತ ಕರಿತೀನಿ, ಕಾಂಪ್ಲೆಕ್ಸ್ ಹೈಪಾಥಿಸಿಸ್ ಅಂತ ಕರಿತೀನಿ. ಇನ್ನೊಂದು ಡೈರೆಕ್ಷನಲ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ. ವೇರಿಯಬಲ್ಸ್ ಏನಿದೆಯಲ್ಲ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ, ಅದನ್ನು ಚೆಕ್ ಮಾಡ್ಕೊಳ್ತಿಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು, ವೇರಿಯಬಲ್ಸ್ ಅಂತೀವಿ. ಇದು ತುಂಬ ಇಯರ್ ತೊಗೊಳುತ್ತೆ, ಅಷ್ಟು ಈಸಿಯಾಗಿ ಇಮಿಡಿಯೇಟ್ಲಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಚಿಲ್ಡ್ರನ್ ಏಜ್ಡ್ 4 years ಈಟಿಂಗ್ ಪ್ರಾಪರ್ ಫುಡ್ ಓವರ್ 5 years ಆಫ್ ಪೀರಿಯಡ್ ಹ್ಯಾವಿಂಗ್ ಎ ಹೈಯರ್ IQ ಲೆವೆಲ್ ದ್ಯಾನ್ ಚಿಲ್ಡ್ರನ್ ನಾಟ್ ಹ್ಯಾವಿಂಗ್ ಪ್ರಾಪರ್ ಮೀಲ್. ದಿಸ್ ಶೋಸ್ ದಟ್ ದ ಎಫೆಕ್ಟ್ ಆ್ಯಂಡ್ ದಿ ಡೈರೆಕ್ಷನ್ ಎಫೆಕ್ಟ್. ಇದೇನು ಅಂತಂದರೆ, ಈಗ ಸದ್ಯಕ್ಕೆ ಏನು ಅಂದರೆ, 4 ವರ್ಷದ ಮಕ್ಕಳುಗಳು 5 ವರ್ಷ ಚೆನ್ನಾಗಿ ಫುಡ್ನ ತಿಂದರೆ ಅದು IQ ಲೆವೆಲು ಜಾಸ್ತಿ ಆಗಿದೆ. ಸೊ ಡೈರೆಕ್ಷನಲ್, ಅದು ಒಂದು ದಿವಸಕ್ಕೆ 2 ದಿವಸಕ್ಕಲ್ಲ, ಅದೇನಾಗಿದೆ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ, ಈಟಿಂಗ್ ಫುಡ್ ಇರೋದನ್ನ ಅನಲೈಸ್ ಮಾಡ್ತಾ ಇದ್ದಾನೆ. ಸೊ ದೇರ್ ಇಸ್ ಅ ಡೈರೆಕ್ಷನ್, ಐದರ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್, ದೇರ್ ಇಸ್ ಸಮ್ ಡೈರೆಕ್ಷನ್. ಅಂಥದಕ್ಕೆ ಏನಂತ ಕರಿತೀನಿ, ಡೈರೆಕ್ಷನಲ್ ಹೈಪಾಥಿಸಿಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಪಾರ್ಟಿಸಿಪೆಂಟ್ಸ್ ಹೂ ಹ್ಯಾವ್ ಬೀನ್ ಡಿಪ್ರೈವ್ಡ್ ಸ್ಲೀಪ್ ಫಾರ್ 24 hours ವಿಲ್ ಹ್ಯಾವ್ ಮೋರ್ ಕೋಲ್ಡ್ ಸಿಂಪ್ಟಮ್ಸ್ ಇನ್ ದಿ ಫಾಲೋಯಿಂಗ್ ವೀಕ್ ಆಫ್ಟರ್ ದಿ ಕನ್ಸಂಪ್ಷನ್ ಎಕ್ಸ್ಪೋಜರ್ ಟು virus than the participants who have not been sleep deprived. ಸೊ ಇದು ಡೈರೆಕ್ಷನ್ ಇದೆ, ಅಂದರೆ ಸ್ಲೀಪು ಮತ್ತು ಆ ಕೋಲ್ಡ್ಗು ಅವೆರಡಕ್ಕೂ ಆಫ್ಟರ್ ಸಮ್ ಡೇಸ್, ಆಫ್ಟರ್ 1 week ಏನಾಗ್ತಿದೆ ಅದನ್ನು ಚೆಕ್ ಮಾಡ್ತೀವಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಡೈರೆಕ್ಷನಲ್ ಅಂತ ಕರಿತೀವಿ. ಇನ್ನೊಂದು ನಾನ್ ಡೈರೆಕ್ಷನಲ್ ಹೈಪಾಥಿಸಿಸ್.
ಇಲ್ಲಿ ಅವೆರಡರ ಮಧ್ಯೆ ರಿಲೇಷನ್ಶಿಪ್ಪೇ ಇರೋಲ್ಲ, ಅಂಥದ್ದು ಇದು ಮಾಡ್ತೀವಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಾನ್ ಡೈರೆಕ್ಷನಲ್ ಹೈಪಾಥಿಸಿಸ್. ಫಾರ್ ಎಕ್ಸಾಂಪಲ್, if there is a difference between the number of cold symptoms experienced in the following week after the exposure to the virus for those participants who have been sleep deprived for 24 hours compared with those who have not sleep for 24 hours. ಸೊ ಇಲ್ಲೇನಾಗ್ತಿದೆ ಅಂತಂದರೆ 24 ಗಂಟೆ ಮಲಗಿರೋದು, 24 ಗಂಟೆ ಮಲಗಿಲ್ದೇ ಇರೋರು, ಎಕ್ಸ್ಪೋಸ್ ಆಗಿರೋರು, ಎಕ್ಸ್ಪೋಸ್ ಆಗಿಲ್ಲದೆ ಇರೋರು, ಆ ರೀತಿ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ, ಆ ಥರದ್ದು ಮಾಡ್ತೀವಲ್ಲ ಅಂಥದಕ್ಕೆ ನಾನ್ ಡೈರೆಕ್ಷನಲ್ ಹೈಪಾಥಿಸಿಸ್ ಅಂತಲೂ ಹೇಳ್ತಾರೆ. ಆಯ್ತರ ನಲ್ ಹೈಪಾಥಿಸಿಸ್, ಇಲ್ಲೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಹೈಪಾಥಿಸಿಸ್ ಮಾಡಿದ್ವಿ, ಆ ಹೈಪಾಥಿಸಿಸ್ ಏನಾಗುತ್ತೆ ಅಂದರೆ ಸ್ಟಾಟಿಸ್ಟಿಕಲಿ ದೇರ್ ವೋಂಟ್ ಬಿ ಎನಿ ಡಿಫ್ರೆನ್ಸ್, ಅದು ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಲ್ಲ, ಇಟ್ ರಿಮೈನ್ಸ್ ಸೇಮ್. ಅಂಥದಕ್ಕೆ ಏನಂತ ಕರಿತೀವಿ ನಾವು ನಲ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಇಟ್ಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದಿ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್, ಅದು ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ, ಆ ಥರ ಇರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಲ್ ಹೈಪಾಥಿಸಿಸ್ ಅಂತ ಕರಿತೀವಿ. ಅದನ್ನು ಸ್ಟಾಟಿಸ್ಟಿಕಲಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ 0 ಬರುತ್ತೆ, ಹಂಗಾಗಿ ಇದನ್ನು ನಲ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ, ಡಿನೋಟೆಡ್ ಬೈ HO ಅಂತ ಹೇಳ್ತಾರೆ. ನ್ಯಾಸ್ಟ್ರೋಗ್ಯಾಸ್ಟ್ರಿಕ್ ಟ್ಯೂಬ್ ಫೀಡಿಂಗ್ ಡಸ್ ನಾಟ್ ಆಲ್ಟರ್ ಬಾಡಿ ಟೆಂಪ್ರೇಚರ್, ಇದೊಂದು ಎಕ್ಸಾಂಪಲ್. ಸೊ ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಒಂದಿದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಅವೆರಡರ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಲ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಂದ್ರೆ ಆಲ್ ಲಿಲೀಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೆಟಲ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನಲ್ ಹೈಪಾಥಿಸಿಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲಿಲೀಸು ಇದೆ, ನಂಬರ್ ಆಫ್ ಪೆಟಲ್ಸ್ ಇದೆ, ಅವೆರಡರ ಮಧ್ಯೆ ಸಂಬಂಧನೇ ಇಲ್ಲ. ಸೊ ಅಂಥದಕ್ಕೆ ಆ ಪ್ಯಾರಾಮೀಟರ್ನ ಐ ಕ್ಯಾನಾಟ್ ಕಂಪೇರ್, ಅಂಥದಕ್ಕೆ ಏನಂತ ಕರಿತೀನಿ ನಾನು ನಲ್ ಹೈಪಾಥಿಸಿಸ್. the type of water are fed the flower and the growth of the flowers. ಸೊ ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥದಕ್ಕೆ ಏನಂತ ಕರಿತೀವಿ ವೇರಿಯಬಲ್ಸು ಏನಿದೆಯಲ್ಲ ಅವೆರಡರ ಮಧ್ಯೆ ಲಾಜಿಕ್ಕೇ ಇಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಏಕೆಂದ್ರೆ ನಲ್ ಹೈಪಾಥಿಸಿಸ್ ಅಲ್ಲೂ ಎಷ್ಟೊಂದು ಟೈಪ್ ಇದೆ. ಸಿಂಪಲ್ ನಲ್ ಹೈಪಾಥಿಸಿಸ್ ಎಕ್ಸಾಂಪಲ್, ಬೆಡ್ ರೆಸ್ಟ್ ವಿಲ್ ನಾಟ್ ರಿಲೀವ್ಸ್ ಸಿವಿಯರ್ ಆಸ್ಮೆಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದು ಏನಿರುತ್ತೆ ಸಿಂಪಲ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಅಂದರೆ ಸ್ಮೋಕಿಂಗ್, ಡ್ರಗ್ ಅಬ್ಯೂಸ್, ಆಲ್ಕೋಲಿಸಮ್, ಟೊಬ್ಯಾಕೋ ಎಕ್ಸೆಟ್ರಾ ಹ್ಯಾವ್ ನೋ ರಿಲೇಷನ್ಶಿಪ್ ಇನ್ ಕಾರ್ರಿಲೇಷನ್ ವಿತ್ ಮಲೇರಿಯಾ, ಮಮ್ಸ್. ಸೊ ಎರಡು ಪ್ಯಾರಾಮೀಟರ್ ಮಧ್ಯೆ ಇಲ್ಲ, ಆದರೆ ಒಂದೇ ಪ್ಯಾರಾಮೀಟರ್ ತೊಗೊಳ್ತಾ ಇದ್ರೆ ಸಿಂಪಲ್ ಅಂತೀವಿ, ಮೋರ್ ದೆನ್ ಒನ್ ಪ್ಯಾರಾಮೀಟರ್ ತೊಗೊಳ್ತಾ ಇದ್ರೆ ಕಾಂಪ್ಲೆಕ್ಸ್ ಅಂತೀವಿ. ಕ್ಯಾಶುಯಲ್ ಅಂತಂದರೆ ಹೈ ಇಂಟೇಕ್ ಆಫ್ ಫ್ಲೂಯಿಡ್ ಡಸ್ ನಾಟ್ ಕಾಸ್ ಟಿಶ್ಯೂ ಓಡಿಮಾ ಅಂತ ಹೇಳ್ತಾರೆ. ಕ್ಯಾಶುಯಲ್ ಆಗಿ ಏನಾಗುತ್ತೆ ಅಂತ ಅಸೋಸಿಯೇಟಿವ್ ಇನ್ಕ್ರೀಸ್ಡ್ ಡೋಸಸ್ ಇನ್ ಆಂಟಿಬಯೋಟಿಕ್ಸ್ ವಿಲ್ ನಾಟ್ ರೆಡ್ಯೂಸ್ ದಿ ಬಾಡಿ ಟೆಂಪರೇಚರ್. ಸೊ ಅಸೋಸಿಯೇಟ್ ಬಾಡಿ ಟೆಂಪರೇಚರು ಡೋಸೇಜು, ಸೊ ಅವೆರಡರ ಮಧ್ಯೆ ಇರೋ ಅಸೋಸಿಯೇಷನ್, ನೆಗೆಟಿವ್ ಅಸೋಸಿಯೇಷನ್ ಇದೆಯೋ ಅಥವಾ ಝೀರೋ ಅಸೋಸಿಯೇಷನ್ ಇಲ್ಲ, ಅದನ್ನು ಕಂಡುಹಿಡಿತೀವಲ್ಲ ಅದಕ್ಕೆ ಅಸೋಸಿಯೇಟಿವ್ ಹೈಪಾಥಿಸಿಸ್ ಅಂತ ಹೇಳ್ತೀವಿ. Associative hypothesis predicts the association relationship between the dependent variable and independent variable. When there is no change in any one of the variable, the changes also occur in other variable, may positive association or negative association. Causal hypothesis is one which suggests that cause-effect relationship exists between the variables. Rising the gas prices causes an increase in the number of people who carpool to work. ಸೊ ಆ ಥರದ್ದು ಇರುತ್ತಲ್ಲ ಅಂಥದಕ್ಕೆ ಕ್ಯಾಶುಯಲ್ ಹೈಪಾಥಿಸಿಸ್ ಅಂತ ಹೇಳ್ತಾರೆ. ಓಕೆ, ಈಗ ಹೈಪಾಥಿಸಿಸ್ ಮಾಡಿದ್ದಾಯಿತು, ಕಲೆಕ್ಟ್ ಮಾಡಿದ್ದಾಯಿತು. ಸೊ ವಾಟ್ ಆರ್ ದಿ ಟೆಸ್ಟ್ ಟೂಲ್ಸ್, ಅದನ್ನು ಕ್ವಶನರೀಸ್ನ ಅನಲೈಸ್ ಮಾಡೋದಕ್ಕೆ ಯಾವ್ಯಾವ ಟೆಸ್ಟ್, ಯಾವ್ಯಾವ ಟೂಲ್ಸ್ ಇದೆ. ಸೊ ಸ್ಟ್ಯಾಟಿಸ್ಟಿಕಲಿ ದೇರ್ ಆರ್ ಮೆನಿ ಸ್ಕೇಲ್ಸ್ ಆರ್ ದೇ. ಸೊ ಝೆಡ್ ಟೆಸ್ಟು, ಟಿ ಟೆಸ್ಟು, ಎಫ್ ಟೆಸ್ಟು, ಮ್ಯಾಚ್ ಪೇರ್ ಟೆಸ್ಟು, ಹೀಗೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೀವಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಝೆಡ್ ಟೆಸ್ಟ್ ಏನು ಮಾಡುತ್ತೆ ಅಂದರೆ ಐ ಆಮ್ ಗೋಯಿಂಗ್ ಟು ಕಂಪೇರ್ ದ ಮೀನ್ ಆಫ್ ದಿ ಪಾಪ್ಯುಲೇಷನ್ ವರ್ಸಸ್ ದಿ ಸ್ಟ್ಯಾಂಡರ್ಡ್. ಒಂದು ಸ್ಟ್ಯಾಂಡರ್ಡ್ ಆಲ್ರೆಡಿ ಇರುತ್ತೆ, ಅದಕ್ಕೆ ಮೀನ್ ಆಫ್ ದಿ ಪಾಪ್ಯುಲೇಷನ್, ಒಂದು ಪಾಪ್ಯುಲೇಷನ್ ಏನಿದೆಯಲ್ಲ ಅದೊಂದು ಮೀನಾಗಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಇಫ್ ದ ಪಾಪ್ಯುಲೇಷನ್ ಸೈಜ್ ಇಸ್ ಮೋರ್ ದ್ಯಾನ್ 30 ಆರ್ ಮೋರ್ ದ್ಯಾನ್ 30 ಇದ್ದರೆ ಅವಾಗ ಏನು ಮಾಡ್ತೀನಿ ನಾನು ಝೆಡ್ ಟೆಸ್ಟ್ನ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ, ಫಾರ್ಮುಲಾ ಇದೆ, ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿದ್ರೆ ಅದು ಆ ನಂಬರ್ಗಳನ್ನೆಲ್ಲ ಹಾಕಿದ್ರೆ ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅದೇ ಥರ ಟಿ ಟೆಸ್ಟ್ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮೀನ್ ಆಫ್ ದಿ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಂಡರ್ಡ್. ಇಫ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ 30, ಒಂದು ಲೆಸ್ ದ್ಯಾನ್ 30 ಇದೆ, ಇನ್ನೊಂದು ಮೋರ್ ದ್ಯಾನ್ 30 ಇದೆ. ಸೊ ಅವಾಗ ಏನು ಮಾಡ್ತೀನಿ, ಆ ಟೆಸ್ಟ್ಗಳನ್ನ ಮಾಡ್ತೀನಿ ನಾನು. ಅದೇ ಥರ ಎಫ್ ಟೆಸ್ಟ್ ಅಂತ ಮಾಡ್ತೀನಿ, ಯೂಸ್ ಟು ಕಂಪೇರ್ ಟು ಪಾಪ್ಯುಲೇಷನ್ ವೇರಿಯನ್ಸ್. ಆ ಪಾಪ್ಯುಲೇಷನ್ದು ವೇರಿಯನ್ಸ್ ಈಗ ಏನು ಮಾಡ್ತಾ ಇದ್ದೀನಿ, ನಾನು 2 ಸೆಟ್ ಆಫ್ ಅಬ್ಸರ್ವೇಷನ್ ಮಾಡಿದ್ದೀನಿ, ಒನ್ ವಿತ್ ಅ ಮೆನ್, ಅನದರ್ ವಿತ್ ಅ ವುಮೆನ್. ಸೊ ಅವೆರಡನ್ನ ಕಂಪೇರ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ಎಫ್ ಟೆಸ್ಟ್ ಅಂತ ಕರಿತೀನಿ. ಆ ಸೈಜು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇದಕ್ಕೆ ಅನೋವಾ ಅಂತ ಹೇಳ್ತಾರೆ, ಅನೋವಾ ಟೆಸ್ಟ್ ಇಸ್ ಎಫ್ ಟೆಸ್ಟ್. ಆ ಥರ ಮ್ಯಾಚ್ ಪೇರ್ ಟೆಸ್ಟ್ ತೊಗೊಂಡ್ರೆ ನಾನು ಇಲ್ಲೇನು ಮಾಡ್ತೀನಿ, ಮೀನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ನ ಚೆಕ್ ಮಾಡ್ಕೊಳ್ತೀನಿ. ನಾನು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳಲ್ಲ, ಸ್ಟ್ಯಾಂಡರ್ಡ್ ಜೊತೆನೂ ಕಂಪೇರ್ ಮಾಡ್ಕೊಳ್ಳಲ್ಲ, ಯಾವುದೋ ಸೆಟ್ ಆಫ್
ಟೆಸ್ಟ್ಗಳನ್ನ ಮಾಡಿದ್ರಿ ಬಿಫೋರ್ ಆ್ಯಂಡ್ ಆಫ್ಟರ್ ಗಿವಿಂಗ್ ಅಂದ್ರೇನು, ಈಗ ಯಾವುದೋ ಒಂದು ಡ್ರಗ್ ಇದೆ, ಡ್ರಗ್ಗು ಕೊಡೋಕ್ಕಿಂತ ಮುಂಚೆ ಕನ್ಸಂಪ್ಷನ್, ಬಿಫೋರ್ ಕನ್ಸಂಪ್ಷನ್, ಆಫ್ಟರ್ ಕನ್ಸಂಪ್ಷನ್ ಏನಾಗುತ್ತಲ್ಲ ಅದನ್ನು ಮಾಡ್ತೀನಿ. ಅಂಥದಕ್ಕೆ ಏನಂತ ಪೇಡ್ ಟೆಸ್ಟ್ ಅಂತ ಕರಿತೀವಿ. ಅದೇ ಥರ ಪಿಯರ್ಸನ್ ಚೈ ಸ್ಕ್ವೇರ್ ಟೆಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಇದೇನು ಮಾಡ್ತೀವಿ, ಸ್ಟ್ಯಾಟಿಸ್ಟಿಕಲಿ ಏನು ಮಾಡುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆ್ಯಂಡ್ ದಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಅಥವಾ ಅವೆರಡರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ಹೇಳುತ್ತಲ್ಲ, ಅದಕ್ಕೆ ಪಿಯರ್ಸನ್ ಸ್ಕ್ವೇರ್ ಟೆಸ್ಟ್, ಚೈಸ್ ಟೆಸ್ಟ್ ಅಂತ ಹೇಳ್ತಾರೆ. ಅದೇ ಥರ ಗ್ರಾಫಿಕಲ್ ಮೆಥಡ್, ಕೆಲವೊಂದು ಸಲ ನಾನು ಗ್ರಾಫಿಕಲ್ ಹಾಕ್ತಾರೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ರಿಸಲ್ಟ್ ಬರ್ಬೋದು. ಅದಕ್ಕೆ ಸ್ಕ್ಯೂನೆಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ಇಫ್ ದ ಸೆಟ್ ಆಫ್ ಡೇಟಾ ಇಸ್ ಇನ್ಕ್ಲೈನ್ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಸೈಡ್. ಫಾರ್ ಎಕ್ಸಾಂಪಲ್ ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸಿಮೆಟ್ರಿಕಲ್ ಇದ್ದಾಗ ಮೀಡಿಯನು ಮೋಡ್ ಏನಾಗಿರುತ್ತೆ, ಎಕ್ಸಾಕ್ಟ್ಲಿ ಎಲ್ಲನೂ ಸೇಮ್ ಇರುತ್ತೆ. ಸೊ ಅದು ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಆದರೆ ನಾನು ಗ್ರಾಫ್ ಹಾಕಿದಾಗ ಸ್ಟ್ಯಾಂಡರ್ಡ್ ಆಗ್ತಾ ಇರುತ್ತೆ. ಗ್ರಾಫ್ ಹಾಕಿದಾಗ ಏನಾಗಿರ್ಬೋದು, ಅದು ದೇರ್ ಮೇ ವೇರಿ. ಸೊ ವೇರಿ ಆಗುತ್ತಲ್ಲ, ಆ ಸಿಮಿಟ್ರಿ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಐದರ್ ಟುವರ್ಡ್ಸ್ ದಿ ನೆಗೆಟಿವ್ ಸೈಡ್ ಆಗ್ಬೋದು ಆರ್ ಟುವರ್ಡ್ಸ್ ದಿ ಪಾಸಿಟಿವ್ ಸೈಡ್ ಆಗ್ಬೋದು. ಪಾಸಿಟಿವ್ ಸೈಡ್ ಆಯಿತು ಅಂದರೆ ಪಾಸಿಟಿವ್ ಸ್ಕ್ಯೂ ಅಂತೇಳಿ, ನೆಗೆಟಿವ್ ಸೈಡ್ ಆಯಿತು ಅಂದರೆ ನೆಗೆಟಿವ್ ಸ್ಕ್ಯೂ ಅಂತ ಹೇಳ್ತೀವಿ. ಸೊ ಹೌ ಮಚ್ ಇಟ್ಸ್ ಅಲೋಡ್, ನನಗೆ ತೊಗೊಂಡಿರೋದ್ರಲ್ಲಿ ಎಷ್ಟು ಅಲೋಡ್ ಅಂತಂದರೆ ಸ್ಕ್ಯೂನೆಸ್ ಯಾವಾಗೂ ಏನಾಗಿರಬೇಕು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಇರಬೇಕು. ಅದೇ ರೀತಿ ಕಟಾಸಿಸ್ ಅಂತ ಮಾಡ್ತೀವಿ. ಈ ಕಟಾಸಿಸಲ್ಲಿ ಏನು ಮಾಡ್ತೀವಿ ಅಂದರೆ ಪೀಕ್ ಆಫ್ ದಿ ಕರ್ವ್ ಹೇಗಾಗುತ್ತೆ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟ್ಯಾಂಡರ್ಡ್ದು ಪೀಕ್ ಎಲ್ಲಿದೆ, ನಾನು ಮಾಡಿರುವಂಥದ್ದು ಪೀಕ್ ಎಲ್ಲಿದೆ, ಅದನ್ನು ಕಂಪೇರ್ ಮಾಡ್ತಾ ಹೋಗ್ತೀನಲ್ಲ, ಅದಕ್ಕೆ ಕಟಾಸಿಸ್ ಅಂತ ಹೇಳ್ತೀವಿ. ಕಟಾಸಿಸ್ ಎಷ್ಟಿರಬೇಕು ಅಂದರೆ ಮ್ಯಾಕ್ಸಿಮಮ್ ಅಲೋಡ್ ಎಷ್ಟಿದೆ ಅಂದರೆ 3 ಇರಬೇಕು. ಸೊ ದಿಸ್ ಆರ್ ದಿ ಟೆಸ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಟೆಸ್ಟ್ ಮಾಡಿದಾಯಿತು, ಈಗ ನನಗೆ ಅನಲೈಸ್ ಮಾಡಿದಾಯಿತು, ಹೈಪಾಥೆಸಿಸ್ ಫ್ರೇಮ್ ಮಾಡಿಕೊಂಡೆ, ಡೇಟಾ ಕಲೆಕ್ಷನ್ ಆಯಿತು, ಅದನ್ನು ಅನಲೈಸು ಮಾಡಿದೆ. ಸೊ ನನಗೆ ಈಗ ಇಂಟರ್ಪ್ರಿಟೇಷನು ಮಾಡಿದೆ ನಾನು. ಸೊ ಅದಾದಮೇಲೆ ಎಥಿಕ್ಸ್ ಏನು ಆಫ್ ದಿ ರಿಸರ್ಚ್. ಈಗ ನಾನು ಯಾವುದೋ ಸ್ಯಾಂಪಲ್ಗಳನ್ನ ತೊಗೊಂಡಿದ್ದೀನಿ, ಆ ಸ್ಯಾಂಪಲ್ ಏನಾಗಿರಬೇಕು ಅಂದರೆ ಮಾಡಿರೋವಂಥದ್ದು ಅವ್ರ ಹತ್ರ ಕನ್ಸಲ್ಟ್ ತೊಗೊಂಡಿರಬೇಕು. ಪೊಟೆನ್ಷಿಯಲ್ ಪಾರ್ಟಿಸಿಪೆಂಟ್ಸ್ ಹತ್ರ ನಾನು ಮುಂಚೆನೇ ಕನ್ಸಲ್ಟ್ ತೊಗೊಂಡಿರಬೇಕು. ಯಾಕೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾರು ಹೇಳ್ತಾ ಇದ್ದೀನಿ, ಇದರಿಂದ ನನಗೇನು ಲಾಭ, ಇದರಿಂದ ಪ್ರಪಂಚಕ್ಕೆ ಏನು ಲಾಭ, ಎವ್ರಿಥಿಂಗ್ ಹ್ಯಾವ್ ಟು ಟೆಲ್ ದೆಮ್. ಅವ್ರ ಹತ್ರ ಎಲ್ಲ ತೊಗೊಂಡು ಕನ್ಸಲ್ಟ್ನ ತೊಗೋಬೇಕಾಗತ್ತೆ. ಮಿನಿಮೈಸ್ ದಿ ರಿಸ್ಕ್ ಆಫ್ ಹಾರ್ಮ್ ಟು ಪಾರ್ಟಿಸಿಪೆಂಟ್ಸ್. ಇದರಿಂದ ಪಾರ್ಟಿಸಿಪೆಂಟ್ಸ್ಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ನಾನು ಮಿನಿಮೈಸ್ ಮಾಡಬೇಕಾಗತ್ತೆ. ಪ್ರೊಟೆಕ್ಟ್ ದೇರ್ ಅನಿಮಿನಿಟಿ ಆ್ಯಂಡ್ ಕಾನ್ಫಿಡೆನ್ಷಿಯಲ್. ಅವ್ರು ಯಾರು ಏನು ಎತ್ತ ಅಂತ ನಾನು ಹೇಳ್ದಲ್ಲ, ಅದನ್ನು ಕಾನ್ಫಿಡೆಂಟಾಗಿ ಇಡಬೇಕಾಗತ್ತೆ. ಅವಾಯ್ಡ್ ಯೂಸಿಂಗ್ ದಿ ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸಸ್. ಸೊ ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸಸ್ನ ನಾನು ಏನು ಮಾಡಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕಾಗುತ್ತೆ. ಗಿವ್ ದಿ ಪಾರ್ಟಿಸಿಪೆಂಟ್ಸ್ ರೈಟ್ ಟು ವಿಡ್ರಾ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ನಾವು ಮಾಡ್ತಾ ಇರೋದು ಸರಿ ಇಲ್ಲ, ನನಗೆ ಬೇಡ ಅಂತಂದರೆ ಅವರು ಹೊರಗಡೆ ಹೋಗೋಕ್ಕೂ ನಾನು ಏನು ಮಾಡಬೇಕಾಗತ್ತೆ, ಅವ್ರಿಗೆ ಪರ್ಮಿಷನ್ನ ಕೊಡಬೇಕಾಗತ್ತೆ. ಈಗ ಯಾವುದೋ ಒಂದು ಡ್ರಗ್ ಇದೆ, ಡ್ರಗ್ಗೆ ಅವ್ರಿಗೆ ನೀವು ತೊಗೊಳ್ಳೋದಕ್ಕೆ ಏನಾಗುತ್ತೆ ಅಂತ ನಾನು ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಆಫ್ಟರ್ 5 ವೀಕ್ಸ್ ಅವ್ರಿಗೆ ಇಲ್ಲ ನನಗೆ ಬೇಡ ತೊಗೊಳಕ್ಕಾಗಲ್ಲ ಅಂತಂದರೆ ಐ ಶುಡ್ ಗಿವ್ ದೆಮ್ ರಿಸರ್ಚ್ ಎಥಿಕ್ಸ್ ಏನು ಅಂದರೆ ಐ ಶುಡ್ ಲೀವ್ ದೆಮ್, ಬೇಡವಾ ಹೋಗಿ ನೀವು ಅಂತ ನಾವು ಹೇಳಬೇಕು. ವಾಲಂಟಿಯರ್ಲಿ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್. ಸೊ ಅಂಥದ್ದೆಲ್ಲ ಇತ್ತು ಅಂತಂದರೆ ದೋಸ್ ಆರ್ ದಿ ಎಥಿಕ್ಸ್ ಆಫ್ ರಿಸರ್ಚ್. ಆಯಿತು, ಈಗ ಎಲ್ಲ ಆಯಿತು, ರಿಸರ್ಚ್ ಮಾಡಿದ್ದಾಯಿತು, ಫೈಂಡಿಂಗ್ಸ್ ಆಯಿತು, ಕನ್ಕ್ಲೂಷನ್ ಆಯಿತು, ಇಂಟರ್ಪ್ರಿಟೇಷನು ಆಯಿತು. ಸೊ ಥೀಸಿಸ್ ರೈಟಿಂಗ್ ಹೇಗೆ ಮಾಡಬೇಕು. ಸೊ ಥೀಸಿಸ್ ರೈಟಿಂಗ್ಗೆ ತಂದೆ ಆದಂಥ ಸೆಟ್ ಆಫ್ ಪ್ರೊಸೀಜರ್ಸ್ ಇದೆ. ಸೊ ಎವ್ರಿಬಡಿ ಶುಡ್ ಫಾಲೋ ದಟ್. ಬಟ್ ಆರ್ಟಿಕಲ್ ರೈಟಿಂಗ್ ಇರ್ಬೋದು ಅಥವಾ ನೀವು ಪೇಪರ್ ಪ್ರೆಸೆಂಟೇಷನ್ ಮಾಡಿದಾಗ ಕಾನ್ಫರೆನ್ಸು ಇದಕ್ಕೆಲ್ಲ ಆದರೆ ಪ್ರೊಸೀಜರು ದೇ ಮೇ ಆಲ್ಟರ್. ಬಟ್ ಥೀಸಿಸ್ ರೈಟಿಂಗ್ಗೆ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಪ್ರೆಸೆಂಟ್. ಟೈಟ್ಲ್ ಇರಬೇಕು, ಅಬ್ಸ್ಟ್ರಾಕ್ಟ್ ಇರಬೇಕು, ಲಿಟ್ರೇಚರ್ ಸರ್ವೆ ಇರಬೇಕು, ಮೆಥಡ್ ಇರಬೇಕು, ರಿಸಲ್ಟು, ಡಿಸ್ಕಷನು, ರೆಫರೆನ್ಸು, ಅಪೆಂಡೆಕ್ಸು, ಇದೆಲ್ಲನೂ ಥೀಸಿಸ್ ರೈಟಿಂಗಲ್ಲಿ ಇರಬೇಕು. ಸೊ ನಮ್ಮದು ಟೈಟ್ಲ್ ಹೆಂಗಿರಬೇಕು ಅಂತಂದರೆ ಐ ಕ್ಯಾಚಿಂಗ್ ಇರಬೇಕು, ಲೆಸ್ ನಂಬರ್ ಆಫ್ ವರ್ಡ್ಸ್ ಇರಬೇಕು, ವಿಚ್ ಗೋಯಿಂಗ್ ಟು ಗಿವ್ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ಮೈ ಅನಾಲಿಸಿಸ್ ಇರಬೇಕು, ಆ ಥರ ಇರಬೇಕು. ಅಬ್ಸ್ಟ್ರಾಕ್ಟು ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ರೈಟಿಂಗ್, ಒಂದು ಅದು 200 ಪೇಜ್ ಬರಿತೀನಿ, 300 ಪೇಜ್ ಬರಿತೀನಿ ಅಂದರೆ ಅದನ್ನು ಜಸ್ಟ್ ವಿತಿನ್ 250 ವರ್ಡ್ಸ್, ವಿತಿನ್ 500 ವರ್ಡ್ಸ್ ಬರಿತೀನಲ್ಲ, ವಾಟ್ ಹ್ಯಾವ್ ಡನ್, ಏನಕ್ಕೆ ಮಾಡಿದೆ, ಆಬ್ಜೆಕ್ಟಿವ್ ಏನು, ಎಕ್ಸ್ಪೆರಿಮೆಂಟಲ್ ಮೆಥಡ್ ಏನು, ಕನ್ಕ್ಲೂಷನ್ ಎಲ್ಲನೂ ಸೇರಿಸಿ ಒಂದು ಸಣ್ಣ ಪ್ಯಾರಾಗ್ರಾಫಾಗಿ ಬರಿತೀನಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಲಿಟ್ರೇಚರ್ ಸರ್ವೆ ನನಗೆ ಹೈಪಾಥಿಸಿಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಇಟ್ಸ್ ಅ ಫಸ್ಟ್ ಸ್ಟೇಜ್ ಆಫ್ ರಿಸರ್ಚ್ ಅಂತ. ಆ ಹೈಪಾಥಿಸಿಸ್ ಮಾಡೋದಕ್ಕೆ ನನಗೆ ಲಿಟ್ರೇಚರ್ ಸರ್ವೆ ಯಾರು ಕೊಟ್ಟರು, ಯಾಕೆ ಹೇಳಿದೆ, ವೈ ಹ್ಯಾವ್ ಟೇಕನ್ ದಟ್ ಆಸ್ ಮೈ ರಿಸರ್ಚ್ ಪ್ರಾಬ್ಲಮ್, ವೈ ಹ್ಯಾವ್ ಟೇಕನ್ ದಟ್ ಆಸ್ ದಿ ಹೈಪಾಥಿಸಿಸ್ ಅಂತ ನಾನು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಮಾಡಬೇಕಾಗುತ್ತೆ. ಅದಾದಮೇಲೆ ಯಾವ ಮೆಥಡಾಲಜಿ, ಸರ್ವೆ ಮೆಥಡ್ ಮಾಡಿದ್ದೀನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಮಾಡಿದ್ದೀನ, ಪೋಸ್ಟೋ ಮೆಥಡ್ ಮಾಡಿದ್ದೀನ, ಸರ್ವೆ ಮೆಥಡ್ ಮಾಡಿದ್ದೀನ, ಡೇಟಾ ಕಲೆಕ್ಷನ್ ಹೇಗೆ ಮಾಡಿದ್ದೀನಿ, ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ರೆಸ್ಪಾಂಡೆಂಟ್ಸ್ ಎಷ್ಟಿದ್ದಾರೆ, ಸ್ಯಾಂಪಲ್ ಸೈಜ್ ಏನಿದೆ, ಪಾಪ್ಯುಲೇಷನ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಲ್ಲ, ಅದಕ್ಕೆ ಮೆಥಡ್ ಅಂತ ಹೇಳ್ತೀನಿ. ಇದೆಲ್ಲ ಮಾಡಿದ್ಮೇಲೆ ವಾಟ್ ಇಸ್ ದ ಇನ್ಫರೆನ್ಸ್, ವಾಟ್ ಇಸ್ ದ ರಿಸಲ್ಟ್ ಐ ಗಾಟ್ ಇಟ್, ಅದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕಾಗುತ್ತೆ, ರಿಸಲ್ಟನ್ನು ನಾನು ಏನು ಮಾಡಬೇಕಾಗುತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕೆ ಆ ರೀತಿ ಆಯಿತು, ಯಾಕೆ ಆಗಿರ್ಬೋದು, ವಾಟ್ ಮೇ ಬಿ ದಿ ರೀಸನ್, ದಟ್ ಹ್ಯಾವ್ ಟು ಡಿಸ್ಕಸ್. ಅದಾದಮೇಲೆ ನನಗೆ ರೆಫರೆನ್ಸಸ್ ಯಾವುದು, ಲಿಟ್ರೇಚರ್ ಸರ್ವೆ ಎಲ್ಲಿಂದ ತೊಗೊಂಡಿದ್ದಾರೆ ಅದನ್ನು ಹೇಳಬೇಕಾಗತ್ತೆ. ಸೊ ದಟ್ ಬೇರೆ ಇದ್ರ ಬಗ್ಗೆನೇ ವರ್ಕ್ ಮಾಡೋದಾದರೆ ಅವ್ರಿಗೂ ಅದು ಸಿಗಲಿ ಅಂತ. ನೆಕ್ಸ್ಟ್ ಅಪೆಂಡಿಕ್ಸ್,
ಅದು ಎಲ್ಲಿಂದ ಅದು ಅಂದರೆ ಕೆಲವೊಂದು ಟರ್ಮಿನಾಲಜೀಸ್ ಇರುತ್ತೆ, ಅದು ಅರ್ಥ ಆಗಲ್ಲ, ಹಂಗಂದ್ರೆ ಏನು ಅಂತ ಅದನ್ನೆಲ್ಲ ಹೇಳು, ಅದೆಲ್ಲನೇ ಇರಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೌ ಡೇಸ್ ವಿ ಆರ್ ಯೂಸಿಂಗ್ ICT ರಿಸರ್ಚಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಡಿಜಿಟಲ್ ಟೂಲ್ಸ್ ಇದೆ, ಐದರ್ ಫಾರ್ ಹೈಪಾಥಿಸಿಸ್ ಇರ್ಬೋದು, ಲಿಟ್ರೇಚರ್ ಸರ್ವೆ ಇರ್ಬೋದು, ಅಥವಾ ಟೆಸ್ಟ್ ಮಾಡೋದು ಅನಲೈಸ್ ಮಾಡೋದಕ್ಕಿರ್ಬೋದು, ಹಂಗೆ ಬೇರೆ ಬೇರೆ ಟೂಲ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟುಡೇಸ್ ರಿಸರ್ಚ್. ಯಾವುದಂದ್ರೆ ಡಿಜಿಟಲ್ ಟೂಲ್ಗಳನ್ನ ಯೂಸ್ ಮಾಡ್ತೀವಿ ನಾವು. ಯಾವುದಂದ್ರೆ ಶೋಧಗಂಗಾ, ಅದು MHRD ಅವರೇ ಮಾಡಿರುವಂಥದ್ದು. ದ ಎಂಟೈರ್ ಥೀಸಿಸ್ ಪಬ್ಲಿಷ್ಡ್ ಫ್ರಮ್ ದಿ ಎಂಟೈರ್ ಆಲ್ ಯೂನಿವರ್ಸಿಟೀಸ್ ಆಫ್ ಇಂಡಿಯಾ, ಅದೆಲ್ಲದರಲ್ಲೂ ಶೋಧಗಂಗಾದಲ್ಲಿ ನಿಮಗೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಸೊ ನಾವು ಮುಂಚೆ ಆಯಿತು ಅಂದರೆ ಲೈಬ್ರರಿಗೆ ಹೋಗಬೇಕಾಗಿತ್ತು, ಹುಡುಕಬೇಕಾಗಿತ್ತು, ವಾಲ್ಯೂಮು ಪೇಜ್ ಎಲ್ಲ. ಈಗ ಬಟ್ ಎಲ್ಲ ನಾವು ಕೂತಿದ್ದ ಜಾಗದಲ್ಲೇ ಇಂಟರ್ನೆಟ್ ಇರೋದಕ್ಕೋಸ್ಕರ ಐ ಕ್ಯಾನ್ ಡೂ ಇಟ್. ಅದಕ್ಕೆ ಶೋಧಗಂಗಾ ಅಂತ ಹೇಳ್ತಾರೆ. ಸೊ ಆಲ್ ಇಂಡಿಯನ್ ಥೀಸಿಸ್ ಎಲ್ಲ ನನಗೆ ಆಲ್ ಯೂನಿವರ್ಸಿಟೀಸ್ದು ಆಲ್ ಸಬ್ಜೆಕ್ಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಅಟ್ ದ ಶೋಧಗಂಗಾ. ನೆಕ್ಸ್ಟ್ ಗೂಗಲ್ ಸ್ಕಾಲರ್ ಅಂತಿದೆ, ಇದು ಥ್ರೂ ಔಟ್ ದಿ ವರ್ಲ್ಡ್ ನನಗೆ ಸಿಗ್ತಾ ಹೋಗುತ್ತೆ. ಆ ಥರ ಮೈಕ್ರೋಸಾಫ್ಟ್ ಅಕಾಡೆಮಿಕ್ ಸರ್ಚ್ ಅಂತ ಹೇಳ್ತೀವಿ, ಇದೆಲ್ಲ ಫ್ರೀ ಇದು. ಅದೇ ಥರ ಮೆಂಡೆಲಿ ಅಂತ ಇದೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. SSRN ಅಂತಿದೆ. ಆಲ್ ದೀಸ್ ಆರ್ ಸರ್ಚ್ ಇಂಜಿನ್ಸ್. ನನಗೆ ಲಿಟ್ರೇಚರ್ ಸರ್ವೆ ಮಾಡಬೇಕು, ನಾನು ಯಾವುದೋ ಒಂದು ಟಾಪಿಕ್ ಮೇಲೆ ಇನ್ಫಾರ್ಮೇಷನ್ ಬೇಕು, ಈಗ ಆಲ್ರೆಡಿ ಯಾರೋ ಮಾಡಿದ್ದಾರೆ ವರ್ಕು, ಅದನ್ನು ನಾನು ತೊಗೋಬೇಕು ಅಂದರೆ ದೀಸ್ ಆರ್ ದಿ ಡಿಫ್ರೆಂಟ್ ಸರ್ಚ್ ಇಂಜಿನ್ಸ್ ಐ ಕ್ಯಾನ್ ಗೋ ಫಾರ್ ಫ್ರೀ. ಆಯಿತಾ. ನನಗೆ ಈಗ ಸೆಕೆಂಡ್ರಿ ಡೇಟಾ ಬೇಕು ಅಂತಂದರೆ ಡೇಟಾ ಬೇಸ್ ನಂತರ ಆಲ್ರೆಡಿ ಇರುತ್ತೆ. ಡೇಟಾ ಬುಕ್ ಹೋಗ್ಬೋದು, ಆ್ಯನ್ಯಲ್ ರಿವ್ಯೂಸ್ಗೆ ಹೋಗ್ಬೋದು, ಇಂಡಿಯನ್ ಸೈಟೇಷನ್ ಇಂಡೆಕ್ಸ್ ಅಂತ ಹೇಳ್ತಾರೆ, ಸೈನ್ಸ್ ಮ್ಯಾಗ್ ಅಂತ ಹೇಳ್ತಾರೆ, ESME ಡಿಜಿಟಲ್ ಕಲೆಕ್ಷನ್ ಅಂತಾರೆ, ಕೇಂಬ್ರಿಡ್ಜ್ ಸ್ಕೋರ್ ಅಂತ ಹೇಳ್ತಾರೆ. ದೀಸ್ ಆರ್ ದಿ ಡಿಫ್ರೆಂಟ್ ಡೇಟಾ ಬೇಸಸ್. ಆಲ್ರೆಡಿ ಅವ್ರ ಹತ್ರ ಡೇಟಾ ಬೇಸ್ ಇರುತ್ತೆ, ಅದನ್ನು ತೊಗೊಂಡು ನಾನು ಏನು ಮಾಡ್ಕೋಬೇಕಾಗುತ್ತೆ, ಸೆಕೆಂಡ್ರಿ ಡೇಟಾ ಥರ ನಾನು ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಆ ಥರ ಆಲ್ಸೋ ಐ ಆಮ್ ಗೋಯಿಂಗ್ ಟು ಆಲ್ಸೋ ಹ್ಯಾವ್ ಡಿಜಿಟಲ್ ಲೈಬ್ರರಿಗಳಿವೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, NDL ಅಂತ ಕರೀತಾರೆ, ಅಥವಾ ನ್ಯಾಷನಲ್ ರೆಪೊಸಿಟರಿ ಆಫ್ ಓಪನ್ ಎಜುಕೇಷನಲ್ ರಿಸೋರ್ಸಸ್, NROER ಅಂತ ಕರೀತಾರೆ, ಅಥವಾ ಇಂಟರ್ನೆಟ್ ಆರ್ಚಿವ್ ಅಂತಾರೆ, ಮೆನಿ ಬುಕ್ಸ್ ಅಂತಾರೆ, ಗೆಟ್ ಫ್ರೀ ಇ ಬುಕ್ಸ್ ಅಂತಾರೆ. ಮೆನಿ ಬುಕ್ಸು ಮತ್ತು ಗೆಟ್ ಫ್ರೀ ಬುಕ್ಸ್ ಇದೆಲ್ಲ ಅದು ಇ ಬುಕ್ಸ್ ಅದು. ಸೊ ನಾನು ಇ ಬುಕ್ಸ್ ಅದನ್ನು ಅಲ್ಲಿಗೆ ಹೋದರೆ ಇದು ಫ್ರೀ ಇದೆ, ನಾನು ಹೆಂಗೆ ಬೇಕಾದ್ರೂ ಅದನ್ನು ತೊಗೋಬೋದು. ಆ ಥರ ಕೆಲವೊಂದು ಅನಾಲಿಸಿಸ್ ಮಾಡೋಕ್ಕೆ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಐ ಕ್ಯಾನ್ ಯೂಸ್ ಇಟ್. ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೈನ್ಸಸ್ ಅಂತ, SPSS ಅಂತ, ಅದೇ ಮೀನು ಮೀಡಿಯನ್ನು ಅದನ್ನೆಲ್ಲ LS ಆ ಟೆಸ್ಟ್ಗಳೆಲ್ಲ ಮಾಡೋದಕ್ಕೆ ನನಗೆ SPSS ಹೆಲ್ಪ್ ಆಗುತ್ತೆ. ಮ್ಯಾಥಮೆಟಿಕಲ್ ರಿಲೇಟೆಡ್ ಆಗಿರೋಂಥದ್ದಕ್ಕಾದರೆ ಐ ಕ್ಯಾನ್ ಗೋ ಫಾರ್ ಮ್ಯಾಟ್ ಹೋಗ್ಬೋದು. ಸ್ಟ್ಯಾಟಿಕಲ್ ಅನಾಲಿಸಿಸ್ ಸಾಫ್ಟ್ವೇರ್ SAS ಅಂತ ಇರ್ತಾರೆ. ಗ್ರಾಫಿಕಲ್ ಮೆಥಡ್ ಏನಾದರೂ ಮಾಡಬೇಕು ಅಂದರೆ ಗ್ರಾಫ್ ಪ್ಯಾಡ್ ಪ್ರಿಸಮ್ ಅಂತ, ಹೀಗೆ ನಂಬರ್ ಆಫ್ ಸಾಫ್ಟ್ವೇರ್ಸ್ಗಳಿವೆ. ಸೊ ಅದ್ರ ಬಗ್ಗೆ ಎಲ್ಲ ನನಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಅದು ಯಾವ ರೀತಿ ಮಾಡ್ಬೋದು ಅಂತ ನನಗೆ ಗೊತ್ತಿದ್ರೆ ಈಸಿ ಆಗುತ್ತೆ. ಸೊ ನಂಬರ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ರಿಸರ್ಚ್ ಮೆಥಡಾಲಜಿ, ಇದೆಲ್ಲ ನಿಮಗೆ ಗೊತ್ತಿದ್ರೆ ಆ ಟಾಪಿಕ್ನ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.